3,500 ರೂಪಾಯಿಗೆ ನಮ್ಮ ಹಠ ಇತ್ತು. ನಾವು ಏನ್ ಮಾಡಿದ್ವು, ಗುರುಗಳ ನಮ್ಮ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವ ಹೋರಾಟ ನಡೆಯುತ್ತಿತ್ತು. ನಾವೇನಂದ್ರು, ನಾವು ಅವ್ರ ಹಂಗ ನಮ್ ಹಿಂಗ ಬೇಡ, ಇನ್ನು 200 ರೂಪಾಯಿ ಜಾಸ್ತಿ ಕೊಡ್ಲಿ, ವ್ಯವಹಾರ ಕ್ಲೋಸ್ ಮಾಡೋಣ ಸರ್ ಅಂತ ಹೇಳಿ ಜಿಲ್ಲಾಧಿಕಾರಿ ಅವರಿಗೆ ಮತ್ತೆ ವಿನಂತಿ ಮಾಡ್ಕೊಂಡು ನಮ್ಮ ರೈತರೆಲ್ಲರೂ ಕೂಡ ಅವತ್ತ ಅವ್ರ ಸಾಹೇಬರು ಬಂದು ಮತ್ತೆ ಅವ್ರಿಗೆಲ್ಲ ರೈತರ ಅತಿ ಗೌರವದಿಂದ ಅವ್ರ ಸಾಹೇಬರು ಬಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು, ರೈತರ ಅನ್ನದಾತರ ಬೀದಿ ಒಳಗೆ ಕೂಡ್ಬೇಡ್ರಿ, ಯಾಕಂತಂದ್ರೆ ನೀವು ಇಡೀ ಜಗತ್ತಿಗೆ ಅನ್ನ ಹಾಕವ್ರ, ನನ್ನ ಜವಾಬ್ದಾರಿ ವ್ಯಕ್ತಿಯಾಗಿ ನಿಮ್ ಕೈ ಮುಗಿತುಪ್ಪ ದಯವಿಟ್ಟು ಹೇಳತ್ತಂದ್ರ. ಆದ್ರೂ ಹೇಳಿಲ್ಲ, ಹೌದಲ್ಲ, ಹೇಳಿಲ್ಲ. ಇಲ್ಲಿ ಬಂದೈತ್ರಿ ಪರಿಸ್ಥಿತಿ. ಮತ್ತ ಅದೇನಾತ್ರೆ ಡಿ.ಸಿ. ಸಾಹೇಬ್ರು ಏನಂದ್ ಬಿಟ್ರು, ಇಲ್ಲ ಅಧ್ಯಕ್ಷರ ಅವ್ರು ಏನ್ ಮಾಡ್ರು ಕಾರ್ಖಾನೆ ಅವ್ರು ₹1 ಏರಾಗ್ತಾ ಇರಲಿಲ್ಲ, ಏನ್ ಮಾಡಕ್ ಬರ್ತೈತಿ ಅಂತಂದ್ರಿ ಸಾಹೇಬ್ರು. ಯಾಕಂದ್ರೆ ಕಾರ್ಖಾನೆ ಅವ್ರ ಜೊತೆ ಮತ್ತೆ ಡಿಸ್ಕಷನ್ ಮಾಡಕ್ ಹೋದ್ರು. ಅದೆಲ್ಲ ಬಹಳ ಇಲ್ಲಿ ಈ ಬೆಳಗಾವಿ ಒಳಗ 3,200 ಘೋಷಣೆ ಆಗೈತಿ ಅಂದ್ರೆ ಅದು ಬಿಜಾಪುರ ಸುಮಾರು ಉತ್ತರ ಕರ್ನಾಟಕದಾಗ ಏನೈತಿ ಇದು ಎಲ್ಲಾ ರೇಟ್ ಅನ್ವಯ ಆಕತಿ, ಅವ್ರಿಗೆಲ್ಲ ಬಹಳ ತೊಂದರೆ ಆಗತೈತಿ. ಅಧ್ಯಕ್ಷರ ನನಗೆ ಅದ ಸಾಧ್ಯ ಇಲ್ಲದ ಮಾತೈತಿ, ನಾನು ಎಷ್ಟು ಬೇಕಾದ ಪ್ರಯತ್ನ ಮಾಡಿನೂ ಇಲ್ಲಿವರೆಗೆ ಆಗ್ಲಿಲ್ಲ ಅನ್ನುವಂತ ವಿಚಾರನ ನನಗೆ ಅವ್ರ ಸಾಹೇಬರು ಅವರು ಕೂಡ ತಿಳಿಸಿದ್ರು. ಅನಿವಾರ್ಯ, ಯಾಕಂದ್ರೆ ನಾನು ಇಲ್ಲಿ ಪಬ್ಲಿಕ್ದಾಗ ಬಂದು ಹೇಳಿಲ್ರು. ಮತ್ತೆ ಏನ್ ತುಡುಗಲೆ ವ್ಯವಹಾರ ಎಲ್ಲ ಏನಿದ್ದ ಅಲ್ಲಿ ಏನ್ ನಡೀತ್ ನಿನ್ ಬಂದ್ ಹೇಳಿಲ್ಲ, ಏನಾದ್ರು ಅವ್ರು ಒಪ್ಕೋ ಆಗ್ತಾ ಇರಲಿಲ್ಲ ಅಂತೇಳಿ ಇಷ್ಟು ವ್ಯವಹಾರಕ್ಕೆ ಬಂದದ್ರಿ. ನಿನ್ನೇನ್ ಮಾಡಿದ್ರು, ನಾವ ಕಾರ್ಖಾನೆ ಅವ್ರು ಯಾಕೋ ಬಾಳ್ ಮಂಡತನ ಹಚ್ಚತಾರ ಅನ್ನಂತ ನಾವು ಸರ್ಕಾರ ಎಷ್ಟು ತೆರಿಗೆನ ಹೋಗ್ತೈತೆ ಅಂತೇಳಿ ವಿದ್ಯಾ ಮುರುಕುಂಬಿ ಬಾಯಿ 10 ವರ್ಷದಿಂದ 1 ಟನ್ ಕಬ್ಬಿಗೆ 4,500 ರೂಪಾಯಿ ಗೌರ್ಮೆಂಟ್ ಸ್ಪ್ರೀಟು, ಇಥನಾಲು, ಮತ್ತೇನೋ ಸಕ್ಕರೆ, ಬಗ್ಯಾಸು, ಸಿಪಿಯು, ಗಾಪ್ಯು ಏನೇನೈತೆ ಎಲ್ಲ ಹೊತ್ತ ಅದರಿಂದ ಟ್ಯಾಕ್ಸ್ ಹೋಗ್ತೈತಿ. ಹೇಳ್ರಿ, ಎಲ್ಲಾ ಮೂಲದಿಂದ ಹೋಗ್ತೈತಿ. ಯಾರ ನಮ್ ಶಶಿಕಾಂತ್ ನಾಯ್ಕ ಸಾಹೇಬ್ರು, ಅವ್ರದ್ದು ಕೂಡ ಫ್ಯಾಕ್ಟರಿ ಡೈರೆಕ್ಟರ್, ಅವ್ರ ಈಗಾಗಲೇ ಯಾವ ಸಂಗಮ ಅಲ್ರಿ ಸರ್, ಅದು ಮಾತು ಕಾಲಿಗೆ ಉದಾರಂತೆ 5,000 ಇಟ್ಟಿದ್ರು ಅದನ್ನ 1 ಟನ್ನಿಗೆ. ಯಾಕಂದ್ರೆ ಇಥನಾಲ್ ಸ್ಪ್ರೀಟ್ ತಮ್ಮ ಸೌಂಡ್ ಮ್ಯಾಗಿಂದ ಹೇಳಿರೋ ಯಾರೋ ಒಬ್ಬ ರೈತರು ಪಾಪ ಹಾಕಿ ಕೊಟ್ಟಾರ, ಮುರಿದು ಇಟ್ಟಿರಿ ಅದನ್ನ. ಇಳಿರಿ, ಕೆಳಗಿಳಿರಿ, ಬಹಳ ಸಾರಿ ಇಳಿಸ್ಕೋಬಾರದಪ್ಪ, ದಯವಿಟ್ಟು ಕೈ ಮುಗಿತ ಕೆಳಗಿಳಿರಿಪ್ಪ, ಇಳಿರಿ, ಕೆಡವಿರಿ ಅದನ್ನ, ಇಳಿರಿ ಇಳಿರಿ. ತಮ್ಮ ಇಳಿರೋ ಮ್ಯಾಕ್ ಕುಂತ ಇಳಿ ತಮ್ಮ. ನೀ ಕಡೆ ಅಧ್ಯಕ್ಷರು ಮಾತಾಡ್ರಿ, ಅಧ್ಯಕ್ಷರ ಮಾತಾಡ್ರಿ. ನೀವು ನೋಡ್ರಿ ಶಾಂತಿರ್ರಿ, ನಮ್ಮ ವಿಷಯ ಮಾಡ್ತಾರೆ ಡಿ.ಸಿ. ಸಾಹೇಬ್ರ ಕೇಳಿ ಬಂದಿನ್ರಿ ಅಂತೇಳಿ. ಇವತ್ತು ಲೈಟ್ ಹಚ್ಚಾರಿಪ್ಪ, ಮಧ್ಯಮದವ್ರು ತೊಂದರೆ ಆಗ್ಲಿ. ಲೈಟ್ ಹಚ್ಚಾಕೋ, ಸ್ವಲ್ಪ ಲೈಟ್ ಹಚ್ತಮ್ಮ, ಇವ್ 2-3 ಲೈಟ್ ಹಚ್ಚ ಬರ್ನ ಹಚ್ತಮ್ಮ. ಹಿಂಗಾಗಿ ಮರಿತ ನೀವು ಅದಕ್ಕೆ ಹುಯ್ಯನಾಕ್ ಹೋಗ್ಬೇಡ್ರಿ. ನನಗೆ ಇದೇ ಯಾವ ವಿಷಯಕ್ಕೆ ಶಶಿಕಾಂತ್ ನಾಯ್ಕರ್ ಸಾಹೇಬ್ರ ಕಡೆ ಹೋಗಿ ಮರ್ತ ಬಿಟ್ಟಿನಿ. ಅದಕ್ಕಾಗಿ ಸಾಹೇಬ್ರ ಇದು ವ್ಯವಹಾರ ಇವತ್ತ ನಾವು ಕೂಡ ಏನ್ ಮಾಡಿದ್ವು ಅಂತಂದ್ರ, ಇಲ್ಲಿ ನಿನ್ನೆ ವಿಜಯೇಂದ್ರ ಸಾಹೇಬ್ರು ಬಂದಿರ, ನಮ್ಮ ಗುರುಗಳು ಏನ್ ಹೇಳ್ರಿಪ್ಪ ಅಂತಂದ್ರ, ಅದು ದೇವ್ರ ಏನ್ ನುಡಿತಪ್ಪ ಅಂತಂದ್ರ, ಇಲ್ಲಿ ವೇದಿಕೆಗೆ ಯಾರು ಬರ್ತಿರ್ಲಿಲ್ಲ, ಇದು ಪಕ್ಷದ ವೇದಿಕೆ ಅಲ್ಲ, ಇದು ಕಬ್ಬು ಬೆಳೆಗಾರರ ಪಕ್ಷದ. ಕಬ್ಬಿಗೆ ಬೆಲೆ ನಿಗದಿ ಆಗತಕ್ಕಂತ ಗುರ್ಲಾಪುರದಾಗ ಜಾತ್ರೆ ಪ್ರಾರಂಭ ಆಗೈತಿ. ಇಲ್ಲಿ ಬರುದು ಮತ್ತ ನೀವು ಬಂದ ಶೋ ಕೊಟ್ಟು ಹೋಗುದಿದ್ರೆ ಬೇಡಪ್ಪ, ದಯವಿಟ್ಟ ತಾವು ನಮ್ಮ ಜೊತೆ ಇಲ್ಲಿ ಇರೋರಿದ್ದಾರೋ ಯಾರ ರಾಜಕಾರಣ ಪಕ್ಷಗಳು ಅವರದ್ರಿ, ಇಲ್ಲಿ ಬಂದ ಈ ಚಳವಳಿ ಒಳಗ ಈ ಚಳವಳಿಗೆ ಶಕ್ತಿ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಂತ ಹೇಳ್ರು. ಅದು ನಿನ್ನೆಲ್ಲ ಮಣ್ಣಿ ಕರೆ ಕೊಟ್ಟಿದ್ರು ನಾವು. ಅದ್ರ ಪ್ರಕಾರ ಅವ್ರು ನಿನ್ನೆ ಕೂಡ ಬಂದ್ರು, ನಿನ್ನೆ ನಮ್ ಜೊತೆ ಇದ್ದು ಪಾಪ ಅವರು ರಾತ್ರಿ ಕೂಡ ಇಲ್ಲೇ ಸುಮಾರು ಅವರು ಬೆಳಿಗ್ಗೆ 5-6 ಗಂಟೆ ಮಟ್ಟ ಇಲ್ಲೇ ವಸ್ತಿ ಇದ್ರು. ಅವ್ರು ವಸ್ತಿ ಇದ್ದು ರಾತ್ರಿ ಮತ್ತೆ ಬೆಳಿಗ್ಗೆ ಇವತ್ತು ಬಂದು ಅವ್ರಿಗೂ ಕೂಡ ಒತ್ತಾಯನ ಹೇಳಿದ್ನು, ನಿಮಗಷ್ಟೇ ಅಲ್ರಿ, ಕೇಂದ್ರ ಸರ್ಕಾರಕ್ಕೂ 50% ಪಾಲು ಹೋಗ್ತೈತಿ ಟ್ಯಾಕ್ಸ್ ದಾಗ. ಈ ತೆರಿಗೆ ಹಣದಾಗ ಏನ್ ಸ್ಪಿರಿಟ್ ಇಥನಾಲ್ ಇವೆಲ್ಲ ಏನೇನ್ ಅದಾವ್ರಿ, ಇದ್ರ ಮೇಲೆ ಅವ್ರಿಗೂ ಅರ್ಧ ಹೋಗ್ತೈತಿ. ನಿಮಗೂ ಕೂಡ ಮುಖ್ಯಮಂತ್ರಿ ಅವರಿಗೆ ಈ ಕಡೆ ಅರ್ಧ ಪಾಲು ಹೋಗ್ತೈತ್ರಿ, ಆ ಕಡೆ 4,500 ಹೋಗ್ತೈತಿ, ಈ ಕಡೆ 4,500 ಹೋಗ್ತೈತಿ ತಿಳಿದ್ರು ಅವ್ರಿಗೆ. ಅದೆಷ್ಟು ಹೋಗ್ತೈತಿ ನೀವೆಲ್ಲ ಲೆಕ್ಕ ಮಾಡಿಸ್ರಿ. ನಾವೇನ್ ಹೇಳಿದ್ರು, ನೀವು ₹1,000 ಕೊಡ್ಬೇಕಾ. 9.5 ರಿಕವರಿ ನಮ್ಮದು ಮೊದಲಿತ್ತು ಯಾವಾಗ 10 ವರ್ಷದಿಂದ, ಈಗ 9.1025 ಆಗೈತಿ. ಅದರಿಂದ ಇವತ್ತ ಕಬ್ಬು ಬೆಳೆಗಾರರ ಬೀದಿಗೆ ಬರಲಿಕ್ಕೆ ಈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಕಾರಣ ಅಂತ ಹೇಳಿ ನಿನ್ನ ಕೂಡ ನಾವು ಮೀಡಿಯಾ ಮುಖಾಂತರ 4 ಗಂಟೆಗೆ ಸಂದೇಶ ಕೊಟ್ಟು ಅವರು ಬಂದಾಗೂ ಕೂಡ ಹೇಳಿದ್ರು. ಅದನ್ನ ತಾವ ₹1,000 ಬೇಡಿಕೆನೂ ಇಶ್ಯೂ ಕೊಡಬೇಕು. ಇದೇನು 10.25 ಆಗೈತಿ, ಅದು 9.5 ತರಲೇಬೇಕು.
ಅದು ನಿಮ್ಮ ಎಲ್ಲರ ಜವಾಬ್ದಾರಿ ರೀ ಅಧ್ಯಕ್ಷರ ಅಂತೇಳಿ ಇವತ್ತು ಮಧ್ಯಾಹ್ನ ಕೂಡ ಇಲ್ಲಿ ಬಂದು ಅವ್ರ ಚಳವಳಿಯೊಳಗೆ ಭಾಗವಹಿಸಿದಾಗ ಅವ್ರಿಗೆ ಒತ್ತಾಯ ಮಾಡಿ ಅಲ್ಲಿ ಕೂಡ ನೀವು ಸರ್ಕಾರ ಜೊತೆ ಒತ್ತಾಯ ಮಾಡ್ರಿ ಅಂತೇಳಿ ಹೇಳಿದ್ರಿ. ಇಷ್ಟು ಹೇಳಿರ್ತಕ್ಕಂತ ವಿಷಯ ಅವ್ರಿಗೂ ಯಾಕಾರ ನೀವು ನಮ್ಮ ರಾಜ್ಯ ಸರ್ಕಾರಕ್ಕೆ ಅಟ್ಟ ಒತ್ತಾಯ ಮಾಡತ್ತಾರೋ ಅತ್ತಿಲ್ಲ, ಅವ್ರಿಗೂ ಕೂಡ ಪಾಠ ಹೇಳಿ ಇಲ್ಲಿ 2 ದಿವಸ ಮಲಸ್ಕೊಂಡ ಅವ್ರಿಗೆ ಆ ವಿಚಾರನ ಕೊಟ್ಟು ಗಟ್ಟಿ ಮಾಡಿ, ಇಲ್ಲ ನಾವು ಕೂಡ ಒಂದು ನಿಯೋಗ ಒಯ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡ್ರಿ ಅಧ್ಯಕ್ಷರ ಅಂತೇಳಿ ಸುಭಾಷ್ ಕಾಕ ಗುರುಗಳಿಗೆ ಹೇಳಿ ಒಂದು ತೇರಿ ಇಟ್ಟ ಆಯ್ತು ಅವ್ರು ನೀವು ಹೋಗ್ರಿಪ್ಪ ಇನ್ ಸಾಕಂತ ಹೇಳಿ ಹಚ್ಕೊಟ್ರಿ. ಅವರೆಲ್ಲರೂ ಕೂಡ ಇವತ್ತು ಹೋಗಿದಾರ್ರಿ. ಓಕೆ ಸರ್, ಈಗ ಇಷ್ಟು ವಿಷಯಕ್ಕೆ ಇಷ್ಟು ಬಂದೈತೆ. ನೆಕ್ಸ್ಟ್ ಏನಾಗ್ಬೇಕಾಗಿತ್ತು? ತೂಕದ್ದು ಇದ ನೀವು 1000 ಕೊಡ್ರಿ, ನೀವು 1000 ಕೊಡ್ರಿ ಬೇಡಿಕೆ ಇಟ್ಟುದು. ಈಗ ನೀವು ಕಾರ್ಖಾನೆ ಅವ್ರ ಕಡೆ ನಮ್ದ 3400 ರೂಪಾಯಿ ಬೇಡಿಕೆಗೆ ತಂದಿಟ್ಟುದು. ಅದನ್ನ ತಾವು ಕೂಡ ಇವತ್ತೇನು ಬಂದು ಸಂದೇಶ ಕೊಡ್ತಿರೋ ಕಾರ್ಖಾನೆ ಅವರ ಎಷ್ಟು ಕೊಡ್ತಂದಾರೋ ಏನ್ ಅನ್ನೋದ ತಾವು ಜನರಿಗೆ ಒಂದು ಸಂದೇಶ ಕೊಡ್ರಿ. ಇದು ಒಳ್ಳೆ ವಿಚಾರ. ಇದು ಕಾರ್ಖಾನೆ ಅವರು ಯಾವಾಗ ಮಂಡತನ ಮಾಡಕತ್ತಿರಲ್ಲ ರೀ. ಇದು 2 ದಿವಸ ನಮ್ಮನ್ನ 3 ದಿವಸ ಕುಣಿಸಿರ. ಇನ್ ನಾವೇನಂದು ಸಿದ್ದರಾಮಯ್ಯ ಅವರು ಆತು, ನರೇಂದ್ರ ಮೋದಿ ಅವರು ಸಾಹೇಬ್ರ ಆತು, ತಮ್ಮ ಸರ್ಕಾರ ಆತು, ಕಳಿಗೆ ಅಂತೂ ಯಾರು ಇರುದಿಲ್ಲ. ಕಳಿಗೆ ನಾವು ಇರ್ದು ಶ್ರಮ ನಾವು ಪಟ್ಟದು. 12 ತಿಂಗಳು ಒಂದು ಕಬ್ಬು ಬೆಳೆಸ್ಬೇಕಾರೆ ಸರ್ ಬೀಜ ಹಾಕಿ 12 ತಿಂಗಳು ಅದಕ್ಕ ಎಷ್ಟು ಶ್ರಮ ಪಡ್ತು ಅಂದ್ರ ಗೊಬ್ಬರ ಹಾಕ್ಬೇಕ್ರಿ 23,000 ರೂಪಾಯಿ. ನೀರು ಗಳೆ ಅಂತೇಳಿ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಬರ್ತೈತೆ. ಅದು CACP ವರದಿ ಪ್ರಕಾರ 1 ಟನ್ ಕಬ್ಬು ಬೆಳ್ಯಾಕ 4,700 ರೂಪಾಯಿ ಬರ್ತದೆ ಅಂತೇಳಿ ನೀವು ಮೊದಲು ರವಿಕುಮಾರ್ ಕಮಿಷನರ್ ಸಾಹೇಬ್ ಇದ್ರಲ್ಲ, ಶುಗರ್ ಕಮಿಷನರ್ ಇಲಾಖೆ ಒಳಗ್ರಿ, ಅವರ ಮೊನ್ನೆ ನಮ್ಮ ಮುಂದೆ ಒಂದು ರಿಪೋರ್ಟ್ ಕೂಡ ಇಲ್ಲಿ ಕೊಟ್ಟದಾರ್ರಿ. ಇಷ್ಟು ಬರ್ತೈತೆ ಸರ್ಕಾರಕ್ಕ ವರದಿ ಕಳಿಸ್ರ. 1 ಟನ್ ಬೆಳ್ಯಾಕ 4,700 ಬಂದಾಗ ಈ 3,500 ಬೆಲೆ ತಗೊಂಡ್ರ ನಮಗೇನೆ ಲಾಸ್ ಬಾಳ ಆತ್ರಿ. ಎಷ್ಟ್ ಲಾಸ್ ಆದ್ರಿ? ಇನ್ನೊಂದ್ 1,500 ರೂಪಾಯಿ ಲಾಸ್ ಆತಿಲ್ರಿ. ಅದಕ್ಕ ನಾವು ಕೇಂದ್ರ ಸರ್ಕಾರ ಕಡೆ ರಾಜ್ಯ ಸರ್ಕಾರ ಕಡೆ 1,000 ತಗೊಂಡಪ್ಪ ಅಂದ್ರ 5,500 ರೂಪಾಯಿ ಬಿಲ್ ಆಕತಿ. ನಮ್ ದುಡುಕಿಗೆ ಶ್ರಮ ತಕ್ಕಂತೆ ಬೆಲೆ ಬರ್ತೈತಿ ಅನ್ನುವಂತ ಇವತ್ತ ನಾವು ನಿಮಗ್ ಬೇಡಿಕೆಯನ್ನು ಇಡ್ತಾ ಇದೀವ್ರಿ. ಇದು ಹೋರಾಟ ರೀ. ಇದು ಟೋಟಲ್ ಆಗಿ 5,500 ಆತ್ರಲ್ಲ. ಈ ವ್ಯವಹಾರ ಇಷ್ಟು ನಮ್ಮದ ಸ್ಥಿತಿ ಪರಿಸ್ಥಿತಿ. ಯಾಕಂದ್ರೆ ನಾವು ನಮ್ಮ ಹಕ್ಕು ಕೇಳತ್ತೀವಿ. ಕಬ್ಬಿಗೆ ಸರ್ಕಾರ ನಮಗ ಗಳೇಕ್ ರೊಕ್ಕ ಕೊಟ್ಟಿಲ್ಲ, ಲಾಗುಡಕ್ ರೊಕ್ಕ ಕೊಟ್ಟಿಲ್ಲ. ನಾವೆಲ್ಲ ಕೊಂಡ ತಗೊಂಡು ಅದಕ್ಕೆ ಏನೇನು ಬೇಕು ಶ್ರಮ ಹಾಕಿ ವರ್ಷಕ್ಕೆ ಒಮ್ಮೆ ಕಟಾವ್ ಆತಪ್ಪ ಅಂದ್ರ ಅದ ಮಗಂದ ಮತ್ತ ಮುಂದಿನ ವರ್ಷ ಮಟ್ಟ ಅದನ್ನ ಸಣ್ಣಂಗ ಚಿಗಿಸ್ 12 ತಿಂಗಳು ಒಯ್ಯಬೇಕಾರೆ ಅದನ್ನ ಅಲ್ಲಿವರೆಗೆ ಅದ ಏನೂ ಮಾಡಕ್ ಬರೋದಿಲ್ಲ. ಕಾರ್ಖಾನೆನೂ ಅವಾಗ ಚಾಲು ಮಾಡ್ತಾರ್ರಿ. ಇದೆಲ್ಲ ಆಗೇಶ್ ಸರ್. ಕಾರ್ಖಾನೆ ಅವ್ರ ಮೇಲೆ ದ್ವೇಷಕ್ಕೆ ಕೇಳತ್ತಿಲ್ಲ. ಅವ್ರ ಸುಮಾರು 4, 5, 6 ವರ್ಷ ಆತು 3,000 ಬರೀ 3,000 ಕೊಟ್ಟಾರಲ್ಪ. ಅದ್ರ ಹಚ್ಚಿಗೆ ರೊಕ್ಕನ ಕೊಟ್ಟಿಲ್ರಿ ಒಟ್ಟ. ಅವ್ರ ವರ್ಷ 100 ಕೊಟ್ಕೋತ ಬಂದಿರತ್ತಂದ್ರೆ ಎಷ್ಟು ಹಾಕಿ ಸರ್ ಇವತ್ತ 6-7 ವರ್ಷದಾಗ 3,600 ರೂಪಾಯಿ ಹಾಕಿತ್ ನಾವು ಹೋರಾಟ ಮಾಡ್ತಿದ್ವು ಇಲ್ಲ. ಅವ್ರ ತಾವು ವೈಯಕ್ತಿಕ ಸುಧಾರಣೆ ಅವ್ರಿ 108 ಹೇಳ್ತಾರ್ರಿ. ಈಗ ಏನ್ ಹೇಳ್ತಾರ ಅವ್ರ? ಕೇಂದ್ರ ಸರ್ಕಾರ ಸಕ್ಕರೆಯನ್ನು ಡೈರೆಕ್ಟ್ ನರೇಂದ್ರ ಮೋದಿ ಅವ್ರು ಖರೀದಿ ಮಾಡ್ತಾರೋ, ಅವ್ರು 35 ರೂಪಾಯಿಗೆ ಮಾಡಿ ಅವ್ರು 45 ರೂಪಾಯಿಗೆ ಮಾರ್ತಾರ ಅಂತ ಹೇಳ್ತಾರ. ಅವ್ರ ನರೇಂದ್ರ ಮೋದಿನೂ ಮೋಸ ಮಾಡಿದ್ರೆ ಈ ಕಡೆ ಇದು ಮೋಸ. ಕಾರ್ಖಾನೆ ಅವ್ರು ಯಾರು ಮೋಸ ಮಾಡೋರು? ಅವ್ರ ನಮ್ಮನ್ನ ಮಾಡವ್ರ. ಕಬ್ಬು ಬೆಳೆಯವ್ರು ಯಾಕೆ ಲಾಸ್ ಆಗ್ಬೇಕು? ಅದಕ್ಕಾಗಿ ನಾವ ಏನನ್ನತ್ತೀರಿ, ಈಗ ಕಾರ್ಖಾನೆ ಅವ್ರು ಏನ್ ಹೇಳ್ಯಾರೋ ಈ ಜನಕ್ಕೆ ಹೇಳ್ರಿ. ಕಾರ್ಖಾನೆ ಅವ್ರು ಏನ್ ಹೇಳ್ಯಾರೋ ಜನಕ್ಕೆ ಹೇಳ್ರಿ. ಕಾರ್ಖಾನೆ ಅವ್ರ ಇಲ್ಪ ನಾವು 3200 ರೂಪಾಯಿ ನಾವು ಕೊಡವ್ರ ಅದ್ರ ಹಚ್ಚಿಕ್ ಆಗುದಿಲ್ಲ ಅನ್ನುವಂತ ಮಾತಿದ್ರು ಕೂಡ ಹೇಳ್ರಿ. ಇಲ್ಲ ಮತ್ತೊಂದ್ 100 ಕೊಡ್ತಾರೋ 200 ಕೊಡ್ತಾರೋ ಅವ್ರ ಏನ್ ಸಂದೇಶ ತಂದಾರ ಅನ್ನುವಂಥದ್ದು ಕೂಡ ಹೇಳ್ರಿ. ಎಷ್ಟು ಬಾದ್ಗಿರು ಅಲ್ಲೋ 1,000 ರೂಪಾಯಿ ಮುಖ್ಯಮಂತ್ರಿ ಕಡೆ ಕೇಳತ್ತನು. ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಬಿಡಾಕ ಅಟ್ಯಾಕ್ ವಿಚಾರ ಅಂತ ಶಾಂತರ. ಅದಕ್ಕಾಗಿ ದಯವಿಟ್ಟು ಸರ್ ಇದ ವಿಷಯ ಇಲ್ಲಿಗೆ ಇಷ್ಟು ಬಂದದ್ರಿ. ಮತ್ತ ಕಾಟಾದ ತೂಕದ ಸೇತುವೆ ಇದು. ಬಾಯಿ ಮಾಡ್ಬೇಡ ತಡ್ರಿವ. ಈಗ ತೂಕದ ಸೇತುವೆ ಡಿಜಿಟಲ್ ಕಾಟವನ್ನು ಕುಣಿಸ್ಬೇಕಂತೇಳಿ ಹೋರಾಟ ಮಾಡಿದ್ವು. ಅದ್ರ ಪ್ರಕಾರ ಅಧಿಕಾರಿಗಳು ಆತು ತಾವೆಲ್ಲ ಕೂಡ ಆದೇಶ ಮಾಡ್ರಿ. ಅದು 1.5 ವರ್ಷ ಆಯ್ತು. ಹೋದ ವರ್ಷ ಒತ್ತಾಯ ಮಾಡಿದ್ವು. ಇಲ್ಲಿ ಕೂಡ ಕಾಟಗಳು ಎಲ್ಲೆಲ್ಲೂ ಕುಂಡಿಲ್ಲ. ಒಂದ್ ಕಡೆ ಇಲ್ಲೇ ಕುಣಿಸಾತಾರ ಅನ್ನೋಂಥದ್ದು MK ಹುಬ್ಳಿಗೆ ಕಿತ್ತೂರಾಗ ಆ ಭಾಗದಾಗ ಒಂದೇ ಕಾಟ ಕುಣಿಸಾತಾರ ಅಂತ ಹೇಳಿದ್ರು. ನೀವು ಕಾಟ ಎಷ್ಟು ಸ್ಯಾಂಕ್ಷನ್ ಆಗಿದೆ ಸರ್? ನಮ್ಮ ಜಿಲ್ಲೆಯೊಳಗೆ ಬೆಳಗಾವಿ ಜಿಲ್ಲೆ ಒಳಗೆ 7 ಆಗಿದ್ದು ಕಾಟಗಳು. ಬಹಳಷ್ಟು ಜನದ ಕೆಲವು ಮಂದಿದ ಏನ್ ಬೇಡಿಕೆ ಇತ್ತು, ಆ ಕಾಟಗಳನ್ನ
ಕಾರ್ಖಾನೆ ಮುಂದೆ ಕುಣಿಸ್ರಿ ಅಂತ ಹೇಳಿ ಬೇಡಿಕೆ ಇತ್ತು. ನಾವು ಅದನ್ನ ಕೆಲವು ರೈತ ಸಂಘದವ್ರು ವಿರೋಧ ಮಾಡಿ ಕಾರ್ಖಾನೆ ಮುಂದೆ ಕುಣಿಸ್ಬೇಡ್ರಿ, ಮತ್ತ ಅವ್ರ ಇವ್ರು ಇಬ್ರು ಕೂಡಿ ತುಡುಗ್ ಮಾಡ್ಕೋತ ಕೂತ್ರಂದ್ರ ನಮ್ಮನ್ನ ನೀರು ಹಿಡಿಬಾರ್ದು. ಇಲ್ಲಿ ಕಂಕನವಾಡಿ ಸರ್ಕಲ್, ಹಾರಿಗೇರಿ ಸರ್ಕಲ್, ಎಲ್ಲೆಲ್ಲಿ ಎಲ್ಲಾ ಕಡೆ 4 ಪ್ಲೇಸ್ ಹಿಂಗ್ ಗಾಡಿಗಳು ಹೋಗ್ತಾವ, ಈ ಕಡೆ 10 ಕಾರ್ಖಾನೆಗೆ ಹೋಗ್ತಾವು. ಅಲ್ಲೆಲ್ಲಿ ಸರ್ಕಲ್ ಒಳಗೆ ಕುಣಿಸ್ಬೇಕು ಅಂತೇಳಿ ನಮ್ ಸುಭಾಷ್ ಕಕ್ಕ ಗುರುಗಳ ನಾವೆಲ್ಲ ಕೂಡಿ ಜಿಲ್ಲಾಧಿಕಾರಿ ಅವ್ರಿಗೆ ಒತ್ತಾಯ ಮಾಡಿದ್ವು. ಅದರ ಪ್ರಕಾರ ಮಂಡ್ ಕೂಡ DC ಅವರಿಗೆ ಲಿಸ್ಟ್ ಕೊಟ್ಟದು ಅದನ್ನ ಎಲ್ಲೆಲ್ಲಿ ಕುಣಿಸ್ಬೇಕು ಅನ್ನುವಂಥದ್ದು. ಮತ್ತ ಜಾಗನ ಕೂಡ ನೀವು APMC ಅಂದ್ರೆ ಅದನ್ನ ಖರೀದಿ ಮಾಡಿ ಅದನ್ನ ಕುಣಿಸುವಂತ ಕೆಲಸ ಮಾಡ್ಲೇಬೇಕಾಗಿತ್ತು. ಅದು ಲೇಟ್ ಆಗಿತ್ತು. ಅದನ್ನು ಕೂಡ ತಕ್ಷಣ ಮಾಡ್ಬೇಕು. ಅದ್ರೊಳಗಿಂದ ಏನಾಗಿತ್ರಿ, ಆ ಕಂಪ್ಯೂಟರ್ ಡಿಜಿಟಲ್ ಕಾಟದಾಗ್ರಿ, ಕಾಟರ್ ಇದ್ರಿ ಡಿಜಿಟಲ್ ರೀ, ಆ ಡಿಜಿಟಲ್ ಕಾಟದೊಳಗೆ ಅಲ್ಲಿಗೆ ಏನ್ ಮಾಡ್ತಾರ್ರಿ, ಅದಕ್ಕೊಂದು ಡಿಜಿಟಲ್ ಕಾಟ ಅಂದ್ರೆ ಇಂಡಿಕೇಟರ್ ಅಂತ ಹೇಳಿ ಬರ್ತೈತಿ. ಅದಕ್ಕೆಲ್ಲ ಸಪ್ಲೈ ಹಾಕ್ರಿ ಮ್ಯಾಲ ಡಿಸ್ಪ್ಲೇಕ್ ಹೋಗಾಕ. ಅವ್ರೇನ್ ಮಾಡ್ಯಾರ, ಅಲ್ಲಿ ಇಂಡಿಕೇಟರ್ದಾಗ 2 ವೈರ್ ಇಟ್ಟಾರ. 2 ವೈರ್ ಇಟ್ಟಾರು. ಒಂದು ವೈರ್ ಏನ್ ಹಾಕತಿ, ಒಂದು ಪ್ರಿಂಟರ್ ಹೋಗದ್ರಿ. ಅದು ಪ್ರಿಂಟ್ ಹೋದತಿ ನಮಗೇನ್ ತೊಂದರೆ ಇಲ್ಲ, ಪ್ರಿಂಟ್ ಬರ್ತತಿ, ಸ್ಕ್ಯಾನ್ ಬರ್ತತಿ, ಅದೇಟ್ ತೂಕ. ಅಲ್ಲಿ ಕಂಪ್ಯೂಟರ್ಗೆ ಏನು ವೈರ್ ಹೋಗತ್ರಲ್ಲ, ಆ ಕಂಪ್ಯೂಟರ್ ವೈರ್ ಏನ್ ಮಾಡ್ತದ್ರಿ, ಆಟೋಮೆಟಿಕ್ ಅದಲ್ಲಿ ಏನ್ ಮಾಡ್ತದ್ರಿ, ಅದಕ್ಕೊಂದು ಸಾಫ್ಟ್ವೇರ್ ಸೆಟ್ ಮಾಡ್ತಾರ ಅವ್ರೇನ್ 10 ಲಕ್ಷ ಖರ್ಚು ಮಾಡ್ತಾರ. ಆಗ ಇಲ್ಲಿ 10 ಟನ್ ಬಂದೈತಂದ್ರೆ ಅದು 9 ಟನ್ ತೋರಿಸಿ ಡೈರೆಕ್ಟ್ ಡಿಸ್ಪ್ಲೇಕ್ ಹೋಗ್ಬಿಡ್ತೈತಿ. ಅದು ನಾವ ಏನ್ ನೋಡವ್ರ ವಾದ ಬಿಡ್ದು 2 ಟನ್ ಆಯ್ತು, ಬತ್ತಪ್ಪ 9 ಟನ್, 1 ಟನ್ ಹೊಡೆದ್ರ ಅವ್ರು ಡಿಜಿಟಲ್ ಕಾಟ ಕೂಡ ಕೂಡಿಸ್ರು ಅದನ್ನ 100% ಅವ್ರು ಮೋಸ ಮಾಡ್ತಾರೋ. ಸಾಹೇಬ್ರಿಗೆ ಮೊನ್ನೆ ಜಿಲ್ಲಾಧಿಕಾರಿ ಅವರಿಗೆ SP ಸರ್ಗೆ ಹೇಳಿ ಅದನ್ನ ಎಷ್ಟೊತ್ತಿದ್ರು. ನನಗೊಬ್ಬ ಅವ್ ಯಾರ ಇದನ್ನ ಮಾಡ್ತಾರ, ಏನವ್ರ ಹೆಸರು, ವೇಟ್ ಅಂಡ್ ಮೆಜರ್ಮೆಂಟ್ ದವರು, ಡಿಪಾರ್ಟ್ಮೆಂಟ್ ದವ ಆ ವೇದಿಕೆ ಮೇಲೆ ಬಂದ್ ನನಗ ಕೈ ಮುಗಿದು ಹೇಳಿದೆ, ನಿಮಗ್ ಕಾಲು ಬೀಳ್ತೀನಿ ಅಧ್ಯಕ್ಷರ, ಅದನ್ನ ಸೀಸ್ ಮಾಡಿಸಿದೆ ಅಂದ್ರ ನೀವು ರೈತರು ಉದ್ಧಾರ ಹಾಕಿರಿ ಅಂತೇಳಿ. ಇಲ್ಲ ಸರ, ಈಗ ಇದನ್ನ ಡಿಜಿಟಲ್ ಕಾಟ ಇದ್ರಲ್ಲ, ಕಂಪ್ಯೂಟರ್ ಐತಿ, ಅದನ್ನ ಸಂಪೂರ್ಣ ಸೀಸ್ ಮಾಡ್ಸ್ರಿ. ಮತ್ತು ತುಡುಗ್ ಮಾಡಿದ್ರೆ ನೋಡ್ತೀವಿ ನಾವು ಹೆಂಗ್ ನೋಡ್ಕೊಳಕ್ ಗಟ್ಟಿಗಿದ್ವು. ಈಗ ಅದನ್ನ ತಕ್ಷಣ ಅದು ಕಾನೂನದಾಗ ಹೋಯ್ತ್ರಿ, ಮತ್ತ ಆಕ್ಟ್ದಾಗ ಹೋಯ್ತ್ರಿ, ಅದ್ ನಿಮ್ ಶುಗರ್ ಆಕ್ಟ್ದಾಗ ಕೂಡ ಅದನ್ನ ಸೀಸ್ ಮಾಡ್ಬೇಕಂತ ಹೇಳಿದ್ರಿ. ಅದಕ್ಕೆ ಡೈರೆಕ್ಟ್ ಅವ್ರಿಗೆ ಇದು ಬರ್ತೈತೆ ಸರ್, ಸ್ಕ್ಯಾನರ್ ಬರ್ತೈತೆ. ಎಷ್ಟು ತೂಕ ಆಗಿದೆ ಸ್ಕ್ಯಾನ್ ತಗೊಂಡ್ ಅವ್ರು ಆಟೋಮೆಟಿಕ್ ಸ್ಕ್ಯಾನ್ ಮಾಡಿದ್ರೆ ಅಂದ್ರೆ ಕಾರ್ಖಾನೆ ಅವ್ರಿಗೆ ಲಿಸ್ಟ್ ಸಿಗ್ತೈತಿ, ನಮಗೂ ಒಂದು ಸಿಗ್ತೈತಿ. ಇದು ಮೋಸ್ಟ್ರಿ ಡೈರೆಕ್ಟ್ ಇಂಡಿಕೇಟರ್ ಅಂದ್ರೆ ಡೈರೆಕ್ಟ್ ಡಿಸ್ಪ್ಲೇನ ಹೋಗ್ಬೇಕದ. ಇಲ್ಲೇನು ತೂಕ ಆಕತಿ, ತೂಕ ಬಡಿಗುಡ್ದ 10 ಟನ್ ಇಲ್ಲಿ ಬಂದ ಬಿಡ್ಬೇಕು, 10 ಟನ್ ಹಾಕುಡ್ದ. ಅದು ಅವ್ರ ನೆತ್ತಿ ಮೇಲೆ ಇಟ್ಟಾರ ಹಿಂಗ ಅದ. ಈ ತೂಕಕ್ಕ ಇಲ್ಲಿ ಸಮೀಪ ಇರ್ಬೇಕು ನಮ್ ಕಾನೂನು. ಅದು ಯಾಕೆ ಇಟ್ಟಾರ ಹೇಳ್ರಿ, ಒಳಗೆಲ್ಲ ಹೆಚ್ಚು ಗಾಡಿ ಗಿಡಿ ಕಟ್ಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾರ ಅವ್ರು. ಮತ್ತ ಅದನ್ನೇನ್ ಮಾಡ್ಬೇಕ್ರಿ ಸರ್, ಇಲ್ಲೇನು ತೂಕ ಆಗ್ತೈತಿಲ್ಲ, ತೂಕ ಏನಾಗ್ತೈತಿ, ಆ ತೂಕ ಅದು ಆನ್ಲೈನ್ ಸಿಸ್ಟಮೆಟಿಕ್ DC ಆಫೀಸ್ದಾಗ ನಿರಂತರ ಏನ್ ನಮ್ ಬೆಳಗಾವಿ ಜಿಲ್ಲೆ ಇರ್ಲಿ, ಬಾಗಲಕೋಟೆ ಇರ್ಲಿ, ಬಿಜಾಪುರ ಇರ್ಲಿ, ಇದ್ರೊಳಗೆ ಡಿಜಿಟಲ್ DC ಆಫೀಸ್ದಾಗ ನಿರಂತರ ಹೋಗ್ತಿರ್ಬೇಕದ. ಡಿಸ್ಪ್ಲೇದಾಗ ಆನ್ಲೈನ್ ಮೇಲೆ ಇರ್ಬೇಕು. ಯಾವ್ದು ಬೇಕಂದಂಗ ಗಾಡಿ ತೂಕ ಆಗ್ಲಿ ಆನ್ಲೈನ್ದಾಗ ಅಲ್ಲೇ ಹೋಗಿ ನೋಡ್ಕೋತಕ್ಕಂಥದ ಇದ್ರೊಳಗೆ ಬರ್ಬೇಕ್ರಿ ಮ್ಯಾಗ ಆನ್ಲೈನ್ದಾಗ. ಸರ್ ಇದು ಆಗ್ಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ವಿ. ಜಿಲ್ಲಾಧಿಕಾರಿ ಅವ್ರ ಪ್ರಕಾರ ಅದ್ರ ಒಪ್ಪಿಕೊಂಡರು. ಅದು ಮುಂದಿನ ಏನೇನು ಮಾಡಿದ್ರು ಮಣ್ಣಿ ಹೇಳ್ಯಾರ್ರಿ ಅವ್ರು. ರೈತರಿಗೆ ಯಾಕಂದ್ರೆ ಜಗತ್ನಾಗ ಎಲ್ಲ ಆನ್ಲೈನ್ ಆಗೈತ್ರಿ. ನಾವ್ ಎಷ್ಟ್ ಟನ್ ಕಬ್ಬು ಹೋತು, ದಿವಸ ಏನೇನ್ ಆತು ಅನ್ನೋದ ನಾವು ಆನ್ಲೈನ್ದಾಗ ಎಷ್ಟ್ ಕಾರ್ಖಾನೆ ಒಳಗೆ ಎಷ್ಟ್ ಕೃಷಿಂಗ್ ಆತು ಅನ್ನುವಂಥದನ್ನ ಆನ್ಲೈನ್ದಾಗ ದಿನಕ್ಕೆ ನಾವು ನೋಡುವಂತದ್ ಆಗ್ಬೇಕ್ರಿ. ಇಡೀ ಜಗತ್ತೆಲ್ಲ ನರೇಂದ್ರ ಮೋದಿ ಅವ್ರು ಹಿಡ್ಕೊಂಡ್, ಸಿದ್ದರಾಮಯ್ಯ ಅವ್ರ ಸಾಹೇಬ್ರು ಹಿಡ್ಕೊಂಡ್ ಎಲ್ಲ ಡಿಜಿಟಲ್, ಜಗತ್ತ ಡಿಜಿಟಲ್ ಆಗದ. ಅದನ್ಯಾಕ ಶುಗರ್ ಕಮಿಷನರ್ ಇಲಾಖೆ ಅದನ್ನ ಡಿಜಿಟಲ್ ಮಾಡಿಲ್ಲ? ಇನ್ನೊಂದ್ರಿ, ನಾವ 10 ವರ್ಷದಿಂದ ಸಾಹೇಬ್ರ ಹೋರಾಟ ಮಾಡತ್ತು. ಸುಭಾಷ್ ಕಾಕ ನಾವ ಒಂದು 1000 ಮಂದಿ ಟೀಮ್ ನಾವು ಮುಪ್ಪು ಅದು ಆಸ್ತಿನಿ ಮಾರ್ಕೊಂಡು. ಎದಕ್ಕಂದ್ರೆ ನೀವು ಡಾಕ್ಯುಮೆಂಟ್ಸ್ ಕೊಟ್ಟು ಮನವಿ ಕೊಟ್ಟು 10 ಲಕ್ಷ ರೂಪಾಯಿ ಜೆರಾಕ್ಸ್ ಕೊಡ್ದನ್ರಿ ಸುಭಾಷ್ ಕಾಕ. ಏನಂತೇಳಿ ಶುಗರ್ ಕಮಿಷನರ್ ಇಲಾಖೆಯನ್ನು ಗಟ್ಟಿಗೊಳಿಸ್ರಿ. ಮಹಾರಾಷ್ಟ್ರದಾಗ ಒಂದು 100 ಮಂದಿ ಸಿಬ್ಬಂದಿಗಳು ಶುಗರ್ ಕಮಿಷನರ್ ಇಲಾಖೆಯಾಗ್ರಿ. ಬೆಳಗಾವಿ ಬೆಂಗಳೂರು ಹಿಡ್ಕೊಂಡ 80 ಕಾರ್ಖಾನೆ ಇದ್ರ 5 ಮಂದಿ ಒಬ್ಬ ಕಮಿಷನರ್. ಆ ಕಮಿಷನರ್ 20 ಖಾತೆ ಅವ್ನ ನಿಮಿತ್ತಿಗೆ ಡೆಮ್ಯೂ ಆಗಿ ಪಾಲಿಸಿ ಮಾಡ್ಯಾರ. ಈಗ ಕಮಿಷನರ್ ಅನ್ನೋರು ಹಾಕಿರಿ. ಈಗ ಮೊದಲು ರವಿಕುಮಾರ್ ಅಂತ ಕಮಿಷನರ್ ಇದ್ರ, ಅವರೆಲ್ಲ ಬಹಳಷ್ಟು ಅವ್ರನ್ನ 2-3 ವರ್ಷ ನಾವ ಸುಭಾಷ್ ಕಾಕ ಎಲ್ಲ ಗುದ್ದಾಡಿ ಅವನ ಪೂರಾ ಚಾರ್ಜ್ ಮಾಡಿದ್ವು. ಎಲ್ಲ ಕಾನೂನು ಜ್ಞಾನ ಅವ್ನು ಹೇಳಿಕೊಟ್ಟು ಅವೇನ್ ಮಾಡಿದ, 15 ದಿವಸನಾಗ ಕಬ್ಬಿನ ಬಿಲ್ ಕೊಡ್ಬೇಕನ್ನೋ ಕಾನೂನು ಐತಿ. ಯಾವ 15 ದಿವಸಕ್ಕಿಂತ ಲೇಟ್ ಮಾಡಿ ಕೊಟ್ರಿ 10 ವರ್ಷದಾಗ ಅವ್ರೆಲ್ಲರೂ ಇಂಟ್ರೆಸ್ಟ್ ಆಗಿ ಕೊಡ್ಬೇಕಂತ ಹೇಳ್ಕೊಂಡು ನೋಟಿಸ್ ಕೊಟ್ಟ. ಅದೇನ್ ನೋಟಿಸ್ ಕೊಟ್ಟು 4 ದಿವಸನಾಗ ಅವ್ ಇಲ್ಲ.
ಹೊಳ್ಳಿ ತಕ್ಷಣ ಸರ್ ಅವನ ಹಾಕುವಂತದ್ ಆಗ್ಬೇಕು. ಹೌದ್ರಿ, ಅವ್ ಇಲ್ಲ ಅವ ಉಚನ ಹೆಂಗ್ ಮಾಡೋದಿದ್ ನಾವ್ ಹೋದಾಗ ಪಾಪ, ಯಾಕಾರ ಪರಿಸ್ಥಿತಿ ಕೆಟ್ಟ, ಯಾಕಾರ ಅವ್ನು ಇಡಂಗಿಲ್ಲ ಗೊತ್ತದ ನಮ್ದೆಲ್ಲ ಮೊಬೈಲ್ದಾಗ. ಅವ ಪಾಪ ನಮ್ ಟಿವಿ ಮೀಡಿಯಾದವ್ರನ್ನ ಕರ್ಕೊಂಡು ಹೋಗಿರ್ಕಿಲ್ಲ ನಾವು, ನಮ್ಮ ಫೇಸ್ಬುಕ್ ತಗೊಂಡ್ ಕೂತಿದ್ದು, ಅವಂಗೂ ಗೊತ್ತಿಲ್ಲ ಅದನ್ನ ಅಲ್ಲೇ ಲಕ್ಷ ಮಂದಿ ನೋಡತ್ತಿರ ಮೊಬೈಲ್ದಾಗ. ಅವಾಗ ಇವೆಲ್ಲ ಆತ್ ಸರ್. ಈಗ ಹೊಳ್ಳಿ ಶುಗರ್ ಕಮಿಷನರ್ ವಾಪಸ್ ಅವ್ರು ಬರ್ಬೇಕ್ರಿ. ಯಾಕಂದ್ರೆ ಈ ಶುಗರ್ ಕಮಿಷನರ್ ಸುಮಾರ ಸುಭಾಷ್ ಕಕ್ಕ ನಾವು 10 ತಾಸು ಕೂತ್ ಹೇಳಿ ಬಂದು, ಆ ಪುಣ್ಯಾತ್ಮ ಸಾಹೇಬ್ ಇಲ್ಲಿವರೆಗೆ ಅಂತೂ ಸನೇಕೂ ಆದಿಲ್ಲ, ಅವ್ನ ಸ್ಟೇಟ್ಮೆಂಟ್ ಇಲ್ಲ, ನೋಡಿ ಇಲ್ಲ. ಹೌದಲ್ರಿ, ಬಂದರೋ ಇದ್ರ ಪರಿಸ್ಥಿತಿ ಸರ್. ಶುಗರ್ ಕಮಿಷನರ್ ಇಲಾಖೆ ಒಳಗ ಇದರಿಂದ ನಿಮಗ್ ಸರ್ಕಾರಕ್ಕೆ 4-5 ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗತಿ. ಇದು ಕೆಟ್ಟ ಮಗಂದ ಒಂದ್ 50 ಕೋಟಿ ಎಟ್ ಬರ್ತದೆ ಸಾಹೇಬ್ರ ಖರ್ಚು. ಒಂದ್ 50 ಮಂದಿನ ಇಲಾಖೆ ಹೋಗಾಕ ಬಾಳ ಅಂತಂದ್ರ ಒಂದ್ 50 ಕೋಟಿ ಹಿಡ್ಕೊಂಡು 100 ಕೋಟಿ ಹಿಡ್ಕೋರಿ. ಈಗ 4,500ದಾಗ ಅವ್ರಿಗೊಂದ್ 100 ಕೋಟಿ ಕೊಂಡ್ರಿ. ಆ ಇಲಾಖೆ ಸದೃಢಗೊಳಿಸ್ರಿ ಅಂದ್ರೆ ಸರ ಇಲ್ಲಿವರೆಗೆ ಹೋಗಿ ರಿಕವರಿ ಒಳಗ್ ಮೋಸ ಆಗತ್ತ ಸರ್. ರಿಕವರಿ ಬಣ್ಣೀಗ ರಿಕವರಿ ತೂಕಣ್ಣ ಯಾರು ಚೆಕ್ ಮಾಡ್ತಾರ್ರಿ? ಸರ್ಕಾರ ಎಂದು ಚೆಕ್ ಮಾಡುದಿಲ್ಲ. ಯಾವಾಗ ಮಾಡ್ತದ ಸರ್ಕಾರ? ನಾವು ಒತ್ತಾಯ ಮಾಡಿದಾಗ ಹೋಗಿ ಚೆಕ್ ಮಾಡದತ್ಯ. ದಿನನಿತ್ಯ ರಿಕವರಿಯನ್ನ ಕಾರ್ಖಾನೆ ಒಳಗಾತು. ನಮ್ಮ ಶಾಂಪಲ್ ಮಿಷನ್ ಅನ್ನ ಒಂದು ಶಾಂಪಲ್ ಮಿಷನ್ ಕುಣಿಸ್ಬೇಕ್ರಿ. ಶುಗರ್ ಕೇರ್ ಶಾಂಪಲ್ ಮಿಷನ್ ಅನ್ನ ನಾವು ಕುಣಿಸಿರತ್ತಂದ್ರ ರಿಕವರಿ ತೆಗಿ ಮಿಷನ್ ನಮಗ ನೀವು ಅದಕ್ಕೊಂದು 100 ಕೋಟಿ ಹೋಗೋತಕ್ಕ ಮಗಂದ ಮಾಡಿರ ಫಿಕ್ಸ್ ಆಕದ್ಲಿ. ಹೌದಲ್ಲ, ಹಾಲಿನ ಪ್ಯಾಟ್ ಆಗದೆ ಸರ್. ಹೆಂಗ್ ಹಾಲಿನಾಗ ಹಾಲು ಹಾಕಿ ಕುಡ್ದ ನಿಂದ 12 ಬತ್ತು 3 ಬತ್ತು 75 ಆತು ಅಂತ ಹೆಂಗ್ ಹೇಳ್ತಾರಲ್ಲ, ಆ ರೀತಿ ಪ್ಯಾಟ್ ಮಿಷನ್ ಅನ್ನ ಶಾಂಪಲ್ ಮಿಷನ್ ಅನ್ನ ಕುಣಿಸುವಂತದ್ದು ಆಗ್ಬೇಕು. ಇದೆಲ್ಲ ಆಗ್ಬೇಕಂದ್ರೆ ಸರ ಶುಗರ್ ಕಮಿಷನರ್ ಇಲಾಖೆ ಮೊದಲು ನೀವು ಸದೃಢಗೊಳಿಸ್ತಾರ. ಚೆಕ್ ಯಾರು ಮಾಡವ್ರ? DC ಸಾಹೇಬ್ರು ಚೆಕ್ ಮಾಡಕ್ ಜವಾಬ್ದಾರಿ ಹೊರ್ತಾರ್ರಿ. ಇವ್ರ ಇಲಾಖೆ ಒಳಗ ಸಾಕಷ್ಟು ತಹಶೀಲ್ದಾರ್ ಆಫೀಸ್ದಾಗ ಸಿಬ್ಬಂದಿ ಇಲ್ಲ. ಆ ಕೃಷಿ ಇಲಾಖೆಯಾಗ 5,000 ಸಿಬ್ಬಂದಿ ಬೇಕು. ಅವ್ರೆಲ್ಲ ಕೂಡಿ 200 ಮಂದಿ ರಾಜ್ಯದಾಗ ಉಳಿದಾರ. ಚೆಕ್ ಯಾರ ಕೈಲಿ ಮಾಡಿಸೋದು, ಯಾರ ದಿಕ್ಕಿಲ್ಲ. ಯಾಕಂದ್ರೆ ಎಲ್ಲಾ ಇಲ್ಲಿ ಸುಮಾರು 2.5 ಲಕ್ಷ ಮಂದಿ ಹುದ್ದೆ ತುಂಬ್ಕೋಬೇಕು ನೀವು ನೌಕರಿಗಳನ್ನ. ಇಲ್ಲಿ ಕೂಡ ಸರ್ಕಾರ ತುಂಬ್ಕೊಲಿಲ್ಲ. ಇದೆಲ್ಲ ಆಗತ್ತದ್ರಿ. ಈಗ ಶುಗರ್ ಕಮಿಷನರ್ ಇಲಾಖೆ ಗಟ್ಟಿಗೊಳಿಸ್ತೀರೇನ? ಆ ಶುಗರ್ ಕಮಿಷನರ್ ಇಲಾಖೆ ಇರ್ಲಿ. ಶುಗರ್ ಕಮಿಷನರ್ ನೀವು ಗಟ್ಟಿ ಇಲಾಖೆ ಅದಕ್ಕೆ ಮಂತ್ರಿ ಇರ್ಲಿ. ಇಲ್ಲ ಅಂದ್ರೆ ಏನ್ ಮಾಡಿಬಿಡ್ರಿ ಸರ್ಕಾರದಿಂದ ಶುಗರ್ ಕಮಿಷನರ್ ಇಲಾಖೆನೂ ಇಲ್ಲ, ಮಂತ್ರಿನೂ ಇಲ್ಲಪ್ಪ ಅಂದ್ರ ನಾವು ರೈತ ಸಂಘದವ್ರು ನೋಡ್ಕೋತೀವ. ಈಗ ಮತ್ತೆ ಹಿಡಿದು ಸರ್ ಏನಾಗಿದ್ ಗೊತ್ತೇನ್ರಿ? ಕಬ್ಬಿನ ಬಿಲ್ 15 ದಿವಸನಾಗ ವಸೂಲಿ ಮಾಡಿ ಕೊಡ್ಕೋರ್ ನಾವು DC ಸಾಹೇಬ್ರು ಪಾಪ ಪುಣ್ಯಕ್ ದೇವ್ರವ್ರ ಇಲ್ಲ DC ಇರ್ತಾರ. ಅವ್ರ ಬೆನ್ನ ಐತಿ ನಾವ್ ಅಣ್ಣ ಅಪ್ಪ ಅಂದೇವ್ರ ಈ ದೇವ್ರಗಳು ಜಡಿ ಗುದ್ದಾಡಿ ಮಾಡ್ಕೋತೀವ. ಮತ್ತ ಕಬ್ಬಿನ ಬಿಲ್ ಫಿಕ್ಸ್ ಮಾಡ್ಕೋವ್ರ ನಾವು. ಈಗ 200 ರೂಪಾಯಿ ಯಾರು ಮಾಡ್ಕೊಂಡ್ರ? ನೀವೆಲ್ಲ ಬಂದ್ರಿ. ಇವ್ 2 ದೇವ್ರುಗಳು ಹಗಿಲ್ರಿ ಆದ್ರಿ ನಾ ಪ್ರೆಷರ್ ತಂದ ಅದನ್ನ 30-200 ರೂಪಾಯಿ ತಂದು ಇಟ್ಟಾರ. ಇಲ್ಲಿ ಕಮಿಷನರ್ ಇಲ್ಲ. ಶುಗರ್ ಮಂತ್ರಿ ಅಂತರೂ ಬಾಯೇ ಬಿಟ್ಟಿಲ್ಲ. ಅವ್ ಬಾಯಿದಾಗ ಅಲ್ಲಿ ಶುಗರ್ ಮಂತ್ರಿ ಚುನಪ್ಪ ಸ್ವಾಮಿಗಳು ಅವ್ರೆಲ್ಲ ಬಹಳ ಆತ್ಮೀಯರ, ಹಂಗೇನಿಲ್ಲ. ಅವ್ರು ಬಹಳ ಸಾಕಷ್ಟು APMC ಅವ್ರ ಬೇರೆ ಮಂತ್ರಿ ರೀ, ಶುಗರ್ ಮಂತ್ರಿ ಬೇರೆ. ಹೌದಿಲ್ರಿ? ಯಾಕಂದ್ರೆ ಖಾತೆ ಅವ್ರಿಗೆ 2-3 ಕೊಟ್ರಿ ನೀವು. ಶುಗರ್ ಮಂತ್ರಿ ಅವರಾಗಿ ಇಲ್ಲಿವರೆಗೆ ಇದೆಲ್ಲ ಯಾಕೆ ಆಗೈತೆ ಅನ್ನೋದು ಹೇಳ್ತಾನೆ. ಜನಾಂದೋಲನ ಯಾಕೆ ಕಬ್ಬು ಬೆಳೆಗಾರದಾಗೈತೆ ಅನ್ನೋದು ತಮಗ್ ತಿಳಿಸತನ್ರಿ. ಶುಗರ್ ಕಮಿಷನರು ಮತ್ತು ರಾಜ್ಯದ ಮುಖ್ಯಮಂತ್ರಿ ಅವರು ನಮ್ಮನ್ನೆಲ್ಲಾ ಕಬ್ಬು ಬೆಳೆಗಾರನ ಕರ್ಕೊಂಡು, ಕಾರ್ಖಾನೆ ಮಾಲೀಕರನ್ನ ಕರ್ಕೊಂಡು ನಿಮ್ಮ ನೋವೇನಾ ಇವ್ರ ನೋವೇನಾ, ಇವರಿಂದ ಏನ್ ಹಾಳಾಗತ್ತತ್ತಿ, ಏನ್ ಇವ್ರಿಗೆ ಯಾಕ ರೈತರ ಪಾಪ ಬೀದಿಗೆ ಬರತಾವು, ಯಾಕೆ 8 ವರ್ಷ ಹೋರಾಟ ಮಾಡತಾವು? ಕಬ್ಬ ವಾರ್ಷಿಕ ಬೆಳೆ. ಈ ಕಬ್ಬಿನಿಂದ್ರನ ಸ್ಪಿರಿಟ್ ತಯಾರಾಕತ್ರಿ, ಇತ್ನಾಲ್ ತಯಾರಾಕತಿ, ಮತ್ತೆ 108 ಮಣ್ಣು ರೆಡಿ ಮಾಡ್ತಾರ. ಬೇರೆ ಸರ್ ಆಗುದಿಲ್ಲ. ಬೇರೆ ಬೆಳೆಗಳು ಕೂಡ ನಮ್ ಬದುಕು ಸರಿ ಇಲ್ಲ, ಅದು ಬೇರೆ ಹೋರಾಟ. ಬೇರೆ ಬೆಳೆಗಳ ಇದ್ರಟ್ಟು ಉತ್ಪಾದನೆ ಬರೋದಿಲ್ಲ. ಯಾಕೆ ರೊಕ್ಕ ಕೇಳತ್ತು ಅಂತಂದ್ರ ನಾವ ಇದ್ರೊಳಗೆ ಉತ್ಪಾದನೆ ಬರ್ತೈತೇನಂದ್ರೆ ಇಲ್ಲಿ ವಿಷಯ ಪೂರ್ತಿ ಮುಗಿನ್ರಿ. ಅವ್ರು ಬರ್ಕೋತಾರ್ರಿ, ಅವ್ರು ಮಾತಾಡಕದ್ರ ಕನ್ಸರ್ಟ್ ಆಗಲ್ರಿ. ನಾನು ಮಾರ್ತು ಬಿಡ್ತೇನೆ ಗುರುಗಳು. ಆಗ ಮತ್ ನನ್ನ ತಲೆ ಬದ್ಲ ಅಡ್ಮುಟ್ಟೈತಿ. ಎಲ್ಲಿಗೆ ಬನ್ರಿ ಈಗ? ನೋಡ್ರಿ, ಇದು ಬಾಯ್ ಪ್ರಾಡಕ್ಟ್ಗಳ ಕಾರ್ಖಾನೆಗೂ ಲಾಭ ಆಕತಿ, ಸರ್ಕಾರಕ್ಕೂ ಲಾಭ ಆಕತಿ ಅನ್ನಂದ್ರೆ ಬೆಳೆಸಿದು ಇಲ್ಲಿ ಸರ್ಕಾರ ಲಾಭ ಉಣ್ಣತೈತಿ. ಕಾರ್ಖಾನೆ ಮತ್ತೊಂದು ಕಾರ್ಖಾನೆ ಕಟ್ಟೋಡ್ ಶ್ರೀಮಂತ ಆಗತ್ತಾನ. ಕಾರ್ಖಾನೆ ಯಾವ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಈ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ನಾವು ಅಷ್ಟ ಮಾಡ್ಕೋತ ರೈತರ ದೇಶದಾಗ. ಜಗತ್ನಾಗ ಯಾವ ಆತ್ಮಹತ್ಯೆ ಮಾಡ್ಕೋತಿಲ್ಲ, ಬೇರೆ ಯಾವ್ದು ಬೇರೆ ಮಂದಿ. ನಾವು ಈ ಜಗತ್ತಿಗೆ ನಾಡಿಗೆ ಅನ್ನ ಹಾಕಿ ಈ ಕಾರ್ಯಾಂಗ ಮತ್ತು ಶಾಸಕಾಂಗ, ನ್ಯಾಯಾಂಗ, ಅಂಬೇಡ್ಕರ್ ಇಷ್ಟೆಲ್ಲ ಸಂವಿಧಾನ, ಮಹಾತ್ಮ ಗಾಂಧೀಜಿ ಸ್ವತಂತ್ರ ತಂದು ಕೊಟ್ಟಾಗಿಂದ್ರ ಹಿಡ್ಕೊಂಡು 79 ವರ್ಷ ಆತ್. ಇಲ್ಲಿವರೆಗೆ ಬೆಳೆದಂತ ಬೆಳೆಗೆ ಯಾವ ಬೆಳೆಗಳಿಗೂ ಕೂಡ ಇಲ್ಲಿವರೆಗೆ ಸರ ಬೆಲೆ ಆಗಿಲ್ಲ. ಅದು ನಮ್ ದುರ್ದೈವ. ಸ್ವತಂತ್ರ ಸಿಕ್ಕ ಮೇಲೆ ಬೆಲೆ ನಿಗದಿ ಆಗ್ಬೇಕಾಗಿತ್ತ. ತಾತ್ಕಾಲಿಕ ಬೆಲೆ ನಿಗದಿ ಯೋಗ್ಯವಾದ ಬೆಲೆ ಅಲ್ರಿವ.
ನೀವ ಈ ಸ್ವಾಮಿನಾಥನ್ ವರದಿ ಪ್ರಕಾರ ಆದ್ರೆ ಕಬ್ಬಿಗೆ 6,000 ಆಗ್ಬೇಕು, ಜೋಳ 10-15 ಸಾವಿರ ಬಾಳ ಗದ್ಲತ್ತದ, 20,000 ಅಂತ ಹೇಳಕ್ ಹೋಗ್ತಾರೆ. ಮಂದಿ ಮಾತು ಹುಚ್ಚಂತದ, ತಲೆ ಕೆಟ್ಟದ್ರಿ ಇವ್ರಿಗೆ ಇಷ್ಟ ಹಿಡಿದಕ್ಕ. ಅದಕ್ಕೆ ಸರ ಇದು ಮುಖ್ಯಮಂತ್ರಿ ಅವ್ರದ್ದು ಕೂಡ ಜವಾಬ್ದಾರಿ ತಪ್ಪಿತು. ಸುಮ್ಮರು ಈಗ ಮುಖ್ಯಮಂತ್ರಿ ಅವರು ತಪ್ಪಿರ, ಶುಗರ್ ಮಂತ್ರಿ ಪೂರಾ ತಪ್ಪಿದ, ಶುಗರ್ ಕಮಿಷನರ್ ಅಂತ 0 ತಪ್ಪಿದ. ನಾಕೇನ್ ಮಳೆ ಇಲ್ಲ ಅದೇನ ಅಲ್ಲಿನ ಅವ್ರ 5 ಮಂದಿ, ಇನ್ನೊಬ್ಬ ಕರಿಬಾಸು ಬದನ, ಇಲ್ಲೊಂದಿಬ್ರು ಡೈರೆಕ್ಟರ್ ಇಟ್ಟಾರ ಇಲ್ಲಿ. ಒಟ್ಟ 5 ಮಂದಿ ಅವರು ಆಫೀಸ್ ಬಿಟ್ಟು ಅಡಿಗಾಡಂಗಿಲ್ಲ. ಅವ್ರು ಇವತ್ತಿನವರೆಗೆ ಇತಿಹಾಸದಾಗ ಹೋಗಿ ಕಾರ್ಖಾನೆ ಚೆಕ್ ಮಾಡ್ಯಾರ. ಅವ್ರ ಮಾಡ್ತಾರ ಹೆಂಗ 5 ಮಂದಿ? ಅವೇ ಶುಗರ್ ಕಾರ್ಖಾನೆ ಅವ್ರೇನೇನು ಸಾಮಾನ್ಯ ಇದಾರೆ ಅಂದ್ರೆ ನೀವು ಸರ್ಕಾರ ನಡೆಸುವಂಗದಾರು, ಸರ್ಕಾರ ಕೆಡುವಂಗ ಅಂತ ಮಂದಿ ಅದ್ರೊಳಗೆ ಐತಿ. ಏನ್ ಮಾಡಕ್ ಬರುದಿಲ್ರಿ, ನಮ್ದ ದುರ್ದೈವ ಐತಿ. ನಾವ ಇವತ್ತು ಅದಕ್ಕೆ ಜನಾಂದೋಲನ ಆಗಿತ್ತು. ಅವ್ರ ಕಾರ್ಖಾನೆ ಅವ್ರ ಏನಾರು 3200 ರೂಪಾಯಿ ಹಣ ಮುಂದೆ ಏನಾರ ಘೋಷಣೆ ಮಾಡ್ಲಿಲ್ಲ ಅಂತಂದ್ರ ಈ ರೈತ ದೇವರುಗಳು ಅವ್ರ ಹಣಿಬಾರ ಬರೀತಾರ. ನಮಗದ ಚಿಂತೆ ಇಲ್ಲ, ನನಗೆ ಅದ್ರ ಬದ್ರ ಭಯ ಇಲ್ಲ. ಕೊಡ್ಬೇಕಂತ ನಮ್ಮ ಹೋರಾಟ ಐತೆ. ಇವ್ರೆಲ್ಲ ಹಣಿಬಾರ ಬರೆಯಾಕ ಲಕ್ಷಾಂತರ ಜನ ಇವತ್ತು ನಾವ ಇವ್ರಿಗೇನ್ ಫೋನದ ಹೆಚ್ಚಂಗಿಲ್ರಿ. ಮತ್ ನಾವ ಅವ್ರಿಗೆ ಗೊತ್ತಾಗೈತಿ 200 ರೂಪಾಯಿ ಅಧ್ಯಕ್ಷ ಗುರುಗಳ ನೇತೃತ್ವದಾಗ ಇಸಿದು ಕೊಟ್ಟಾರು. ಇದು ಸತ್ಯ ಐತಿಪ್ಪ, ನ್ಯಾಯ ಜೀವಂತ ಇಲ್ಲೈತಿ. ಸುಭಾಷ್ ಕಾಕ ಇದೆಲ್ಲ ನಮ್ಮ ಬಳಗ, ನಮ್ ಜೊತೆ ಸಾವಿರಾರು ಬಳಗ ಐತಿ. ಇದಕ್ಕ ಮತ್ ಇನ್ನೊಂದು ಲಪಡ ಆಗೈತಿ ಸರ್, ನಿಮ್ಗೆ ಲಕ್ಷ ಇರ್ಲಿ, ಎಲ್ಲ ಹೇಳೇ ಬಿಡ್ಬೇಕಬ್ರು. ನಾವ DC ಸಾಹೇಬ್ರ ಬೆಳಗಾವದಾಗ ಮೀಟಿಂಗ್ ಕರೆದ್ರ ನವೆಂಬರ್ 1 ತಾರೀಕು ಕಾರ್ಖಾನೆ ಚಾಲೂ ಮಾಡ್ಬೇಕಂತ ಆರ್ಡರ್ ಮಾಡಿದಾರೆ ಅವ್ರೇ. ನೀವು ಸರ್ಕಾರ ಮಾಡಿತ ನಾವ್ ಹಂಗಾರ ಆತು DC ಅವ್ರ ಜೊತೆ ಗುದ್ದಾಡ್ನು, ಕಮಿಷನರ್ ತಂದು ಒಂದ್ ರೌಂಡ್ ಗುದ್ದಾಡಿ ಆ ಬೆಲೆ ನಿಗದಿ ಮಾಡಕ್ ಬರೋದಿತ್ತೆ ಸರ್. ನಾವು ಬೆಂಗಳೂರು ಸಾಹೇಬ್ರ ಇವರ ಗಾಡಿ ಮಾಡಿಕೊಟ್ಟು ಪಾಪ ಸ್ವಂತ ಖರ್ಚಿದ್ರ ಅವ್ರ ಒಂದ್ 20-30 ಸಾವಿರ ಖರ್ಚು ಮಾಡಿ 2 ಗಾಡಿ ಮಾಡಿ ನಮ್ಗೆ ಹಚ್ಕೊಟ್ರು. ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮಾಡ್ಕೊಂಡ್ಬರೋಗ್ರಪ್ಪ ಅಂತ. ಅವ್ರಿಗೆ ಮತ್ತೇನೋ ಬೇರೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅವ್ರು ಬರ್ಲಿಲ್ಲ. ಬೆಂಗಳೂರಿಗೆ ಹೋದ್ವು, ಕಮಿಷನರ್ ಚಂಚಾಮಠ ಹೇಳಿದ್ರು. ಅವೇನಂದ ನಾವು ಹಂಚಾಮಠ ಕಾಕ ನಾವು ಎಲ್ಲರೂ ಕೂಡ ಹೇಳಿದಾಗ, ಇಲ್ಲ ನಾನು ಅಕ್ಕಿ ಸಾಯಂಕಾಲ ಇನ್ನು 2 ದಿವಸ DC ಅವ್ರು ನಾವು ಮಾಡಿ ಹಬ್ಬ ಐತಿ ಮುಗಿಸ್ಕೊಂಡ್ ಮೀಟಿಂಗ್ ಮಾಡಿ ಅದನ್ನ ಕಾರ್ಖಾನೆ ಅವ್ರ ಜೊತೆ ಸಭೆ ಮಾಡಿ ಅಧ್ಯಕ್ಷರು ಒಂದು ಚರ್ಚೆ ಮಾಡೋ ಅಂತ ಹೇಳಿ ನಾವಿನ್ನ ಅಲ್ಲೇ ವಸ್ತಿ ಇದ್ದು APMCಗೆ ಹೋಗ್ಬೇಕಾಗಿದೆ. ಅಲ್ಲೇನೋ ಕೆಲಸ ಇದ್ದು ಅದನ್ನ ಮುಗಿಸ್ಬೇಕ, ಅಲ್ಲೇ ವಸ್ತಿ ಇದ್ದು. ಬೆಳಿಗ್ಗೆ 10 ಗಂಟೆಗೆ ಊರಿಗೆ ಜಗ ಬಿಡತ್ತಿದ್ದು. ಈ ಗಂಡು ಮಕ್ಕಳ ರಾಜ್ಯಪಾಲ ಕಡೆ ಹಿಡ್ಕೊಂಡು ಮುಖ್ಯಮಂತ್ರಿ ಚೀಫ್ ಸೆಕ್ರೆಟರಿ ಇಲ್ಲೇನೆ ಈ ಕಮಿಷನರ್ ಸಂಬಂಧ ಇಲ್ಲ. ಚೀಫ್ ಸೆಕ್ರೆಟರಿ ಕಡೆ 20 ತಾರೀಕು ಅಂದ್ರೆ ಕಾರ್ಖಾನೆ ಚಾಲೂ ಮಾಡ್ಬೇಕಂತ ಹೇಳಿ ಆಟೋಮೆಟಿಕ್ ನಿರ್ಣಯ ತಗೊಂಡ್ರೆ ನಾವು ಹುಚ್ಚ ಆಗಿಬಿಟ್ಟು ಅಲ್ಲ ಅವನೊಂದು ನಾವ ಇನ್ನ ಬೆಲೆ ನಿಗದಿ ಆಗಿರ್ಲಿಲ್ಲ, ಚರ್ಚೆ ಆಗಿಲ್ಲ. ಹಬ್ಬ ಐತೆ, ದೀಪಾವಳಿ ಅದ್ಭುತ ಹಬ್ಬ ರೀ. ಯಾರು ಕಬ್ಬು ಕಡಿ ಪರಿಸ್ಥಿತಿ ಒಳಗೆ ರೈತರಿಲ್ಲ. 1 ತಾರೀಕು ಇವಾಗಿತ್ತದ, ಈಗಿತ್ತದ ಟೈಮ್ ನಿನ್ನೆಲ್ಲ ಮಾಡಿ ಅದು ಚಾಲೂ ಆಗ್ಬೇಕಂತ ಅಂದ್ರು. ಆಟೋಟಿಗೆ ಸರ್ ನಾವ್ ಇಲ್ಲಿ ಬಂದು ಕೂಡ ಮನಿಗೆ ಹೋಗ್ಲಿಲ್ರಿ. ಅವ ಅಲ್ಲಿಂದ್ರ ಬಂದವ್ರು ಇಲ್ಲೇ ಗುರ್ಲಾಪುರದಾಗ ಮೀಟಿಂಗ್ ಮಾಡಿದವ್ರ ನಮ್ ಹುಲಿಗಳು ಏನ್ ಹಾಕತ್ತು ಇಲ್ಲ. ಯಾವಾಗ ಕಾರ್ಖಾನೆ ಅವ್ರ ಅನ್ಯಾಯ ಮಾಡತ್ತಾರ ಅಂದ್ಮಲ್ತ ಯಾವ ಕಾರ್ಖಾನೆ ಚಾಲೂ ಮಾಡ್ಕೊಡಂಗಿಲ್ಲ, ಬೆಲೆ ನಿಗದಿ ಕಾರ್ಖಾನೆ ಮಾಡಿ ಚಾಲೂ ಮಾಡ್ಬೇಕಂತ ಹೇಳಿ ಸ್ಪೆಷಲ್ ಆಗಿ ನಮ್ ಜಿಲ್ಲಾ ಉಸ್ತುವಾರಿ ಅವರ ಜಿಲ್ಲಾ ಉಸ್ತುವಾರಿ ಇದಾರ, ಅವ್ರದ ಒಂದು ಗಟ್ಟಿ ಕಾರ್ಖಾನೆ ಬಂದ್ ಮಾಡಿದ್ವು ಅಂದ್ರ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಖಾನೆಗಳು ಬಂದ್ ಆಗ್ತಾವ ಅಂತ ಹೇಳಿ ನಮ್ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಏನ್ ಬರೀ ಚಪ್ಪಾಳೆ ತಟ್ಟಿ ಹೋಗ ಶಾಂತಿ ಹೇರಿರೋದು ತಡ್ರಿ. ಈಗ ಅಲ್ಲಿ ಹೋಗಿ ಹೋರಾಟ ಮಾಡಿದ್ರು. ತಡ್ರಿಪ್ಪ, ಅಲ್ಲಿ ಹೋಗಿ 1,000 ಮಂದಿ ಅಟ್ಟ ಹೋಗಿದ್ರು. ಒಂದು ದಿವಸನಾಗ ಮಾಡ್ಬೇಕ್ರಲ್ಲ. ಮರುದಿವ್ಸ ಇಲ್ಲೇ ಬಂದವ್ರು 1000 ಮಂದಿನ ರೆಡಿ ಮಾಡ್ಕೊಂಡ ಅಲ್ಲಿ ಸಂಕೀರ್ ಸರ್ಕಲ್ 2 ತಾಸು ಬಂದ್ ಮಾಡಿ ಅವ್ರ ಬ್ಯಾಟ್ರಿ ಮುಂದೆ ಹೋಗ್ತಿತ್ತು. ಜಿಲ್ಲಾ ಉಸ್ತುವಾರಿ ಅವರ ಅಲ್ಲಿರ್ತಕ್ಕಂಥ ಎಂಬಡಿಗಳು ಸಂಪರ್ಕ ಮಾಡಿದ್ರು. ಸಂಚಾಮಠ ಸ್ಟ್ರೈಕ್ ಮಾಡಿದಾಗ ಅವ್ರು ಗಟ್ಟಿಯಾಗಿ ಹೇಳ್ರು. ಆಮೇಲೆ ತಹಶೀಲ್ದಾರ್ ಅವ್ರನ್ನ ಕರೆಸಿ ತಹಶೀಲ್ದಾರ್ ಜವಾಬ್ದಾರಿ ಹೇಳಿದ್ರು, ನೋಡಪ್ಪ ನೀನ ಅವ್ರ ಬಹುಶಃ ಜಿಲ್ಲಾ ಉಸ್ತುವಾರಿ ಅವ್ರ ಜೋಡಿ ಮಾತಾಡ್ರಿ, ನಾನು ಮಾತ್ರ ಕಬ್ಬಿನ ಬೆಲೆ ನಿಗದಿ ಆಗೋರಿಗೆ ಕಾರ್ಖಾನೆ ಚಾಲೂ ಮಾಡಂಗಿಲ್ಲ ಅಂತ ಹೇಳಿದ್ರು. ಅವ್ರ ಅದ್ರ ಪ್ರಕಾರ ಇವತ್ತಿನವರೆಗೂ ಕೂಡ ಕಾರ್ಖಾನೆ ಚಾಲೂ ಮಾಡಿಲ್ಲ. ಅವತ್ ಮಾಡತ್ತಿರ್ರಿ ಅವ್ರ ಕಟಾವು ಸಾಗಾಣಿಕೆ ಕೊಟ್ರಿ 20 ತಾರೀಕು. ಅದ್ರ ಸಂಬಂಧ ಹೋದ್ರು ನಾವು ಸುಮಾರ ಈಗ ಸರ ಆಮೇಲೆ ಏನ್ ಮಾಡಿದ್ರಿ ಇವೆಲ್ಲ ಅದು ಒಂದಕ್ಕೆ ಹೋದ್ರೆ ಬರೋಬ್ಬರಿ ಆಗುದಿಲ್ಲ. ಇಡೀ ಇಲ್ಲಿ ಪ್ರಭಾಕರ್ ಕೋರೆ, ಅಚ್ಚಕಡೆ ಬೆಡಿಕಾಳ, ಮತ್ಯಾವು ಕೆಂಪುವಾಡ, ಕಾಗವಾಡ, ಸಿರುಗುಪ್ಪಿ, ಶಿವಶಕ್ತಿ, ಮತ್ತ ಈ ಶಿವಶಂಕರಪ್ಪ ಇಲ್ಲಿಂದ 10 ಕಿಲೋಮೀಟರ್ದಾಗ ಐತೆ. ಅವ್ರ ಅಳಗೋಡಿ ಅಲ್ಲೂ ಅದು ಎಲ್ಲ ರಾತ್ರಿ ಬಾರದ ಮಠ ಅಡ್ಡಾಡಿ ಎಲ್ಲಾ ಕಾರ್ಖಾನೆಗೆ ಯಾವ ಚಾಲೂ ಮಾಡಿರಿ, ಯಾವ ಆರ್ಡರ್ ಇರ್ಲಿ ಅಪ್ಪ ಇರ್ಲಿ ಕಬ್ಬು ಕಳ್ಸವ್ರ ನಾವದು ಹಿಂದಾಗಡಿಸೆ ನಾವು ನಿಮ್ಮನ್ನ ಯಾರನ್ನು ಬಿಡಂಗಿಲ್ಲ ಅಂತೇಳಿ ಎಲ್ಲಾ ಜಿಲ್ಲೆ ಇರ್ತಕ್ಕಂಥ ಕಾರ್ಖಾನೆ ಬಂದ್ ಮಾಡಿದ್ವು.
ಮತ್ತೊಂದ್ 2 ಕಾರ್ಖಾನೆ ಯಾವ ಚಾಲು ಇದ್ದು ಅಲ್ಲಿ ಅವಾಜ್ ಹಾಕಿ ಬಂದ್ ಮಾಡಿಸಿ ಲೆಕ್ಕಕ್ಕೆ ತಂದ್ರಿ ಯಾವ ಚಾಲು ಮಾಡಿಬಿಟ್ಟಿಲ್ಲ ಇಲ್ಲಿವರೆಗೆ. ಅದು ಈ ರೈತ ದೇವರೆಲ್ಲ ಆಶೀರ್ವಾದ ಐತಿ. ಅದಕ್ಕೆ ಇವತ್ತಿದ ಜನಾಂದೋಲನ ಆಗಿತ್ತು ಸರ್. ಇದು ಮೋಸ ನಿಮಗ ಈ ರೈತ ಸಂಘ ಮತ್ತು ಕಬ್ಬು ಬೆಳೆಗಾರ ಒಕ್ಕಟ್ಟಾಗ್ತಕ್ಕಂತ ಸಂದರ್ಭನ ಕಾರ್ಖಾನೆ ಮಾಲೀಕರ ಮೋಸ ಮಾಡತನಕ್ಕಾಗಿ ಇವರೆಲ್ಲ ಇವತ್ತು ತೀರ್ಮಾನ ಮಾಡ್ಯಾರ್ರಿ. ನಾವೇನು ಅನ್ಯಾಯ ಮಾಡಿಲ್ಲ. ಕಾರ್ಖಾನೆ ಮಾಲಕರಿಗೆ ಮತ್ತೊಂದು ಕಾರ್ಖಾನೆ ಕಟ್ಟೋಡ್ ಶ್ರೀಮಂತರಾಗತ್ತಾರ. ಕಬ್ಬು ಬೆಳೆಗಾರಿಗೆ ಯಾಕೆ ರೊಕ್ಕ ಕೊಡುವಾರ ಇವ್ರ? ಯಾಕೆ ಮೋಸ ಮಾಡತ್ತಾರೋ, ಯಾಕೆ ಅನ್ಯಾಯ ಮಾಡತ್ತಾರೋ ಅಂತೇಳಿ ಇವತ್ತು ಜನಾಂದೋಲನ. ಇವರು ಸ್ವಾಭಿಮಾನ ಲಕ್ಷಾಂತರ ಜನ ಇವ್ರು ಬೇಡ ಅಂದ್ರೆ ಬರ್ತಾರ. ಬರ್ಬೇಡ್ರು ಅಂದ್ರೆ ಕೇಳಿದ್ರು ಅಧ್ಯಕ್ಷರ ನಾಳೆ 10 ಲಕ್ಷ ಮಂದಿ ಬರೋರ, ನಾಳೆ 10 ಲಕ್ಷ ಮಂದಿ ಬರೋರು. ನಮಗೆ ರೊಕ್ಕ ಬೇಕಾ? ಸರ್ಕಾರ ಹೋಗ್ತಕ್ಕಂಥದ್ದು ಇಲ್ಲಿ 4,500ದಾಗ 1,000 ರೂಪಾಯಿ ಕೊಡಬೇಕಾ? ಕಾರ್ಖಾನೆ ಅವ್ರು ಹಿಂಗ ಇದೆಲ್ಲ ಇಷ್ಟ ಪರಿಸ್ಥಿತಿ ಬಂದೈತಿ ಸರ್. ನಮ್ಗೆ ಯಾಕಂದ್ರೆ ಇದ್ದದ ಸ್ಟೋರಿ ಎಲ್ಲ ತಮಗ ಮನವರಿಕೆ ಮಾಡಿಕೊಟ್ಟದು. ಇದು ಜನಾಂದೋಲನ ಆಗೈತಿ. ಇದು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತೈತಿ. ಈ ಸರ್ಕಾರಕ್ಕೆ 4,500 ರೂಪಾಯಿ ಟ್ಯಾಕ್ಸ್ ಹೋಗ್ತೈತಿ ಗೌರ್ಮೆಂಟ್ಕ. ತಾವು ಅದ್ರೊಳಗಿದ್ದ ಈ ಕಾರ್ಖಾನೆ ಅವರ ಇಲ್ಲಿ ಹೆಚ್ಚಿಗೆ ಕೊಟ್ರಂದ್ರೆ ಹೇಳ್ರಿ, ಹೆಚ್ಚಿಗೆ ಕೊಟ್ರಪ್ಪ ಏನ್ರ ಹೇಳಿನ್ ರಿಕವರಿ ಸಂಬಳ ಏನ್ರಿ? ರಿಕವರಿ ತೂಕ ಹೇಳ್ತ ತೂಕ ರಿಕವರಿ ರೀಚಾರ್ಜ್ ಇವೆಲ್ಲ ಮೋಸ ಎಲ್ಲ ಹೇಳೈತೀಗ. ತಡ್ರಿ ಅದನ್ನ ಹೇಳ್ತು ಸರ್. ಕರೆಂಟ್ ಕೂಡ ನಮಗ ಹಗಲಿ 7 ತಾಸು ಸಾಲವಾತ. ಹಗಲಿ ಅದು ಇರ್ಲಿ ಬಿಡಪ್ಪ, ಒಂದು ವಿಷಯ ಇರ್ಲಿ ಅವ್ರಿಗೆ ಮನವರಿಕೆ ಅಷ್ಟ. ನಮ್ ರೈತರು ಹೇಳತ್ತಾರ ಹಗಲಿ 7 ತಾಸು ಸಾಲೋದಿಲ್ಲ, ಅದನ್ನ ಒಂದು 12 ತಾಸು ಮಾಡ್ರಿ. ಹಗಲಿ ನೀರು ಹಸ್ತು ನಾವು ರಾತ್ರಿ ಮನ್ಯಾಗ ಹೆಂಡ್ರ ಮಕ್ಕಳ ಜೋಡಿ ಮಕ್ಕೋಬೇಕಂತೇಳಿ ಇವ್ರದೆಲ್ಲ ಆಸೆ ಐತೆ. ಸಾಕ್ ಬಿಡ್ರಿ ಅತ್ತ ಹಂಗ ಹೂವಿನವ್ರ ಲಾಭ ಆಕೈತಿ ಅಂದ್ರ ಗೊತ್ತಾಗಿಲ್ಲ, ಈಗ ಗೊತ್ತಾಗೈತೆ. ಹಿಂಗ ಕತ್ತಿ ಹಂಗ 8 ವರ್ಷ ದುಡಿದು 79 ವರ್ಷ ಸಾಯತ್ತು. ಶಾಂತಿರ್ರಿ ಸರ. ಇನ್ನೊಂದ್ರಿ ಅಲ್ಲಿ ಬಣ್ಣಿಗಪ್ಪ ಲಾಸ್ಟ್ ಅದಾಯ್ತು ಪಾಯಿಂಟ್ ಸರ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ಕೋರಿ. ಇಡೀ ಬೆಳಗಾವಿ ಇರ್ಲಿ, ಬಾಗಲಕೋಟೆ ಇರ್ಲಿ, ಗಬ್ರ ಕಿವಿಲೆ ಕೇಳ್ರಿ. ಕಿವಿ ಅಡ್ಡ ಕೇಳೋದು ತಿಳಿಲ್ಲ. ಸುಮ್ಮಿರಪ್ಪ, ಕೈ ಮುಗಿದು ನಾನು ದೇವ್ರ ಓಡ್ರ ಶಾಂತಿರ್ರಿ. ಈಗ ಸರ HNT ಈ ಅಣ್ಣ ನಿಲ್ಲ ಬರ್ಕೋ ಕೊಡದ್ರಿ ಸಾಹೇಬ್ ಸರ. HNT ಅವ್ರ ಏನ್ ಮಾಡತ್ತಾರೋ 20 ಕಿಲೋಮೀಟರ್ದಾಗ ಅವ್ರು ಸಾಕಾಗುವಷ್ಟು ಕಬ್ಬು ಐತಿ. 2 ಕಾರ್ಖಾನೆ ನಡಿ ಒಟ್ಟು ಬೆಳಗಾವಿ ಜಿಲ್ಲೆ ಒಳಗೂ ಐತಿ, ಬಾಗಲಕೋಟೆ ಐತಿ, ಬಿಜಾಪುರ ಒಳಗೈತಿ. 20 ಕಿಲೋಮೀಟರ್ ಕಬ್ಬು ತಂದಿರತ್ತಂದ್ರ ಇವತ್ತು ಅವ್ರ ನಮಗ್ 3,500 400 ಕೊಡಕ್ ಏನು ಪ್ರಾಬ್ಲಮ್ ಇಲ್ಲ. ಅವ್ರ ಏನ್ ಮಾಡತ್ತಾರೋ 20 ಕಿಲೋಮೀಟರ್ದವಗೂ ಅಷ್ಟೇ ರೊಕ್ಕ, 90 ಕಿಲೋಮೀಟರ್ ತಂದವಗೂ ಅಷ್ಟೇ ರೊಕ್ಕ. ಅದನ್ನೆಲ್ಲ ಡಬ್ ಹಾಕಿ ನಮ್ಮ ತಲೆ ಕಟ್ಟತಾರ್ರಿ. ಅಲ್ಲಿ HNT ಒಳಗ ಮೋಸ ಮಾಡಿ ಇಲ್ಲಿವರೆಗೆ ಇಷ್ಟ 20-30 ವರ್ಷ ಒಳಗೆ ಮೋಸ ಮಾಡ್ಯಾರ್ರಿ. ಅದು ಮಿನಿಮಮ್ 20 ಕಿಲೋಮೀಟರ್ದಾಗಿಂತ ತಂದ 20 ಕಿಲೋಮೀಟರ್ ಅಂಡರ್ಗ್ರೌಂಡ್ದಾಗ ನಮಗ್ ರೊಕ್ಕ ಕೊಟ್ರಂದ್ರ 3,500 ಕೊಡ್ಬೋದು ಅನ್ಕಕ್ಕ, 4,000 ಕೊಡ್ಬೋದು. ಬಾಳ ಹೇಳ್ರಿ ಮತ್ ಮಂದಿ ರೋಚಿ ಕೇಳೋದಪ್ಪ 4,000 ರೂಪಾಯಿ ಕೊಡ್ಬೋದು ಸರ್ ಸಾಧ್ಯತೆ. ಅಂದ್ರ ಕಾರ್ಖಾನೆಯವರ ಎಲ್ಲರೂ ತಲೆ ಕಟ್ಟಿ ಮೋಸ ಮಾಡತ್ತಾರ್ರಿ. ಲೈಸೆನ್ಸ್ ಕೊಡ ಮುಂದ ಅವ್ರ 20 ಕಿಲೋಮೀಟರ್ ಹಿಂಗ್ ಕೊಡ್ಬೇಕು ಕಾನೂನು ಅದ್ರೊಳಗ ಕೊಟ್ಟಿರ್ತಾರ. ಅವ್ರು 15 ಕಿಲೋಮೀಟರ್ ಅಷ್ಟೇ ಐತ್ರಿ ಸರ. ಈಗ ಕಾರ್ಖಾನೆ ಅವರ ಈ ರೀತಿ ಮೋಸ ಮಾಡತ್ತಂತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅವ್ರು ಏನಿಲ್ಲ ರೊಕ್ಕ ತಗೊಂಡ್ ಕಬ್ಬು ಬೆಳೆಗಾರ ಶ್ರಮದಿಂದ ಬೆವರ ರಕ್ತ ಸುರಿಸಿ ಇಡೀ ನಮ್ಮ ಕುಟುಂಬ ಎಲ್ಲ ದುಡಿದು ಗೊಬ್ಬರ ಹಾಕಿ ಬಂಗಾರ ಒತ್ತೆ ಉಗದ ಕಬ್ಬು ಬೆಳೆಸಿದ್ರಿ. ಅದಕ್ಕ ದಯವಿಟ್ಟು ಸರ ಈ ರೈತರನ್ನ ಯಾವ ರೀತಿ ಬದುಕಿಸ್ತೀರಿ, ಈ ರೈತರನ್ನ ಯಾವ ರೀತಿ ಕಾಪಾಡ್ತೀರಿ ಅನ್ನೋದು ಮಹಾರಾಷ್ಟ್ರ ಬಾರ್ಡರ್ದಾಗ ಕೇಳಿ ಹೇಳ್ತಂಗಪ್ಪಿಗೆ ಅಲ್ಲಿ ಬನ್ನಿ ಅದನ್ನು ಹೇಳ್ಬೇಕು. ಮಹಾರಾಷ್ಟ್ರ ಇಲ್ಲೇ ಬಾರ್ಡರ್ದಾಗ್ರಿ. ತಡ್ರಿಪ್ಪ, ಮಹಾರಾಷ್ಟ್ರ ಬಾರ್ಡರ್ದಾಗ ಈಗಾಗಲೇ 3,500 3,400 ಅವ್ರು ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಇಲ್ಲಿಂದ್ರ ಬಂದ ಕಬ್ಬು ಯಾತಾರ್ರಿ. ಈಗ ಆದ್ರೂ ಅಲ್ಲಿ ಮಹಾರಾಷ್ಟ್ರ ರಾಜು ಶೆಟ್ಟಿ ಸಾಹೇಬ್ರ ಅದನ್ನ ಒಪ್ಪಗೊಂದಿಲ್ಲ. ಅವ್ರು 750 ರೂಪಾಯಿ ಫಿಕ್ಸ್ ಆದಾಗ ನಂತರ ಅಲ್ಲಿ FRP ಅದವ್ರು ಏನೋ ಗುದ್ದಾಡ್ತಾರ. ಅವ್ರದೇನ್ ಲೆವೆಲ್ ಅವ್ರದೇನ್ ಲೆವೆಲ್ ಐತಿ. ಅವ್ರು ನಮಕ ಒಂದು ಪಾಯಿಂಟ್ ರಿಕವರಿ ಹೆಚ್ಚೈತೆ ತಿಳಿದುಕೊರಿ ಒಯ್ಯಾತಾರೋ, ನಮಗೂ ಲಾಭ ಆಗತೈತೆ. ನಾವೇನತ್ತು ಇವ್ರು 20 ಕಿಲೋಮೀಟರ್ದಾಗ ಹೋದ್ರ 3,750 ರೂಪಾಯಿ ನಮಗ್ ಕೊಡಕ್ ಸಾಧ್ಯತಿ. 100 ಕಿಲೋಮೀಟರ್ ನಮ್ಮ ತಲೆ ಕಟ್ಟಿ ನಮ್ಮನ್ನ ತಂದಿಲ್ಲಿ ಬೀದಿ ಕುಣಿಸಿ ಜನಾಂದೋಲನ ಆಗುವಂಗ್ ಮಾಡಿದಾರ ಕಾರ್ಖಾನೆ ಮಾಲೀಕರು. ಅದಕ್ಕಾಗಿ ತಾವ ರೈತರಿಗೆ ಮತ್ತ ಏನ್ ಪರಿಹಾರ ಹೇಳ್ತೀರಿ ಯಾಕೋ ಸರ್. ಇನ್ನೊಂದ್ರಿ ಏಕಪ್ಪ ಸರ್, ಇನ್ನೊಂದೇನಾಗೈತಿ 114 ರೂಪಾಯಿ. ತಡ್ರಿ
ಕಟಾವು ಇಡೀ ಅದು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡೈತದನ್ನ ಕೇಂದ್ರ ಸರ್ಕಾರ ಕೊಡಬೇಕಂತ ಆದೇಶ ಮಾಡೈತಿ. ಏನಂತೇಳಿ 114 ರೂಪಾಯಿ ಕಬ್ಬು ಕಡ್ದವ್ರು ರೊಕ್ಕ ಕೊಡ್ಬೇಕಂತೇಳಿ ಯಾರ ಮಹಾರಾಷ್ಟ್ರದಾಗ ನಿಗದಿ ಆಗೈತಿ. ಕೇಳ್ರಿ, ಕೆಲವು ಕಾರ್ಖಾನೆ ಒಳಗ ಇಲ್ಲಿ ಯಾವ್ದು ಮುನ್ನೋಳಿ ಕಾರ್ಖಾನೆ ಒಂದು 2-3 ಕಾರ್ಖಾನೆ ಅವ್ರು ಅಷ್ಟೇ ರೊಕ್ಕ ಕೊಟ್ಟಾರ್ರಿ. ನಮ್ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಕೂಡ 114 ರೂಪಾಯಿ ಕೊಟ್ಟಿಲ್ಲ ಕಬ್ಬು ಕಡ್ದದ್ದ. ಇಂತ ಹಲವಾರು ಕಾರ್ಖಾನೆಗಳು ಅದಾವ್ರಿ. ಇಲ್ಲಿ ಬಾಗಲಕೋಟೆ ಒಳಗದಾವ, ಬಿಜಾಪುರದಾಗ ಅದಾವ. ಅದು 110 ರೂಪಾಯಿ ಕಬ್ಬ ಕಡ್ದಿರ್ತಕ್ಕಂತ ಕಾರ್ಮಿಕರಿಗೆ ಅವ್ರಿಗೂ ಕೊಡಬೇಕು. ಮತ್ತ ಇಲ್ರಿ, ಈಗೇನು ಕಬ್ಬು ಕಟಾವು ಮಾಡ್ತಾರಲ್ಲ ಸರ್, ಇವತ್ ಕಾರ್ಮಿಕರು ರೈತರು ಅವ್ರಿಗೆ ಏನಾರ ಅನಾಹುತ ಆತಂದ್ರ ರಕ್ಷಣೆ ಇಲ್ಲ. ಏನಾರ ಕಬ್ಬು ಏರೋದ್ನಾಗ ಹಾವು ಕಡಿತು ಬಿದ್ರು ತೆಳಗ, ಅದಕ್ಕ ಇವತ್ ಸರ್ಕಾರಕ್ಕೆ ಅದನ್ನೂ ಒಂದು ಒತ್ತಾಯ ಮಾಡ್ತಾ ಇದೀವಿ. ಅವ್ರಿಗೆ ಕಡ್ಡಾಯವಾಗಿ ಕಾರ್ಮಿಕ ಕಾರ್ಡ್ ಮಾಡಬೇಕು ಅನ್ನುವಂಥದನ್ನ ಇವತ್ತ ರಾಜ್ಯ ಸರ್ಕಾರಕ್ಕ ರೈತರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಅದನ್ನ ಆಯ್ತು ಸರ್. ಈಗ ಸರ್ ಇನ್ನೊಂದ ಈಗಬ್ರಿ ಬಾಕಿ ಬಿಲ್ಲ ಸರ್, ಅದನ್ನ ಹೇಳ್ತೀನಿ ಮತ್ತ ಸರ. ಕೇಳ್ರಿ ಸರ್, ಕಾನೂನು ಸಚಿವರದಿರಿ ನೀವು, ಕಾನೂನು ಸಚಿವರದ್ರಿ. ತಾವೇನ್ ಮಾಡಿರ್ತಂದ್ರ 15 ದಿವಸನಾಗ ಯಾವ ಕೊಡುದಿಲ್ಲ. ಒಂದು ಕಮಿಷನರ್ ಇಲಾಖೆಗೆ ಫುಲ್ ಒಬ್ಬ ಚಲೋ ಅಂತ ಈಗ ರವಿಕುಮಾರ್ ಸಾಹೇಬ್ ಅದನ್ರಲ್ಲ ಅಂತ ಚಲೋ ಪವರ್ಫುಲ್ ಒಬ್ಬ ಅಧಿಕಾರಿನ ರೆಡಿ ಮಾಡ್ರಿ. ಕಮಿಷನರ್ ಇಲಾಖೆಗೆ ಒಂದು 50-100 ಮಂದಿ ಸಿಬ್ಬಂದಿ ಕೊಡ್ರಿ. 15 ದಿವಸನಾಗ ಯಾವ ಕಾನೂನು ಪ್ರಕಾರ ಇವತ್ತು ಹಣ ಕೊಡಂಗಿಲ್ಲ, ಅವ್ರ ಮೇಲೆ ತಕ್ಷಣ ಇಂಟ್ರೆಸ್ಟ್ ಹಾಕಿ ಕೊಡಿಸ್ತಕ್ಕಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ತಾವು ಕಾನೂನು ಸಚಿವರು ಜವಾಬ್ದಾರಿ ಹೊತ್ತು. ಯಾಕಂದ್ರೆ 12 ತಿಂಗಳು ಕಬ್ಬು ಬೆಳೆಸಾಕ್ಬೇಕ್ರಿ. ಇವ್ರು 3 ತಿಂಗಳ 6 ತಿಂಗಳ ಕಬ್ಬು ಜಗಿರಂದ್ರೆ 8 ತಿಂಗಳಾತು, 16 ತಿಂಗಳು ಹೋತ. 16 ತಿಂಗಳಕ್ಕ ಅಲ್ಲೊಬ್ಬ ಕಡೆ ₹1,00,000 ಬಡ್ಡಿ ಹಂಗ ತಂದು ಅದಕ್ಕೆ ಹಾಕಿರ್ತು. ಅದಕ್ಕೆ 36,000, ಇನ್ನು 12,000 ಎಲ್ಲ ಸಾಲ ಬಡ್ಡಿ ಕೂಡಿ ಇವತ್ತು ಮತ್ ಸಾಲಗಾರ ಇಲ್ಲೆಲ್ಲ ಬಂದಾರತ್ತಂದ್ರ ಎಕರೆಕ್ 10 ಲಕ್ಷ ರೂಪಾಯಿ ಸಾಲದಲ್ಪ. ನಿಮ್ಮ ಕಬ್ಬು ಬೆಳೆದು ಎಕರೆಕ್ 10 ಲಕ್ಷ ಸಾಲ ಮಾಡಿದ್ರಿ ನೀವು ಸರ್ಕಾರದಿಂದ ಬಾಳ ಅಂತಂದ್ರೆ 50,000 ಕೊಟ್ರಿ ಎಕರೆಕ. ನಾವು ಬೇರೆ ಕಡೆ ಪರಿಸ್ಥಿತಿ ಯಾಕಂದ್ರೆ ಮತ್ ಮದುವೆ ಮಾಡ್ಬೇಕು, ಮನ್ಯಾಗ ಮಕ್ಕಳ ಮರಿ ಕುಟುಂಬ ಸಾಗ್ಲಿಕ್ಕೆ ಇವೆಲ್ಲ ಆಗೈತ್ರಿ. ತಡ್ರಿ, ಇಷ್ಟೆಲ್ಲ ಕಷ್ಟ ಐತ್ರಿ. ಇವೆಲ್ಲ ಅದಾವ. ಈಗ ಬಾಳ ಹೇಳ್ರಿ, ಇಲ್ಲ ಈಗ ಇಷ್ಟಿರ್ಲಿ, ಈಗ ಶಾಂತಿರ್ರಿ. ಮತ್ತ ಕೇಳ್ರಿ, ಸಾಹೇಬ್ರ ಚಲೋ ಹೇಳ್ರು ಕೇಳನು, ಕೆಟ್ಟ ಹೇಳ್ರು ಕೇಳನು, ಗಡಬಡ್ಸಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸರ್ಕಾರದಿಂದ ಮುಖ್ಯಮಂತ್ರಿ ಅವ್ರು ಕಳಿಸ್ಯಾರ ಅವ್ರನ್ನ, ರಾಜ್ಯದ ಮುಖ್ಯಮಂತ್ರಿ ಅವರ ನಿಮ್ಮ ಏನು 7 ದಿನದ ಹೋರಾಟ ಐತೆ, ಅಹೋರಾತ್ರಿ ಆಗಲಿ ಹೋರಾಟ. ಮತ್ ಸರ್ ಇನ್ನೊಂದು ನಿರ್ಣಯ ಮಾಡಿದ್ವು ತಾವ, ಯಾಕಂದ್ರೆ ಇದ್ದಿದ್ದೆಲ್ಲ ಹೇಳಬೇಕ್ರಿ ಸಮಗ ಬಾಯಕ್ ಮಾಡ್ತೀರಿ. ಈಗ ಲಾಸ್ಟ್ ಇದು ಕೊನೆರಿ ನೋಡ್ರಿ, ತಡ್ರಿ. ಇವತ್ತ ನಾಳೆ ತಾವು ಏನಾರ ಸರ್ಕಾರದಿಂದ ನಮಗೆ ಪರಿಹಾರ ಘೋಷಣೆ ಮಾಡದೆ ಹೋದ್ರ, ಕಾರ್ಖಾನೆ ಮಾಲೀಕರ ಇವತ್ತು ಘೋಷಣೆ ಮಾಡದೆ ಹೋದ್ರ, ನಾವ ಸುಮಾರು ಈ ರಾಜ್ಯದಾಗ 50 ಲಕ್ಷ ಜನ ಕಬ್ಬು ಬೆಳೆಗಾರರು ರಾಷ್ಟ್ರೀಯ ಹೆದ್ದಾರಿ ಬರಾಕ 7ನೇ ತಾರೀಕ 10 ಗಂಟೆ 11 ಗಂಟೆಕ ರೆಡಿ ಆಗಿರಿಲ್ಪ. ನಿಮ್ ಜೋಡಿ 8 ಮಂದಿನ ಕರ್ಕೊಂಬರವ್ರ ಸರ್, ಇವ್ರು 50 ಮಂದಿನ ಕರ್ಕೊಂಬರ್ತಂದಾರ್ರಿ. ಅಂದ್ರೆ ಈಗ 1 ಲಕ್ಷ ಮಂದಿ ಅಂದ್ರೆ 50 ಲಕ್ಷ ಆದ್ರೆ ಇವ್ರು ಅಷ್ಟೇ ಅಲ್ರಿ. ಇವತ್ತ ಅಲ್ಲಿ ಹಾವೇರಿಯಿಂದ ಮಲ್ಲಿಕಾರ್ಜುನ್ ಬಳ್ಳಾರಿ ಅಂತೇಳಿ ಬಂದನು, ಆಚೆ ಕಡೆ ತುಮಕೂರ, ಇಡೀ ನಾಡಿನ ಜನ ರೈತರು ಅಷ್ಟೇ ಅಲ್ರಿ, ಇಡೀ ಕೋರ್ಟ್ ರೀ. ನಮ್ ಬೆಳಗಾವಿ ಜಿಲ್ಲೆ ಒಳಗೆ ಕೋರ್ಟ್ನವ್ರು ಹೇಳ್ಬಿಟ್ಟಾರ್ರಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀರಿ ಅಂದ್ರೆ ನಾವು ಕೋರ್ಟ್ ಕಲಾಪ್ ಇಡೀ ಜಿಲ್ಲೆಯಲ್ಲೆಲ್ಲ ಬಂದ್ ಮಾಡಿ ನಿಮ್ ಜೊತೆ ಇರ್ತು. ಯಾಕಂತಂದ್ರ ನಾವು ರೈತರದು. ಮತ್ತ ಎಲ್ಲ ಮಾಜಿ ಸೈನಿಕರ ವಿಷಯ ಏನು ಮುಂದಿನ ನಾವು ತೀರ್ಮಾನಗಳನ್ನ ಹೇಳಿ ಸುಭಾಷ್ಕ ತಡಿಯ ಮುಂದಿನ ಹೋರಾಟ ಘೋಷಣೆ ನಾನ ಮಾಡೀನಿ, ಇಲ್ಲಿ ಹೇಳ್ಬೇಕಲ್ಲ. ತಡ್ರಿ, ನಿಮ್ಗೆಲ್ಲ ಗೊತ್ತಿಲ್ಲ, ಘೋಷಣೆ ಮಾಡಿಲ್ಲ ಟಿವಿ ಮುಖಾಂತರ. ನಿನ್ನೆ ಕಾರ್ಖಾನೆಯವ್ರು ಇವತ್ತೇನು 3,400 ರೂಪಾಯಿಗೆ ಒಪ್ಕೊಂಡ್ರೆ ನಾ ಘೋಷಣೆ ಮಾಡ್ತಿರ್ಕಿಲ್ಲ. ಅಧಿವೇಶನಕ್ಕೆ ತಯಾರಿ ಮಾಡಿದ್ದು ನಾವು. ಅವ್ರು ಒಪ್ಕೊಂಡಾರಕ್ಕೆ ಏನಾಯ್ತು, ಆತಪ್ಪ ಇವ್ರೇನಕ್ಕೆ ಜಗಳ ತೆಗೆದಾರೋ, ಇವ್ರು ಯಾಕೋ ಮಂಡದಾರೋ, ಇವ್ರನ್ನ ಬಿಟ್ಟಾಗೋದ ಸರ್ಕಾರ ಕಡೆ ರೊಕ್ಕ ಇಸ್ಕೊಂಡು ನಾವು ಬದುಕೋಣ ಅಂತೇಳಿ ತೀರ್ಮಾನ ಮಾಡಿ ಆ ಕಡೆ ಒಂದು ರೂಟ್ ಬಿಟ್ಟದು. ಹೋರಾಟ ಇವತ್ತು ಘೋಷಣೆ ಮಾಡಿದ್ವು. ರಾಜು ಶೆಟ್ಟಿ ಸಾಹೇಬ್ ಅವ್ರ ಜೋಡಿ ಮಾತಾಡೈತೆ. ಇದೆಲ್ಲ ಕೂಡ ಚರ್ಚೆಯಾಗಿ ತೀರ್ಮಾನ ಆಗಿ ಸುಮಾರು 100 ಮಂದಿ ರೈತರ ಜೋಡಿ ಡಿಸ್ಕಷನ್ ಮಾಡಿ ತೀರ್ಮಾನ ತಗೊಂಡು ಸರ ಇದೆಲ್ಲ ದಯವಿಟ್ಟು ಕೇಳ್ರಿ. ಇವತ್ತು ನಮಗೆ ಏನ್ರ ಗೌರವ ಸಿಗದಿರ 100% ನಮ್ ಬದುಕು ಬೀದಿಗೆ ಬಂದತಿ. ಕಾರ್ಖಾನೆ ಅವ್ರ ಏನ್ರ ಮಾಡತನ ಆಯ್ತು ಅಂದ್ರ ಈಗೇನ ನಡೆದೈತಿ ನಡಿಲಿ, ನಿಮ್ ಜೋಡಿ ನಮ್ ಜಗಳ ಚಾಲು ಆಗ್ತೈತಿ. ಸರ್ಕಾರ ಜೋಡಿ ಕಾರ್ಖಾನೆ ಅವರ ಇವತ್ತೇನ್ರ ಗಟ್ಟಿಯಾಗಿ ಘೋಷಣೆ ಮಾಡಿರ್ತಂದ್ರ ಈ ರೈತ ದೇವರುಗಳಿಗೆಲ್ಲ ಓಟ್ ಹಾಕಿ ಬಂದಾರು, ಅವ್ರನ್ನ ಉದ್ಧಾರ ಮಾಡ್ತಾರ.
ಇಲ್ಲಪ್ಪ ನಾವು 3200 ರೂಪಾಯಿ ಕೊಡೋರು ಅಂತಂದ್ರ ಅವ್ರ ಅನಿವಾರ್ಯನ್ನ ಇವ್ರು ಬರೆಯಕ್ ರೆಡಿ ಅದಾರ ನನಗೆ ಸಂಬಂಧ ಇಲ್ಲ, ಇವ್ರ ಸಂಬಂಧ ಐತಿ. ನೀವು ಮಾತ್ರ ನಮ್ಮದೊಂದು ವಿಷಯ ಏನೈತಿ, 1 ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ ಏನ್ ಸರ್ಕಾರ ತೆರಿಗೆನ ಹೋಗ್ತತಿ, ಅದ್ರೊಳಗಿಂದ 1000 ರೂಪಾಯಿ ಕೊಡ್ಲೇಬೇಕಂತೇಳಿ ಈ ರೈತ ಸಂಘದ ಪರವಾಗಿ ನಾಡಿನ ಕಬ್ಬು ಬೆಳೆಗಾರ ರೈತರ ಪರವಾಗಿ ಒತ್ತಾಯವನ್ನು ತಮಗೆ ಮಾಡ್ತಾ ಇದೀವಿ. ಈಗ ನಾಳೆ ನಾವು ಹೋರಾಟ ಮಾಡ್ತಕ್ಕಂಥ ಸರಿ ಜನಾಂದೋಲನ ನಮ್ಮ ಸ್ವಾಮೀಜಿಗಳ ಇಲ್ಲೆಲ್ಲ ಕೂತಾರ, ಇನ್ನ ಸಾವಿರಾರು ಮಂದಿ ಸ್ವಾಮೀಜಿಗಳು ಬೆಂಬಲ ಕೊಟ್ಟಾರ್ರಿ. ವಕೀಲರು, ಮಾಜಿ ಸೈನಿಕರ, ರೈತ ಪರ, ಕನ್ನಡ ಪರ ಎಲ್ಲಾ ಸಂಘಟನೆಗಳು, ಯಾಕಂದ್ರೆ ಎಲ್ಲರೂ 90% ನಾವು ರೈತರದು. ದಯವಿಟ್ಟು ತಾವ ಒಳ್ಳೆ ಅಧಿಕಾರಿ ಇದ್ರಿ, ಯಾಕಂದ್ರ ನಾವು ಮೊನ್ನೆ ಕಡ್ಲಿ ಸಂಬಂಧ ಹೋರಾಟ ಮಾಡಿದ್ದು ಎಲ್ಲಿ ಗದಗದಾಗ. ತಾವೆಲ್ಲ ಬಹಳ ಪ್ರಯತ್ನ ಮಾಡಿ 8 ಕೋಟಿ ರೂಪಾಯಿ ಅವ್ರ ಕುಟುಂಬ ಬೀದಿಗೆ ಬಂದಿತ್ತು. ನಾವು ಪ್ರಕಾಶ್ ನಾಯ್ಕ್ ಸರ್ ಎಲ್ಲ ಬಂದಿದ್ರಲ್ಲ, ನಿಮ್ ಕಡೆ 2 ತಾಸು ಮೀಟಿಂಗ್ ಆಯ್ತು, ನಾ ಈ ಕಡೆ ಬಿಸಿಯಾಗಿ ಮತ್ತೊಂದು ನಮ್ಮ ಟೀಮ್ ಗುದ್ದಾಡ್ರಿ, ಅದಕ್ಕೆ 8 ಕೋಟಿ ರೂಪಾಯಿ ಕೊಡ್ಸ್ಯಾರ. ಸಾಹೇಬ್ರು ಜೋರಾಗಿ ಚಪ್ಪಾಳಿ ಬಾರಿಸ್ರಿ. ಯಾಕಂದ್ರ ಅವ್ರಿಗೆಲ್ಲ ಅನುಭವಿಕರದಾರ, ಅವ್ರ ಮೊದಲಿನ ರಾಜಕಾರಣ ಕುಟುಂಬ, ಅವ್ರಿಗೆಲ್ಲ ಅನುಭವಿಕದಾರು. ಸರ್ ನಮ್ಮ ಪರಿಸ್ಥಿತಿ ಇಲ್ಲಿ ಬಂದು ನಿಂತೈತಿ. ತಾವ ಮುಖ್ಯಮಂತ್ರಿ ಅವರಿಗೆ ಏನ್ ಹೇಳ್ತಿರೋ, ತಾವು ಯಾವ ರೀತಿ ನಮ್ಮ ಕಬ್ಬು ಬೆಳೆಗಾರನ ನಾಡಿನ ರೈತನ ಉಳಿಸ್ತಕ್ಕಂತ ಕೆಲಸ ಮಾಡ್ತೀರಿ, ದಯವಿಟ್ಟು ತಾವ ತೀರ್ಮಾನ ಮಾಡ್ರಿ ಅಂತೇಳಿ ಇಡೀ ನನ್ನ ಎಲ್ಲಾ ರೈತರ ದೇವರ ಪರವಾಗಿ, ರಾಜ್ಯದ ರೈತರ ದೇವರ ಪರವಾಗಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಗೋಪಾಲನ ಒಂದು ಕುರ್ಚಾಕ್ ಅಧ್ಯಕ್ಷರಿ ಬಾಜುಕಲ್ಲಿ ಕುರ್ಚಾಕ್ ಏನ್ ಹೇಳಿದ್ ನಿಮಗೆ, ಏನ್ ಮಾಡ್ರಿ ಕುರ್ಚಾಕ್ ಕೇಳ್ರಿ. ನಾನು ನಿಮ್ ಕೈ ಮುಗಿದು ಕಾಲ್ ಬೀಳ್ತಾನ. ಅವರು ಕಾನೂನು ಸಚಿವರಿದಾರ, ಸರ್ಕಾರದ ಜವಾಬ್ದಾರಿ ಇದಾರ. ಅದು ಚಲೋ ಆಗ್ಲಿ ಕೆಟ್ಟ ಆಗ್ಲಿ, ನಾವಂತೂ 7 ತಾರೀಕು ಹೋರಾಟ ಮಾಡಕ್ ರೆಡಿ ಆಗಿದ್ದು. ಚಲೋ ಆತು, ಇವತ್ತು ಒಳ ತಿನ್ಸ್ಕೊಣ. ಚಲೋ ಆಗ್ಲಿಲ್ಲ ಅಂದ್ರ ನೀವು 50 ಲಕ್ಷ ಮಂದಿ ಬರಾಕ್ ಹಿಡಿದಿರ್ಲ. ಆಯ್ತು, ಇಷ್ಟ ಐತೆ. ಎಲ್ಲೇ ತೆಪ್ಪೆ ಅವ್ರ ಏನ್ ಬೇಕಾದ ಹೇಳೀಗ ಕೇಳುನು. ಸಂದೇಶ ಏನ್ ತಗೊಂಬಂದ್ರ, ಒಳ್ಳೆ ಸಂದೇಶ ತಗೊಂಬಂದಿರತ್ತಂದ್ರ ಒಳತನೂ ಒಳ್ಳೇದ್ ಇಲ್ದಿರತ್ತಂದ್ರ ನಮ್ಮ ಹೋರಾಟ ನಮಗೈತೆ. ಕಾರ್ಖಾನೆಯವರ ಏನ್ ಅವ್ರದ್ದು ಕಾರ್ಖಾನೆ ಅವ್ರದ್ದು ಹೇಳ, ಸರ್ಕಾರದನು ಹೇಳ. ಸರ್ಕಾರದ ಬೇಕಾದ್ರೆ ಒಂದು ಲೇಟ್ ಮಾಡಿ ಹೇಳವ್ರು, ಯಾಕಾರ ಅದು ಅವ್ರು ಯಾವ ರೀತಿ ಬಂದಾರ ಏನೈತೆ ನಮಗ್ ಪಕ್ಕ ಗೊತ್ತಿಲ್ಲ. ಅವ್ರು ಬಂದಾರನಂದ್ರೆ ಗೌರವಿಸಬೇಕಾದದ್ದ ಸರ್ಕಾರದ ಮುಖ್ಯಮಂತ್ರಿ ಅವ್ರು ಕಳಿಸ್ಯಾರ ಅಂದ್ಮೇಲೆ ಅದು ನಮ್ಮ ಜವಾಬ್ದಾರಿ ಐತಿ. ಇದು ಹುಡುಗಾಟಿಕೆ ವಿಚಾರ ಅಲ್ಲ. ಕೇಳ್ರು, ಒಬ್ಬ ಎಲ್ಲರೇ ತೆಪ್ಪೆ ಹೂಗೊಡಿದು ಬಾಯಿ ಮಾಡುದು ಮಾಡ್ರಪ್ಪ ಅಂದ್ರೆ ಗುರುಗಳನ್ನ ನನ್ನ ಚಪ್ಪಲಿ ಬಿಡದಂಗ. ಮತ್ತ ನೋಡ್ರಿ, ನಾ ರೊಕ್ಕ ನೋಡಿ ತೀರ್ಮಾನ ಮಾಡಿದಿಲ್ಲ, ಕೊಡ್ಲಿಲ್ಲ ಅಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಕ್ 50 ಲಕ್ಷ ಮಂದಿ ರೆಡಿ ಆಗಿದ್ರು ರಾಜ್ಯದಾಗ. ಅಷ್ಟ ಇರುದ ನೋಡ್ರಿ. ಕೇಳೋ, ಉಗ್ರಪ್ಪ ತಡಿ, ಉಗ್ರ ಗಿಗ್ರ ಬೇಡ, ಶಾಂತಿನ ಹೋರಾಟ ಮಾಡೋಣ. ಉಗ್ರಪ್ಪ ಏನ್ ಮಾಡ್ತೀವಿ, ಉಗ್ರಪ್ಪ ಮಾಡಿ ಮತ್ ನಾವು ತ್ರಾಸ ವಿಸ್ತಾರ. ಇಷ್ಟೆಲ್ಲ ಆದ್ರೂ ನಾವ್ ಇಲ್ಲಿವರೆಗೆ ಒಂದು ಬಸ್ ಹೊಡಿದಾಗ್ಲಿ, ಒಂದು ಕಲ್ಲು ಉಗಿದಾಗ್ಲಿ, 1 ರೂಪಾಯಿ ಹಾನಿ ಮಾಡಿಲ್ಲ. ರಾಜ್ಯದ ರೈತರು ಇವತ್ತ ಸ್ವಾಭಿಮಾನ್ಲೆ ತಾವ ಇಲ್ಲಾರ್ರಿ. ನಾ ಬ್ಯಾಡ್ರು ನಮಗ ಅಲ್ಲಿ ಹಳ್ಳ್ಯಾಗ ತಾಲೂಕದಾಗ ಸ್ಟ್ರೈಕ್ ಇದು ಮಾಡ್ಬೇಡ್ರಿ. ನಮ್ಮ ಊರಾಗಿನವ್ರಿಗೆ ಯಾಕೆ ತ್ರಾಸ ಮಾಡತ್ರಿ? ನಮ್ ತಾಲೂಕದಾಗಿನವ್ರು ಸ್ಟ್ರೈಕ್ ಮಾಡಿ ಉಪಯೋಗಿಲ್ಲ. ಅದು ನರೇಂದ್ರ ಮೋದಿ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ತ್ರಾಸ ಆಗ್ತಕ್ಕಂತ ಹೆದ್ದಾರಿ ಎತ್ತಿ ಅಲ್ಲಿ ಮಾಡಿ ಲಾಭ ಮಾಡ್ಕೊಂಡ್ರು ಕೇಳೇ ಇಲ್ಲ ಅವ್ರ. ಅಧ್ಯಕ್ಷ ನೀ ಹೇಳವ, ಇಲ್ಲಿ ನಮ್ದು ಹಂಗಿಲ್ಲ. ಜಾತ್ರೆ ಇದು ಗುರ್ಲಾಪುರದಾಗ ಕಬ್ಬು ಬೆಳೆಗಾರ ಜಾತ್ರೆ ಚಾಲು ಆಗೈತಿ. ಇದು ರಾಜ್ಯ ತುಂಬಾ ಜಾತ್ರೆ ಆಗೋದತ್ತೆ. ಇವತ್ತೆಲ್ಲ ರೈತರ ಬೀದಿಗೆ ಜಾತ್ರೆ ಮಾಡ್ಯಾರ. ಆದ್ರೂ ನಾವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ, ನಾಳಿಂದ್ರ ಆದ್ರೂ ಎಲ್ಲ ನಾಡಿನ ನನ್ನ ಎಲ್ಲಾ ಕಬ್ಬು ಬೆಳೆಗಾರರು ಎಲ್ಲೆಲ್ಲಿ ತಾವ ರಸ್ತೆ ಒಳಗೆ ಸ್ಟ್ರೈಕ್ ಮಾಡತ್ತೀರಿ, ಬೀದಿ ಒಳಗೆಲ್ಲ ತಾಲೂಕಿನಾಗ ಸ್ಟ್ರೈಕ್ ಮಾಡ್ತೀರಿ, ನಿಮ್ ಕೈ ಮುಗಿದು ಕಾಲ್ ಬೀಳ್ತಾನೆ. ಅದು ಅನಾವಶ್ಯಕ. ಅದರಿಂದ ಕೂಡ ನಮಗೆ ಇವತ್ತ ನಮ್ಮ ಮಂದಿಗೆ ಪ್ರಾಬ್ಲಮ್ ಆಗತ್ತೈತಿ. ತಾವೆಲ್ಲರೂ ಇವತ್ತೇನಾರು ನಮಗದು ಗೌರವಯುತವಾಗಿ ಸಿಗ್ಲಿಲ್ಲ, ಗೆಲುವು ಸಿಗ್ಲಿಲ್ಲ ಅಂದ್ರ 7 ತಾರೀಕ ತಾವೆಲ್ಲರೂ 10 ಗಂಟೆಕ ರಾಷ್ಟ್ರೀಯ ಹೆದ್ದಾರಿಗೆ 10 ಟೋಲ್ ನಾಕಾಕ್ ಬರ್ರಿ. ಬಾಗೇವಾಡಿಗೆ ಹೋಗ್ರಿ, ಧಾರವಾಡ ಹೋಗ್ರಿ, ಅಲ್ಲಿ ಹಾವೇರಿ ಹೋಗ್ರಿ, ಎಲ್ಲಿ ಬೇಕಾದಲ್ಲಿ ಹೋಗ್ರಿ. ಖರೆ ಈ ಜಿಲ್ಲೆ ಒಳಗೆ ಮಾಡ್ತಕ್ಕಂಥ ಚಳವಳಿಗಳನ್ನ ದಯವಿಟ್ಟು ವಾಪಸ್ ತರ್ಕೊಂಡ ಇಲ್ಲೇ ನಮ್ಮ ರೈತರನ್ನ, ನಮ್ಮ ಸುತ್ತಮುತ್ತ ಮಂದಿನ ಕಾಪಾಡ್ತಕ್ಕಂಥದ್ದು ಮಾಡ್ರಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದೇ ಹೇಳಿದಿನ ಮರ್ತು ಬಿಡ್ತೀರಿ. ನೀವು ಬಹಳ ಜಬದಿರಿ ತಲೆಯಾಗಿ. ಹೆಂಗಂದ್ರೆ ನಿಮಗ್ ಬ್ರೇನ, ಯಾಕಂದ್ರೆ ನಂಗೆ ಗೊತ್ತಾಯ್ತಿಲ್ಲ. 7 ದಿವಸ ಅರ್ಧ ಕೊಡ್ತೀರಿ. ದೇವ್ರ ಅಲ್ಲಿ ಮಾತಾಡುದು, ನಾ ಇಲ್ಲಿ ಮಾತಾಡುದು, ಇಬ್ಬರು ಅರ್ಧ ಕೊಡ್ತೀರಿ. ಕರೆ ಚಲೋ ಆಗಲಿ ಅಂತೇಳಿ ಆಗೈತಿ. ಈಗ 200 ರೂಪಾಯಿ ಅಂತ ತಗೊಂಡ್ರೆ ಅದೇನ್ ಚಿಂತಿಲ್ಲ, ನುಕ್ಸಾನೇನಿಲ್ಲ. ವ್ಯವಹಾರ ಇನ್ನ ಬಹಳ ಹಾನಿ ಮಾಡ್ಯಾರ. ಅವ್ರು 4-5 ವರ್ಷ ಆದ ರೊಕ್ಕನ ಕೊಟ್ಟಿಲ್ಲ ಅಂದ್ರೆ ಇನ್ 200 ಅವ್ರು ಕೊಡ್ಬೇಕಂತ ಹೇಳಿದ್ವು. ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಅನಿವಾರ್ಯ ಸುಮಾರು ಐತೆ.
ಅವ್ರ ಅನಿವಾರ್ಯ ನೀವು ಬರ್ಯಾಕ ರೆಡಿ ಆಗಿದ್ದೀರಿ. ಅವ್ರು ಮೋಸ ಮಾಡಿದ್ ಕೂಡ ತಿಳಿದ್ರ ಸರ್. ಮತ್ ನಾವ್ ಬ್ಯಾರೇದ್ ಒಟ್ಟ ಕೇಳಿಲ್ರಿ. ವರ್ಷ ಬರೀ 50 ರೂಪಾಯಿ ಕೊಟ್ರ ಸರ. ಬಿಡಪ್ಪ. ಈಗ ನೋಡ್ರಿ, ಅವರ ದಿವ್ಸ ಬರೀ ವರ್ಷಕ್ಕೆ 50 ರೂಪಾಯಿ ಹಚ್ಕೊಟ್ಟು ಬಂದಿರಿ. ಇವತ್ತು ನಾವು ಹೋರಾಟ ಮಾಡೋ ಪರಿಸ್ಥಿತಿ ಬದಲಿಲ್ರಿ. ನಮ್ಮನ್ನೆಲ್ಲಾ ಇವತ್ತು ಓಟ್ ಹಾಕಿರ್ತಕ್ಕಂತ ಈ ಎಲ್ಲಾ ದೇವತೆಗಳ ಬೀದಿ ಒಳಗ್ ಕೂತ್ 7 ದಿವಸ ನಮ್ ಜಿಲ್ಲಾ ಉಸ್ತುವಾರಿ ಸಾಹೇಬ್ರ ನಾವೇನು ಬಹಳ ಅಂತ ಕಠಿಣವಾದ ಪರಿಸ್ಥಿತಿಯನ್ನು ಕೇಳಿರ್ಕಿಲ್ಲ. ಗೌರವಿತವಾಗಿ ಬಂದಿರ ಚಳವಳಿ 1 ದಿವಸನಾಗ ಬಗೆಹರಿದೋದಾಗಿತ್ತು. ಆದ್ರೂ ಅದ್ ಏನಿದೆ ಚರ್ಚೆ ಮಾಡಿ ಲಾಭ ಚರ್ಚೆ ಹಾಕಾರ ನೋಡ್ರಿ. ವ್ಯವಹಾರ ನಮ್ ಹಕ್ಕ ಐತಿ. ನಾವು 3500 ಕೊಡೋನವ್ರ ನಮ್ ಹಕ್ಕ ಐತಿ. ಬೆಳೆದು ಕಬ್ಬ ಕೆಲವ್ರು ನಮ್ ಧರ್ಮದ. ಮತ್ತ ಅವ್ರು ಗೌರವಿತವಾಗಿ ಬಂದು ಹೇಳಿ ಚರ್ಚೆ ಮಾಡಿ ಅದಕ್ಕೊಂದು ಗೌರವ ಬರ್ತೈತೆ. ಅವ್ರು ಯಾಕೆ ಬಂದಿಲ್ಲೋ ಏನೋ ಅವ್ರ ವೈಯಕ್ತಿಕ ವಿಚಾರ. ಅದ್ ನನಗೆ ವೈಯಕ್ತಿಕ ಸಂಬಂಧ ಇಲ್ಲ. ನಾ ಏನ್ ಮುಖ್ಯಮಂತ್ರಿನ ಆಗ್ಬೇಕನ್ನವಲ್ಲ, MLA ಆಗ್ಬೇಕನ್ನವಲ್ಲ. ರೈತರ ಲಾಭ ಆದ್ರೆ ಸಾಕಪ್ಪ ಅಂತ ಹೇಳಿ ನಾವ ಗುರುಗಳ ದೇವರ ಗುಡಿ ಗುದ್ದಾಡತ್ತು. ಈಗ ಲಕ್ಷಾಂತರ ಜನ ಎಲ್ಲ ಕೂಡಿ ನಮಗ ಈ ಬೆಂಬಲ ಕೊಟ್ಟರು. ತಾವ ನಮ್ಮನ್ನ ಯಾವ ರೀತಿ ಕಾಪಾಡ್ತೀರಿ, ಯಾವ ರೀತಿ ಉಳಿಸ್ತೀರಿ, ಆದಷ್ಟರ ಮಟ್ಟಿಗೆ ಇವತ್ತ ನಾಳೆ ಮುಗಿಸಿ ರಾಷ್ಟ್ರೀಯ ಹೆದ್ದಾರಿಗೆ ಹೋಗದೆ ಇರ್ತಕ್ಕಂಥ ಅಲ್ಲಿ ಹೋಗಿ ಚಟಾಣಿ ಇಲ್ಲ ನಮಗ್ ಮಾತ್ರ ಚಟ ಅಂತೂ ಇಲ್ಲ. ಅಲ್ಲಿ ಹೋಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕನ್ನೋದು ನೀವು ವ್ಯವಹಾರ ಇವತ್ತ ನಾಳೆ ಬಗೆಹರಿಸಿರಪ್ಪ ಅಂದ್ರ ಮುಗಿದು ಹೋಗ್ತತಿ. ಅದಕ್ಕೆ ತಾವ ಒಂದು ಒಳ್ಳೆ ತೀರ್ಮಾನ ದಯವಿಟ್ಟು ರೈತರ ಪರವಾಗಿ ತಗೋರಿ ಅಂತ ಹೇಳಿ ಕೈ ಮುಗಿದು ವಿನಂತಿ ಮಾಡ್ತಾ, ತಾವೆಲ್ಲ ಶಾಂತ ಏನು ಅನ್ನೋಂಗಿಲ್ಲ. ಏನ್ರ ಅಂದ್ರೆ ಏನ್ ಹೇಳಿನ ಗುರುಗಳಿಗೆ ನನಗ ಈಗಾಗಲೇ ನಿಮ್ಮನ್ನ ಉದ್ದೇಶಿಸಿ ಸುಮಾರು 45 ನಿಮಿಷ ಮಾತನಾಡಿರ್ತಕ್ಕಂಥ ಚಿನ್ನಪ್ಪ ಪೂಜಾರ್ ಅವರೇ, ಶಶಿ ಗುರೂಜಿ ಅವರೇ, ಸುಭಾಷ್ ಅವರೇ, ಶಶಿಕಾಂತ್ ಅವರೇ, ಜಿಲ್ಲಾಧಿಕಾರಿಗಳಾದ ರೋಷನ್ ರವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಗುಳೇದ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರೈತ ಮುಖಂಡರುಗಳೇ, ನೆರೆದಿರ್ತಕ್ಕಂಥ ಹಿರಿಯ ರೈತ ಬಂಧುಗಳೇ, ಮಹಾರಾಷ್ಟ್ರದ ರೈತ ಸಂಘದವರು ಬಂದಿದ್ದಾರಂತೆ. ಅವ್ರಿಗೂ ಸಹಿತ ಗೌರವದಿಂದ ಬೋಧಿಸ್ತಾ ನೆರೆದಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ, ಗೆಳೆಯರೇ, ಒಂದ ವಿಷಯ ಐತಿ ಅನ್ನೋಂಗ್ ಹೊರಗೆ ಕಾಣ್ತೈತಿ. ಕಬ್ಬಿನ ಬೆಲೆ ಒಂದು ಇಷ್ಟಿದ್ ಬರ್ಲಿ, ಇಷ್ಟಾದ್ರೆ ಮುಗಿದು ಹೋತು, ಏನೂ ಇಲ್ಲ ಅಂತೇಳಿ ಹೊರಗ. ಆದ್ರೆ ಇಲ್ಲೇ ನಿಮ್ಮ ರೈತ ಮುಖಂಡರ ಮಾತುಗಳನ್ನ ಕೇಳಿದಾಗ ಸ್ಥಳದಾಗಿಂದ ಮ್ಯಾಲಿನ ಮಠ ವಿಷಯಗಳನ್ನ ಪ್ರಸ್ತಾಪ ಮಾಡಿದರು. ವೇಯಿಂಗ್ ಬ್ರಿಡ್ಜ್ಗಳನ್ನ ಮಾಡೋದಕ್ಕೆ ಸರ್ಕಾರ ನಿರ್ಣಯ ಮಾಡಿದೆ. ಈಗಾಗಲೇ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿತ್ತು. ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಆದರೆ ವಾಸ್ತವಿಕವಾಗಿ ಒಂದೆಲ್ಲೇ ಆಗಿದೆ ಅಥವಾ ಆಗ್ತಾ ಇದೆ. ಉಳಿದದ್ದು ಯಾವ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು. ಅದರ ಬಗ್ಗೆ ನಿರ್ಣಯ ಆಗ್ಬೇಕು. ಎಷ್ಟು ದಿವಸದಾಗ ಆಗ್ಬೇಕು, ಅದು ಯಾಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನೀವು ಮಾಡಿರ್ತೀರಿ. ಎಲ್ಲಿ ಮೋಸ ಆಗಿರ್ತದ ನೋಡಿರ್ತೀರಿ. ಎಲ್ಲಿ ಅದನ್ನ ಹೆಂಗ್ ಹಿಡಿಬೇಕು ಅನ್ನೋದು ನಮಗಿಂತ ಹೆಚ್ಚು ನಿಮಗ್ ಗೊತ್ತಿರ್ತೈತಿ. ಆದ್ರೆ ನೀವು ಯಾಕೋ ದೊಡ್ಡ ಸ್ಥಾನ ಮಾಡಿ ಸುಮ್ಮನೆ ಇರ್ತೀರಿ. ಅದೇನೇ ಇರಲಿ, ಅದು ಒಂದು ಮಹತ್ವದ ವಿಷಯ. ಎರಡನೇ ವಿಷಯ ನೀವು ಪ್ರಸ್ತಾಪ ಮಾಡಿದ್ದು ನೋಡಿ, ರಿಕವರಿ ಎಷ್ಟಾಗುತ್ತೋ ಬಿಡುತ್ತೋ ರೈತನಿಗಂತೂ ಗೊತ್ತಾಗಲ್ಲ. ಅವ್ರು ಯಾವ್ದು ಅಂಕಿ ಬರೆದು ಕೊಡ್ತಾರ ಆ ಅಂಕಿ ಮಾತ್ರ ಕರೆ. ಅದಕ್ಕ ಬುದ್ಧಿವಂತರೀಗ ಹೇಳ್ತಿದ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಸುಭಾಷ್ ಅವ್ರ ಹೆಸರು ಗೊತ್ತೈತಿ. ಅಲ್ಲಲ್ಲ, ಪೂಜಾರ್ ಅವ್ರದಲ್ಲ, ಪ್ರಕಾಶ್ ನಾಯ್ಕ ಸುಭಾಷ್ ಅವರು ಮಾತಾಡಿ ಹೇಳ್ತಿದ್ರು, ಇಂಪಾರ್ಟೆಂಟ್ ಅಂದ್ರೆ ಆ ರಿಕವರಿ ಸ್ಯಾಂಪ್ಲರ್, ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಅಂದ್ರೆ ಈಗ ಹೆಂಗ ನಾವು ಹಾಲಿನೊಳಗಿದ್ದ ಫ್ಯಾಟ್ ಅನ್ನ ನೋಡಿ
ಬೆಲೆ ನಿಗದಿಪಡಿಸ್ತೀವಿ. ಹಂಗ ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಮುಖಾಂತರ ನಮಗ ನಮ್ಮ ರಿಕವರಿ ಗೊತ್ತಾಗಬೇಕು, ಅದು ಪಾರದರ್ಶಕ ಆಗಬೇಕು. ಬಹುದೊಡ್ಡ ನಿರ್ಣಯ ಇದು. ಈ ವೇಯಿಂಗ್ ಬ್ರಿಡ್ಜು ಆಮೇಲೆ ಸ್ಯಾಂಪ್ಲರ್ ಇವೆರಡು ರೈತನ ದೃಷ್ಟಿಯಿಂದ ರೈತನ ಹಿತ ಕಾಪಾಡೋದಕ್ಕೆ ನಿಮಗೆ 100-200 ಹೆಚ್ಚು ಕಡಿಮೆಗಿಂತ ಹೆಚ್ಚು ಮಹತ್ವದ್ದು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಒಪ್ಕೊಳ್ತೇನೆ. ಇದರ ಜೊತೆಗೆ ನೀವು ನೀವು 15 ದಿವಸದೊಳಗೆ ಪೇಮೆಂಟ್ ಹಾಕ್ಬೇಕು ಅನ್ನೋದನ್ನು ತೆಗೆದ್ರಿ. 15 ದಿವಸದಾಗ ಹಾಕ್ಬೇಕು, ಅವ ಆಗಲ್ಲನ್ರಿ. ಹಣಕಾಸಿಂದ ಬಹಳ ತೊಂದರೆ ಇರುತ್ತ, ಬ್ಯಾಂಕ್ನವ್ರು ಕೊಡಲ್ಲ, ಅಲ್ಲಿ ಸಾಲ ಕೊಡಲ್ಲ, ಇಲ್ಲಿ ಸಾಲ ಕೊಡಲ್ಲ. ಅದಕ್ಕೆ ನೀವು ಅದ್ರ ಜೊತೆಗೆ ಸಮಸ್ಯೆ ಜೊತೆಗೆ ಪರಿಹಾರನೂ ಸೂಚಿಸ್ತಾ ಇದ್ದೀರಿ. 15 ದಿವಸ ಪೇಮೆಂಟ್ ಆಗ್ಲಿಲ್ಲ ಅಂದ್ರೆ ನಮಗ್ ಬಡ್ಡಿ ಹಾಕಿ ಕೊಡ್ರಿ. ಅವ ಬ್ಯಾಂಕ್ನಾಗ ಯಾವಾಗ ನಿಮಗ್ ಕೊಡ್ತಾನ ಅಥವಾ ನಿಮಗೆ ಎಲ್ಲಿಂದ ಹಣ ಬರ್ತೈತಿ, ಅದು ಬಂದಾಗ ಬಡ್ಡಿ ಹಾಕಿಕೊಡ್ರಿ. ಇದು ಸೊಲ್ಯೂಷನ್ ನೀವು ಹೇಳಿದ್ರಿ. ಶುಗರ್ ಕೇನ್ ಕಮಿಷನರೇಟ್ ಅದು ಬೆಳಗಾವಕ್ಕೆ ಆಗ್ಬೇಕಾಗಿತ್ತು. ಈಗಾಗಲೇ ನೀವು ಮಾಡಿರ್ತಕ್ಕಂಥ ವಿನಂತಿಗಳು, ಚರ್ಚೆಗಳು ಮಾಧ್ಯಮದ ಮುಖಾಂತರ ನೋಡಿದ್ದು. ಮಾನ್ಯ DC ಅವರು ಸುಮಾರು 1 ಗಂಟೆಗಳ ಕಾಲ ಅವರು ಹಾಗೂ SP ಗುಳೇದವರು ನನಗೆ ನಿಮ್ಮ ಪ್ಲಸ್ ಪಾಯಿಂಟ್ ಯಾವ್ಯಾವ ನೋಡ್ರಿ ಇವು ಮಾಡಬೇಕು, ಹೆಂಗಾಗ್ಬೇಕು, ಏನಾಗ್ಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒತ್ತಡವನ್ನ ಹೇಳೋದಲ್ಲದೆ ಹಲವಾರು ಮಾಹಿತಿಗಳನ್ನ, ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಈ ಶುಗರ್ ಕೇನ್ ಕಮಿಷನರೇಟ್ ಅನ್ನ ವಾಪಸ್ ಅದು ಇಲ್ಲಿ ಸ್ಥಾಪನೆ ಆಗೋದಕ್ಕೆ ಅದನ್ನ ಬರೇ 4 ಮಂದಿನ ಇಟ್ಕೊಂಡು ಮಾಡಿದ್ರೆ ಸಾಲದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರಂಜಾಮ, ಎಲ್ಲ ಪ್ಯಾರಾಫೆರ್ನೇಲಿಯಾ, ಎಷ್ಟು ಮಂದಿ ಅಧಿಕಾರಿಗಳು ಬೇಕು, ಎಷ್ಟು ಮಂದಿ ನೌಕರದಾರ ಬೇಕು, ಈ ಸಿಬ್ಬಂದಿ ಬೇಕು, ಅದನ್ನ ಮಾಡಬೇಕು ಅನ್ನೋದು ನಿಮ್ದು ವಿಶೇಷವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಶುಗರ್ ಕೇನ್ ಕಮಿಷನರ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಫ್ಯಾಕ್ಟರಿ ಮಾಲಕರನ್ನು ಕೇಳ್ಕೊಂಡು ಟ್ರಾನ್ಸ್ಫರ್ ಮಾಡ್ಯಾರ. ಅದಕ್ಕೆ ಅವನ್ನ ವಾಪಸ್ ತರಬೇಕು ಅನ್ನುವಂತ ನಿಮ್ಮ ಆಲೋಚನೆಯ ಜೊತೆಗೆ ಕರೆಂಟು 7 ತಾಸು ಬದ್ಲಿ 12 ತಾಸು ಕೊಡ್ರಿ ನಮಗ ಅಂತ ಹೇಳಿ ಅದನ್ನೂ ಒಂದು ಜೋಡಿಸಿದ್ರಿ. ಅದರ ಜೊತೆಗೆ HNT ಒಳಗ ಮೋಸ ಆಗ್ತಾ ಇದೆ. ಅದು 80 ಕಿಲೋಮೀಟರ್ ಇಂದ ಬಂದವ್ರಿಗೂ ಅಷ್ಟ, 20 ಕಿಲೋಮೀಟರ್ ಬಂದವ್ರಿಗೂ ಅಷ್ಟ, ಫ್ಯಾಕ್ಟರಿ ಬಾಜುಕ ಇದ್ದ ಕಬ್ಬು ಹೋದವ್ರಿಗೂ ಅಷ್ಟ. ಅದು ಸರಿಯಾದದ್ದಲ್ಲ. ಅದನ್ನ ನೀವು ಸರಿಪಡಿಸಬೇಕು ಅನ್ನೋದನ್ನ ಹೇಳಿದಿರಿ. ಶುಗರ್ ಕೇನ್ ಆಕ್ಟ್ ಏನೈತಿ ಅದ್ರೊಳಗೆ ಕೆಲವು ಪ್ರೊವಿಷನ್ ಹೇಳಿದ್ರು ಅವರು. ಅವುಗಳನ್ನ ನೀವು ಸರಿಪಡಿಸ್ತಕ್ಕಂಥದ್ದು, ಅವುಗಳನ್ನ ಅಮಲ್ಬಜಾವಣೆ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಅದಕ್ಕೆ ಆ ದಿಸೆಯೊಳಗೆ ನೀವು ನಮಗೆ ಕ್ರಮ ತಗೋಬೇಕು ಅನ್ನೋದು. ಅದ್ರ ಜೊತೆಗೆ ಮೊದಲೆಲ್ಲ ಹೇಳಿದ ಹಾಗೆ 3,000 ರೂಪಾಯಿ ಇದ್ದದನ್ನ 3,200 ರೂಪಾಯಿ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಹಲವಾರು ಕಾರ್ಖಾನೆಯವರು ಮಾತಾಡಿ ಅವ್ರಿಗೆ ಜಿಲ್ಲಾಧಿಕಾರಿಗಳು ಸಾಕಷ್ಟು ಏನ್ ತಾವು ಹೇಳಬೇಕಾಗಿತ್ತು ಹೇಳಿ 3,200ವರೆಗೆ ಅದು ಬಂದು ಒಂದ್ ಕಡೆ ನಿಂತದ. ಅದನ್ನ ಅವರು ಡಿಸ್ಪ್ಯೂಟ್ ಮಾಡ್ತಾರೆ, ಯಾಕಂದ್ರೆ ರಿಕವರಿ ಇಲ್ಲ. 11.5 ಇದ್ರೆ ನಾವು 3,200 ಕೊಡ್ಬೋದು, ಅದು 10 ಇದ್ರೆ ಹೆಂಗ್ ಕೊಡೋದು ಅಂತ ಡಿಸ್ಪ್ಯೂಟ್ ಇರ್ಬೋದು. ಅದಿರ್ಲಿ, ರಿಕವರಿ ಬೇಸ್ಡ್ ರೇಟ್ ಕೊಡ್ಬೇಕು ಅಂತಾರೆ. ನೀವು ರಿಕವರಿ ಒಳಗ ಮೋಸ ಆಗುತ್ತೆ ಅಂತ ಹೇಳ್ತೀರಿ. ಅದು ಯಾವ್ದಾದ್ರು ಒಂದು ಸತ್ಯ ಇರಲೇಬೇಕು. ಈ ಏನು 8 ವಿಷಯಗಳನ್ನ ನೀವು ಪ್ರಸ್ತಾಪ ಮಾಡಿದ್ರಿ, ಆ ಪ್ರಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆ ಒಳಗ ನಾನು ನಿಮ್ಗೆ ಇಷ್ಟು ಹೇಳೋದಕ್ಕೆ ಬಯಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗೆ ಫೋನ್ ಮಾಡಿ, ಪಾಟೀಲ್ ರೈತರು ಅಲ್ಲಿ ಹೋರಾಟದೊಳಗೆ ತೊಡಗಿದ್ದಾರೆ, ಕಬ್ಬು ಬೆಳೆಗಾರರು
ಇವ್ರು ಯಾರು ರಾಜಕೀಯವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಅನ್ನೋದನ್ನ ಯಾರು ಇಲ್ಲಿವರೆಗೆ ತಪ್ಪಿ ಸಹಿತ ಹೇಳಕ್ ಹೋಗಿಲ್ಲ. ಯಾಕಂದ್ರೆ ರಾಜಕೀಯೇತರವಾಗಿ ತಾವು ರೈತನ ಕಲ್ಯಾಣಕ್ಕಾಗಿ ನಿಮ್ಮ ನೋವಿಗಾಗಿ ನೀವು ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ದೀರಿ. ನಿಮ್ಮ ಹೋರಾಟದ ಈ ಸಂದರ್ಭದೊಳಗೆ ರಾಜ್ಯ ಸರ್ಕಾರದ ಪರವಾಗಿ ಪಾಟೀಲ್ರ ನೀವು ಹೋಗ್ಬೇಕು, ಹೋಗಿ ಆ ರೈತರನ್ನ ಭೇಟಿಯಾಗ್ರಿ, ರೈತ ನಾಯಕರನ್ನ ಭೇಟಿಯಾಗ್ರಿ, ಅವ್ರ ಜೊತೆಗೆ ಮಾತನಾಡ್ರಿ, ಚರ್ಚೆ ಮಾಡ್ರಿ. ಅಲ್ಲೇ ನೀವ ಕುಂತ್ಕೊಂಡು ಬಗೆಹರಿಸೋ ಸಾಧ್ಯ ಇದ್ರೆ ಅಲ್ಲೇ ಕುತ್ಕೊಂಡು ಬಗೆಹರಿಸ್ರಿ ಅನ್ನುವಷ್ಟರ ಮಟ್ಟಿಗೆ ನನಗೆ ಅವರು ಸೂಚನೆ ಕೊಟ್ಟು ಇಲ್ಲಿ ಕಳಿಸಿದ್ರು. ಇಲ್ಲಿ ಬಂದ ಮೇಲೆ ನಿಮ್ಮೆಲ್ಲ ಆಲೋಚನೆಗಳನ್ನ ನೋಡಿದಾಗ, ಯಾಕಂದ್ರೆ ನಿಮ್ದು ಬರೇ ರೇಟಿನ ಮಾತ್ರ ಇಲ್ಲ, ಅಲ್ಲೊಂದು 3200 ಆಗಿತ್ತು, 3100 ಆಗಿತ್ತು, 10 ರೂಪಾಯಿ 50 ರೂಪಾಯಿ ಹೆಚ್ಚರಾಗ್ಲಿ ಕಡಿಮೆ ಆಗ್ಲಿ, ಇದಕ್ಕೊಪ್ರಿ ಅದಕ್ಕೊಪ್ರಿ ಅಂತೇಳಿ ಚರ್ಚೆ ಮಾಡಿ ಮುಗಿಸುವ ವಿಷಯ ಇದಾಗಿಲ್ಲ. ಆದ್ರೆ ಒಂದು ಮಾತು ಚಿನ್ನಪ್ಪ ಪೂಜಾರ್ ಅವ್ರು ಹೇಳಿದ್ರು. ಏನ್ ಹೇಳಿದ್ರು? 1 ದಿವಸ 2 ದಿವಸದಾಗ, ಅಂದ್ರೆ ಸರ್ಕಾರದಾಗ ಒಮ್ಮೊಮ್ಮೆ ಒಂದು 15 ದಿವಸ ಟೈಮ್ ಕೊಡ್ರಿ ಅಂತೇವೆ ನಾವು. 15 ದಿವಸ ಆದ್ಮೇಲೆ ಇಲ್ಲ ನೀವರ ನನ್ನ ಪಾರಿರ್ತೀರಿ, ಇಲ್ಲ ನಾವರ ನನ್ನ ಪಾರಿರ್ತೀವಿ. ಹಂಗಾಗಿ ಒಮ್ಮೆ ಮುಂದೆ ಹೋಗ್ಕೊಂತ ಹೋಗ್ತಿರ್ತಾವ. ಅದಕ್ಕೆ ಹೇಳಿದ್ರು ಅವ್ರು 1 ದಿವಸ 2 ದಿವಸದಾಗ ನಮ್ಗೆ ಇದನ್ನ ಬಗೆಹರಿಬೇಕು. ನಾನು ಪೂರ್ಣ ಹೋಗ್ತೇನೆ, ಅದಕ್ಕೆ ಪೂರ್ಣ ಸಹಮತಿ ಐತಿ. 1 ದಿವಸ 2 ದಿವಸ ಹೋದ್ರೆ ಮುಗಿಬೇಕು. ನಾನು ಈಗ ಏನೇ 8 ವಿಷಯಗಳನ್ನು ಮಾಡಿದ್ರಿ, 8 ವಿಷಯಗಳ ಪ್ಯಾಕೇಜ್ ನಿಮ್ದು. ನಿಮ್ಮ ಡಿಮಾಂಡು 8 ಅಂಶಗಳು, ಒಂದು ಅಂಶ ಅಲ್ಲ. ಈ 8 ಅಂಶಗಳ ಬಗ್ಗೆ ಇದು ಒಬ್ಬರ ನಿರ್ಣಯ ತಗೊಳ್ಳುವಂತಹದ್ದಂತೂ ಅಲ್ಲ. ಬರೀ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನೀವು ನಾಳೆ ಮುಂಜಾನೆ ಮಾತಾಡಿ ನಮಗೆ ತಿರುಗಿ ಹೇಳ್ರಿ ಅಂತಂದ್ರೆ ಅದು ಆಗೋದಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡಬೇಕು. ನಿಮ್ಮ ಜೊತೆಗೆ ಮಾತಾಡಿ ನಿಮಗೆ ನೇರವಾಗಿ ಏನು ನಿಮ್ಮ ಕಬ್ಬಿಗೆ ಬೆಲೆ ಕೊಡಬೇಕಾಗಿರ್ತಕ್ಕಂಥ ಕಾರ್ಖಾನೆಯವರು ಅದಾರಲ್ಲ ಅವ್ರ ಜೊತೆಗೆ ಮಾತಾಡಬೇಕು. ಅಷ್ಟೇ ಅಲ್ಲ, FRP, MSP, ಶುಗರ್ ರೇಟು, ಇದರ ಸಲುವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಏನ್ ಮಾಡ್ತೇವೆ ರಾಜ್ಯ ಸರ್ಕಾರವಾಗಿ ಆ ನಿರ್ಣಯನ್ನ ನಾವು ಮಾಡಬೇಕು. ಅದರ ಜೊತೆಗೇನೆ ಹಲವಾರು ಕಾನೂನುಗಳನ್ನು ಅನುಷ್ಠಾನ ಮಾಡೋದು ಹೇಳಿದಿರಿ, ಕಮಿಷನರೇಟ್ ಅನ್ನ ಸ್ಟ್ರೆಂಥನ್ ಮಾಡೋದು ಹೇಳಿದಿರಿ. ಈ 8 ಅಂಶಗಳ ಬಗ್ಗೆ ನಾನು ನಿಮಗೆ ಒಂದು ಭರವಸೆಯನ್ನ ಕೊಡ್ತೀನಿ. ಸರ್ಕಾರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾಳೆ ಮುಂಜಾನೆ ನಾನು ತಲುಪಿದ ತಕ್ಷಣ ಅವ್ರಿಗೆ ಮಾತನಾಡಿ ನಾಳೆ ಸಾಯಂಕಾಲನೋ ಅಥವಾ ಇವತ್ತು ಫೋನ್ಯಾಗ ಮಾತಾಡಿದೆ ಅಂದ್ರೆ ನಾಳೆ ಸಾಯಂಕಾಲನೋ ಅಥವಾ ನಾಡ್ದನೋ ನೀವು ಯಾರ 10 ಮಂದಿ ಬರ್ರಿ, ನೀವು ಯಾರ 10 ಮಂದಿ ಬರ್ರಿ, ನೀವು ಯಾರ 10 ಮಂದಿ ಬರ್ರಿ, ಇಲ್ಲ 20 ಮಂದಿ ಬರ್ರಿ. ನಿಮ್ಮನ್ನ ಮುಖ್ಯಮಂತ್ರಿಗಳನ್ನ ಯಾರು ಹೊಂಟಾರೋ ಸುಮಾರು ಏನ್ರಿ ಹೇಳೋಣ ಕೇಳಕ್ಕಾಗತ್ತಿಲ್ಲೋ ಅಲ್ರು. ಆಗ ಏನ್ ಹೇಳಿದಿನ, ಈಗ ಅವ್ರ ಕರ್ತವ್ಯ ಸರ್ಕಾರದ ಅವ್ರ ಮುಖ್ಯಮಂತ್ರಿ ಅವ್ರು ಕಳಿಸ್ಯಾರು, ಅವ್ರು ಬಂದಾರ ಕೇಳ್ರಿ. ಇಲ್ಲಿ ಯಾರು ಹೊಂಟಿಲ್ಲ, ಅವ್ರಿಗೇನು ವಿಷಯ ಕೊಡ್ಬೇಕಾಗೈತಿ ನಾವು ಕೊಟ್ಲು, ಅವ್ರ ಮಾತಾಡಕ್ಕಾರ ಅವಕಾಶ ಕೊಡ್ರಿ. ಅಲ್ಲೋ ಹೇಳಿನ ನೀವು ಅವ್ರಿಗೆ ಏನ್ರಿ ಅಂದ್ರೆ ನಮ್ಮನ್ ಚಪ್ಪಲಿ ಬಡ್ದಂಗ ಆಕೈತಿ ಹೇಳಿ ಸಮಾಧಾನ ಇಲ್ಲ. ಸುಮ್ಕೊಂಡ್ರ ಹೊಂಟಾರ ಅವ್ರು ಹೇಳಿದ್ಯ ಅವ್ರಿಗೆ ಏನ್ ಆಗ್ಬೇಕು ಅಂತ ಹೇಳಿದ್ವು. ಯಾಕಂದ್ರೆ ನಮಗ್ ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಾಗೈತಿ ಸಾಹೇಬ್ರ, ಕಾರ್ಖಾನೆಗಳು ಕೂಡ ನಮಗ ಚಾಲೂ ಆಗ್ಬೇಕಾಗೈತೆ. ನಾವು ಅದ್ರ ಸಂಬಂಧ ನೀವ ಲೇಟ್ ಮಾಡಕ್ ಮಾಡಿಲ್ಲ. ಈಗ ಉಳಿದು ಸೇತುವೆ ಅವ ಇವ ಏನು ಇವೆಲ್ಲ ವ್ಯವಹಾರ ಅದಾವಲ್ಲ, ನೆಕ್ಸ್ಟ್ ನೋಡೋಣ್ರಿ. ಈ ಕಾರ್ಖಾನೆ ಮಾಲೀಕರದ ತಮ್ಮ ಪರಿಹಾರದ ಬಾಯ್ ಮಾಡ್ಬಿಡ್ತಾರ್ರಿ. ಈಗ ಕಾರ್ಖಾನೆ ಮಾಲೀಕರದ ಏನ್ ನಮಗ ರೇಟ್ ಫೈನಲ್ ಆಗ್ತತಿ, ಇಲ್ಲ ಅವ್ರು 3200 ರೂಪಾಯಿ ಕೊಡ್ತಾರಂದ್ರೆ ನೀವ ಇದಕ್ಕೇನ್ ಭರಿಸ್ತೀರಿ. ನಾನೊಂದ್ 1000 ರೂಪಾಯಿ ಬೇಡಿಕೆ ಇಟ್ಟನ, ನಾನು ಅಧಿವೇಶನದಾಗ ಹೋರಾಟ ಮಾಡ್ಬೇಕಂತೇಳಿ ನಮ್ ಶಶಿಕಾಂತ್ ಗುರೂಜಿ ಅವ್ರು ನಾವು ನಿರ್ಣಯ ಮಾಡಿತ್ತು. ಈಗ ಬೇಡ ಆಯ್ತಾ. ಈಗ ಇಲ್ರಿ ಸರ್, ನಾನು ನಿಮ್ಗೆ ಏನ್ ಹೇಳ್ತಾರ, ಇವ್ರು ಕನ್ಫ್ಯೂಸ್ ಆಕಾರ ರೈತರ. ನಾವ ಮುಖ್ಯಮಂತ್ರಿ ಅವ್ರ ಕಡೆ ನೀವು ನಿಯೋಗನ ಒಯ್ಯಾಯ್ತಿರಿ, ಇದೆಲ್ಲ ಸರಿ ಐತ್ರಿ. ಈಗೆಲ್ಲ ಪಾಯಿಂಟ್ಗಳನ್ನ ಕೊಟ್ಟಿದ್ರಿ. ಈಗ ಟೈಮಿಂಗ್ ಇದಕ್ ಬಾಳ್ ಲೇಟ್ ಆಕತ್ರಿ. ನಮಗೇನತ್ರಿ, ನೀವು ತಕ್ಷಣ ಈ ಕಾರ್ಖಾನೆ ಅವ್ರದ ಬಗೆಹರಿಸ್ರಿ, ಇಲ್ಲ ಸರ್ಕಾರದವ್ರು ನೀವು ನಮಗ್ ಹಣ ಅಂದ್ರ ನಾವ ನಾಳೆ ನೀವು ಹೇಳ್ರಿ, ನಾಳೆ ಸಾಯಂಕಾಲ ಒಳಗಾಗಿ ಅದು ಲೇಟ್ ಮಾಡ್ಬೇಡ್ರಿ. 4 ಗಂಟೆಗೆ ಮಾತ್ರ ನಾವು ಮುಂದಿನ ತಯಾರಿ ಹೆಂಗ ಸ್ಟೇಟ್ಮೆಂಟ್ ಕೊಟ್ಕೋತಿರ್ಬೇಕ್ರಿ.
ಮತ್ ನಾವು ಲಾಸ್ಟ್ ಆಗ್ಲಿಲ್ಲ ಅಂದ್ರೆ 7 ತಾರೀಕು ನಾಳೆ ನಾಡ್ದ ಸರ್ ನಿಮ್ಗೆ 4-5 ದಿವಸ ಟೈಮಿಂಗ್ ಹೋದ್ರೆ ಆಗೋ ಪರಿಸ್ಥಿತಿ ಇಲ್ಲ. ನೀವು ನಾಳೆ ಎಂತ ಪರಿಸ್ಥಿತಿ ಐತಂದ್ರು ನಾಳೆ ಮಧ್ಯಾಹ್ನ ಒಳಗಾಗಿ ಒಂದು ಒಳ್ಳೆ ನಿರ್ಣಯನ ಏನ್ರೇ ಇದೆ ಈಗ ಉಳಿದ ವಿಷಯ ಎಲ್ಲ ನಾವು ನೀವು ಕೂತು ಆಮೇಲೆ ಒಂದು 20 ಮಂದಿ ಮುಖಂಡರು ಕೂಡಿ ನಾವು ಮೀಟಿಂಗ್ ಮಾಡೋಣ ಸರ್, ಅದೇನ್ ತೊಂದರೆ ಇಲ್ಲ. ಅದನ್ನ ಲೇಟ್ ಮಾಡಿ. ಇದು ಕಾರ್ಖಾನೆ ಚಾಲೂ ಆಗತಕ್ಕಂತ ಮಾಲಕರ ವ್ಯವಹಾರ, ಸರ್ಕಾರ ಪರಿಹಾರ ಘೋಷಣೆ ಮಾಡ್ತಕ್ಕಂತ ವ್ಯವಹಾರ ಇಷ್ಟರಿ ಹೇಳ್ರಿ. ಉಳಿದೇನೆ ಸರ್ ನೀವು 4 ದಿವಸ ಬಿಟ್ಟು ಕಾರ್ಖಾನೆ ಎಲ್ಲ ಚಾಲೂ ಮಾಡಿಸಿ ಸುಭಾಷ್ ಕಕ್ಕ ನಾವು ಇಲ್ಲಿ ಮಾತಾಡ್ತೀರಿ ವಿಷಯ ಹೇಳದನ್ರಿ. ಅದಕ್ಕಾಗಿ ದಯವಿಟ್ಟು ಲೇಟ್ ಮಾಡಬೇಡ್ರಿ. ಅದನ್ನೊಂದು ಲೇಟ್ ಮಾಡೋ ಪ್ರಶ್ನೆ ಇಲ್ಲ. ಅದಕ್ಕೆ ಒತ್ತಿ ಹೇಳಿದೆ ನಾನು, ದಿವಸ 2 ದಿವಸ ಅಂತ ಹೇಳಿದ್ರಿ. ಈಗಾಗಲೇ ಸಮಯ 8 ಗಂಟೆ ಆಗಕ್ ಬಂದಿದ್ದು, 7 ಗಂಟೆ ಆಗಕ್ ಬಂದದು, 8 ಗಂಟೆ ಆಗಕ್ ಬಂದಿದೆ. ಅದಕ್ಕೆ ನಾಳೆನೇ ಮೀಟಿಂಗ್ ಮಾಡೋದು. ನಾ ಸಾಯಂಕಾಲ ಮೀಟಿಂಗ್ ಮಾಡ್ಸಕ್ ನಾ ತಯಾರಿದೆ. ನಾಳೆ ಸಾಯಂಕಾಲ 6 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲನೇ ರೈತರ ಮೀಟಿಂಗ್. ನಂತರ ನೀವು ಅವತ್ತು ಇರಬೇಕಾಗುತ್ತೆ. 7ನೇ ತಾರೀಕು ಮುಂಜಾನೆ ಕಾರ್ಖಾನೆಯವ್ರದ್ದು ಮೀಟಿಂಗ್. ಅದ್ರ ಜೊತೆಗೇನೆ ಮತ್ತೆ ಏನು ಅಧಿಕಾರಿಗಳ ಮೀಟಿಂಗ್ ಆಗ್ಬೇಕು. ನಿಮ್ಮ ಜಿಲ್ಲಾಧಿಕಾರಿಗಳ ವರದಿ ಏನು, ನಿಮ್ಮ SP ವರದಿ ಏನು, ಅವೆಲ್ಲನೂ ಪಡೆದುಕೊಂಡು 7ನೇ ತಾರೀಕು 2 ಗಂಟೆ ಒಳಗ ನಿಮಗೆ ಸರ್ಕಾರದ ನಿರ್ಣಯ, ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ನಿರ್ಣಯ. 6ನೇ ತಾರೀಕು ಅಂದ್ರೆ ನಾಳೆ, 7ನೇ ತಾರೀಕು ನಾಡಿದ್ದು 2 ಗಂಟೆ ಒಳಗ ನಿಮಗೇನು ನಿರ್ಣಯ ನಾವು ಸರ್ಕಾರದವರು ಕೊಡೋದಕ್ಕೆ ಸಾಧ್ಯ, ನಾವು ಸರ್ಕಾರದವರು ಹೇಗೆ ರೈತರ ಜೊತೆಗೆ ರೈತರ ಬೆನ್ನ ಹಿಂದೆ ನಿಲ್ಲೋದಕ್ಕೆ ಬರ್ತೇವೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಮ್ಮ ನಿರ್ಣಯವನ್ನ ಕೊಡ್ತೀವಿ. ಅದಕ್ಕೆ ನೀವು ಎಷ್ಟು ಮಂದಿ ಬರ್ತೀರಿ? 10 ಮಂದಿ ಬಂದ್ರೆ 10 ಮಂದಿ, 20 ಮಂದಿ ಅಂದ್ರೆ 20 ಮಂದಿ. ಕೇಳತ್ತಾರ ನೀವು ಯಾರು ಹೊಂಟಿದಾರೋ ಯಾಕೆ ಕೇಳ್ತೀರ? ಅವ್ರದ ಕರ್ತವ್ಯ ಐತೆ, ಸರ್ಕಾರದ ಕರ್ತವ್ಯ ಅದ. ನೋಡು, ದೊಡ್ಡ ವ್ಯವಹಾರ ಬಂದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ, ಈಗ ಕಾರ್ಖಾನೆ ವ್ಯವಹಾರ ಬೇರೆ ಐತೆ, ಇದು ಕಾರ್ಖಾನೆ ಅವರ ವ್ಯವಹಾರ, ಮುಖ್ಯಮಂತ್ರಿ ಕೂಡ ಬಗೆಹರಿಸಿದಂತ ವ್ಯವಹಾರ ಐತದ. ಅದು ನಾವು ತಗೊಂಡು 200 ರೂಪಾಯಿ ಮುಖ್ಯಮಂತ್ರಿ ಕೊಡಿಸಿಲ್ಲ. ನಾವ ಹೋರಾಟ ಮಾಡಿದ್ವು, ರೈತ ದೇವರುಗಳು ನೀವೆಲ್ಲ ಬಂದ್ರಿ, ಜಿಲ್ಲಾಧಿಕಾರಿ SP ಅವ್ರ ಗುದ್ದೇಗಾರು, ಅದಕ್ಕೆ ಹೋರಾಟ ಆಗೈತೆ. ಮುಖ್ಯಮಂತ್ರಿ ಅವರು ಬಂದ ನಿರ್ಧಾರ ಮಾಡಿಲ್ಲ. ಕಾರ್ಖಾನೆ ಶುಗರ್ ಯಾರು ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಮಾತಾಡಿಲ್ಲ. ಈಗ ಅವ್ರು ಹೇಳತ್ತು, ನಾ ಏನ್ ಹೇಳತ್ತನು, ಕಾರ್ಖಾನೆ ಅವ್ರು ರೊಕ್ಕ ಕೊಡ್ದಿರ ಸರ ತಾವು ಪರಿಹಾರನ ನಾಳಿಂದ್ರನ ನಮಗೊಂದ ವಿಷಯ ಸರ, ನಮ್ಗ ನಮ್ ಬೇಡಿಕೆ ಐತ್ರಿ. ಕಾರ್ಖಾನೆ ಅವ್ರು 3,400 ಬಂದಿರ್ತದೋ, ಅವ್ರು 200 ಬಂದಿರ್ತಾರ. ಅವ್ರೇನ್ ಕಮಿಟ್ಮೆಂಟ್ ಮಾಡ್ತಾರೋ ಅದೇನ್ ನಡೆದೈತಿ, ಅವ್ರು ಒಟ್ಟ ಕೊಡುದಿಲ್ಲ ಅಂದ್ರೂ ಕೂಡ ನೀವೇ ಕೊಡ್ಬೇಕಾಕತಿ. ಬರ್ರಿ, ಒಂದ್ ಟಣಿಗೆ 1,000 ರೂಪಾಯಿ ಕೇಳಿದ್ವಿ ನಾವು. ಅದನ್ನ ನೀವು CM ಅವ್ರ ಜೊತೆ ಮಾಡಿ ಅದನ್ನ ನಾಳೆ ಮಧ್ಯಾಹ್ನ ಸಾಯಂಕಾಲ ಒಳಗಾಗಿ ಅಲ್ಲಿಂದ ನೀವು ಸ್ಟೇಟ್ಮೆಂಟ್ ಕೊಟ್ರು ಕೂಡ ನಮಗದ ಒಪ್ಪಿಗೆ ಇದ್ರೆ ತೊಂದರೆ ಇಲ್ಲ. ಅಲ್ಲ, ನೀವು ನೋಡಿ, ನಿಮ್ಮನ್ನ ಅವ್ರ ಜೊತೆಗೆ ಕುಂಡಿರ್ತೇನೆ, ನಾನು ಕುಂಡಿರ್ತೇನೆ, ನಿಮ್ಮ ವಕೀಲನಾಗಿ ಕುಂಡಿರ್ತೇನೆ. ನೀವು ಏನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೀರಿ ಅದನ್ನ ಸಂಪೂರ್ಣವಾಗಿ ಹೇಳ್ತೇನೆ. ಅವ್ರ ಜೊತೆಗೆ ನೀವೇನು ನಿಮ್ಮ ಡಿಮಾಂಡ್ ಇಡೋದೈತಿ, ಬೇಡಿಕೆ ಇಡೋದೈತಿ, ನೀವು ಹೇಳೋದೈತಿ, ಹೇಳ್ತೀರಿ, ಚರ್ಚೆ ಮಾಡ್ತೀವಿ. ನಿಮ್ ಕೂಡ ಚರ್ಚೆ ಮಾಡಿದ ಮೇಲೆ ಫ್ಯಾಕ್ಟರಿ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಹಿನ್ನೆಲೆಯೊಳಗ ಏನು ಒಂದು ನಿಮ್ಮ ಪರವಾಗಿರ್ತಕ್ಕಂಥ ನಿರ್ಣಯ ಹೊರಹೊಮ್ಮತದ. ಅದಕ್ಕೆ ರೈತ ಬಂಧುಗಳಿಗೆ ಇಷ್ಟೇ ಹೇಳ್ತೀನಿ, ತಾವು ಶಾಂತ ರೀತಿಯಿಂದ ಬನ್ನಿ, ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳು ನಿಮಗೆ ಏನು ಹೇಳ್ತಾರ, ಏನ್ ಕೇಳ್ತಾರ, ಸರ್ಕಾರ ಏನ್ ಮಾಡ್ತದ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ನಾವು ಕೊಡ್ತೇವೆ. ಅನುಕೂಲ ಆಗುವುದನ್ನ ಮಾಡೋದಕ್ಕೆ ಸರ್ಕಾರ ಏನು ಭಯ ಮಾಡಬೇಡ್ರಿ ಸಾಹೇಬ್ರ. ಪಾಪ ಅವ್ರ ಕರ್ತವ್ಯದ ಏನು ಮುಖ್ಯಮಂತ್ರಿ ಅವ್ರು ಹೇಳಿ ಕಳಿಸ್ಯಾರೋ ಅದ್ರ ಪ್ರಕಾರ ಅವ್ರ ಜವಾಬ್ದಾರಿ ಮಾತಾಡತ್ತಾರ. ನಾನೇನ್ ಹೇಳ್ತೀನಿ ಸರ, ಈಗ ವಿಠ್ಠಲ ಅರಬಾವಿ ಅನ್ನುವಂತ 2,000 ತಡ್ಯಾಕ್ರಿ, ಮೈಸನ ತಡಿ, ಯಾರು ಬಾಯ್ ಮಾಡಬೇಡ್ರಿ. ಈಗ ನಾವ್ ಯಾರು ಹೊಂಟಿಲ್ಲ, ನಾನು ಹೋಗ್ಬೇಕಂದ್ರು ನಿಮ್ನೆಲ್ಲಾ ವಿಶ್ವಾಸ ತಗೊಂಡ ನಮ್ಮ ಎಲ್ಲಾ ಕಬ್ಬು ಬೆಳೆಗಾರ 1,000 ಟನ್ ಬೆಳಿತಕ್ಕಂಥವ್ರು ನಾಳೆ ಬೆಳಿಗ್ಗೆ ಮುಂಜಾನೆ ಮತ್ತ 10 ಗಂಟೆಕ 1,000 ಮಂದಿ ಕೂಡ ಲೀಡರ್ಗಳು ನಿರ್ಣಯ ಮಾಡಿ ಹೋಗುದಪ್ಪ ಅಂದ್ರ ಹೋಗುದ, ಇಲ್ಲ ಅಂದ್ರೆ ನಿಮ್ ಜೋಡಿ ಜಾತ್ರೆ ಚಾಲು ಅಂದ್ರೆ ಚಾಲು, ಯಾರು ಚಿಂತೆ ಮಾಡಬೇಕಾಗಿಲ್ಲ. ಅದಕ್ಕೆ ನಂದೇನ್ ಸರ, ಕಾರ್ಖಾನೆಯವರ ನಾವು 3,200 ರೂಪಾಯಿ ಚಿಕ್ ಕೊಡಕ್ ಆಗುದಿಲ್ಲ, ಕೊಡ್ತಾರೋ ಅದು ವಿಷಯ ಕಟಾಪ್ ಬಂದ್ ನಿಂತೈತಿ. DC ಅವರು ಹೇಳಿದ ಪ್ರಕಾರ, SP ಅವರು ಹೇಳಿದ ಪ್ರಕಾರ
ನಮಗೊಂದು ರೂಪಾಯಿ ಕೂಡ ಕಾರ್ಖಾನೆಯವ್ರು ಕೊಡುದಿಲ್ಲ ಅಂದಾರತ್ತೆ ಅವ್ರು ನಮಗ್ ಕ್ಲಿಯರ್ ಆಗಿ ಇಲ್ಲಿವರೆಗೂ ಕೂಡ ಪೊಸಿಷನ್ ಆ ರೀತಿ ಒಳಗೆ ನಮಗೆ ಹೇಳಿದಾರ. ನಾನು ಇದ್ ನಿಮ್ಗೆ ಹೇಳಿಲ್ರು. ಹಾ, ಈಗ ಕಾರ್ಖಾನೆಯವ್ರು ಕೊಡ್ಲಿಲ್ಲ ಅಂತ ತಿಳ್ಕೊರಿ. ನಾವೇನ್ ಕೇಳತ್ತು, 1 ಟನ್ ಕಬ್ಬಿ ಗೌರ್ಮೆಂಟ್ಗೆ ಇಷ್ಟು ಹೋಗತಿ. ವಿಠಲ್ ಅರಬಾವಿ ಅವ್ರ ಅದು 3 ದಿವಸ ರಾತ್ರಿ ಆಗಲಿ 350 ರೂಪಾಯಿ ಸರ್ಕಾರ ಕೊಟ್ಟೈತಿ ಅವಾಗ್ರಿ ಅದ. ಈ ಸಲ ನಮಗೊಂದು 1000 ರೂಪಾಯಿ ಬೇಡಿಕೆ ಐತೆ. ನಾವೇನ್ ಹೇಳತ್ತು, ತಡ್ರಿಪ್ಪ. ಈಗ ದಯವಿಟ್ಟು ಸರ್ ನಮ್ದು ಏನೈತಿ, ನಾನು ಮುಖ್ಯಮಂತ್ರಿ ಅವ್ರು ಮನೆ ಬೆಳಗಾವಿಗೆ ಬಂದಿರ. ಬೆಳಗಾವಿಗೆ ಮುಖ್ಯಮಂತ್ರಿ ಅವ್ರು ಬಂದಾಗ ನಾನೇನ್ ಹೇಳ್ರಿ, ಮುಖ್ಯಮಂತ್ರಿ ಅವರ ಇವತ್ ನೀವ್ ಹೆಂಗ್ ಗ್ಯಾರಂಟಿಗಳು ಮಾಡಿರ್ಲಿಲ್ಲ. ಈಗ 2000 ಹೆಣ್ಮಕ್ಳಿಗೆ ಮತ್ ಬಸ್ ಫ್ರೀ ಮತ್ತೊಂದೇನು. ನಾವ ಕಬ್ಬ ರಕ್ತ ಬೆವರ ಸುರಿಸಿ ದುಡ್ತು ನಮ್ದಿಂದ ಮೂಲದಿಂದ ಸರ್ಕಾರಕ್ಕೆ ಲಾಭ ಐತಿ, ಕೇಂದ್ರ ಸರ್ಕಾರಕ್ಕೆ ಲಾಭ ಐತಿ. ದಯವಿಟ್ಟು ವರ್ಷಕ್ಕೆ 10,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರ ಯಾಕಂದ್ರೆ ಇದು 4,500 ರೂಪಾಯಿ ಲೆಕ್ಕ ಪ್ರಕಾರ 60,000 ಕೋಟಿ ರೂಪಾಯಿ ಲೆಕ್ಕ ನಮ್ಮವ್ರು ಹೇಳ್ತಾರ. ಅದು ಏನೇನೈತೋ ಅದೆಲ್ಲ ತಾವು ತನಿಖೆ ಮಾಡಿಸ್ರಿ. ಅದ್ರೊಳಗಿನ 10,000 ಕೋಟಿ ರೂಪಾಯಿ ಪ್ಯಾಕೇಜ್ ಇಡ್ರಿ ಸಾಹೇಬ್ರ, ಕೈ ಮುಗಿತು ಅಂತೇಳಿ ನಾನು ಸುಮಾರು 15 ದಿವಸದಿಂದ ಇಲ್ಲಿ ಬಂದಾಗ ಮುಖ್ಯಮಂತ್ರಿ ಅವರಿಗೆ ಸಾಹೇಬ್ರೆಲ್ಲರೂ ಕೂಡಿ ಇದ್ದಾಗ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟದ್ರ ಮುಂದೆ ಈ ಪರಿಸ್ಥಿತಿ ಬರ್ತೈತೆ ಅಂತೇಳಿ ಇದೇ ವಿಷಯ ಇಟ್ಕೊಂಡ ತಾವು ನಾ ಏನತ್ತನ್ರಿ, ಇದು ಒಂದೇ ಡಿಸ್ಕಷನ್ ಕ್ಲಿಯರ್ ಮಾಡ್ರಿ. ಉಳಿದ ಡಿಸ್ಕಷನ್ ಸಂಬಂಧ ಏನೈತ್ರಿ, ಈ ಕಾರ್ಖಾನೆ ಅವ್ರದಂತೂ ಅದ್ರ ಬದಲು ನೀವು ಜವಾಬ್ದಾರಿ ಹೊತ್ತು ಪರಿಹಾರ ಘೋಷಣೆ ಮಾಡ್ರ. ಅವ್ರೇನೈತಿ ಕಾರ್ಖಾನೆ ಚಲೋ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಅವ್ರು ಕೊಡೋದಿಲ್ಲ ಅಂದ್ಮೇಲೆ ನಾವು ಕಬ್ಬು ಉಳಿಸ್ಕೊಂಡು ಪರಿಸ್ಥಿತಿ ಇಲ್ಲ. ಅವ್ರು ನೋಡ್ಕೊಳಕ್ ಈ ರೈತ ದೇವ್ರುಗಳು ರೆಡಿ ಅದಾರ, ನನಗ ಸಂಬಂಧ ಇಲ್ಲ. ಅವ್ರೆಲ್ಲ ತೀರ್ಮಾನ ಮಾಡ್ಯಾರ. ಕಾರ್ಖಾನೆ ಅವ್ರು ಎಷ್ಟು ಮಂಡದರು, 4-5 ವರ್ಷ ಆದ್ ಮೋಸ ಮಾಡ್ಯಾರು, ಬರೀ 200 ಕೊಟ್ರು, ಇನ್ನೇ 200 ಕೊಡ್ಲಿಲ್ಲ ಅನ್ನೋದು ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತಿ. ಈಗ ಅದು ಬೇರೆ ವ್ಯವಹಾರ. ಯಾಕಂದ್ರೆ ಅವರ ಮೋಸ ಮಾಡೋ ಕಂಪನಿ ಅನ್ನೋದು ಪಕ್ಕಾ ಗೊತ್ತಾಗೈತಿ. ಯಾಕಂದ್ರೆ ಮತ್ತೊಂದು ಕಾರ್ಖಾನೆ ಕಟ್ಟಕ್ ರೊಕ್ಕ ಇರ್ತೈತಿ. ಈ ಕಬ್ಬು ಬೆಳೆಗಾರಿಗೆ ಇನ್ನು 200 ರೂಪಾಯಿ ಅಂದ್ರೆ ಎಷ್ಟ್ರಿ? ನಮ್ ಬೆಳಗಾವಿ ಜಿಲ್ಲೆಗೆ ಎಷ್ಟ? ಈಗ 200 ರೂಪಾಯಿ ಅಂದ್ರೆ 800 ಅಂದ್ರೆ 1000 ಕೋಟಿ ರೂಪಾಯಿ ತಿಳ್ಕೊರೆ. ಅವ್ರಿಗೆ ಇನ್ನೊಂದು 800 ಕೋಟಿ ರೂಪಾಯಿ. ಸರ್ 1 ಟನ್ ಕಬ್ಬು ಕಾಟ ಹೊಡೆದ್ರ ಅವ್ರಿಗೆ ಉತ್ಪಾದನೆ ಎಷ್ಟು ಉಳಿದೈತಿ ಹೇಳ್ತೀನಿ ಕೇಳ್ರಿ. 1 ಟನ್ ಕಾಟ ಏನಿಲ್ಲ. ಅಣ್ಣ ಏನ್ ಕೇಳತ್ತೆ ತಲೆಗೆ ಮಾತಾಡ, ಏನ್ ಮಾತಾಡತ್ತೆ, ಏನ್ ಗೊತ್ತದ ನಿನಗ? ಅಲ್ಲೋ ನಾ ಏನ್ ಹೇಳ್ತೀನಿ, ಕಾರ್ಖಾನೆ ರೊಕ್ಕ ಕೊಡಿದ್ರೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿರತ್ತೆ ಹೇಳ್ತಾನ. ಒಬ್ಬ ತೆಲಿಗೋರ್ ಮಾತಾಡಂಗಿಲ್ಲ. ಇಲ್ಲಿ ನೋಡು, ನಾವ್ 7 ದಿವಸ ದೇವರ ನಾವು ನಿದ್ದೆ ಮಾಡಿಲಿಲ್ಲ. ನಿಮ್ಮ ಸಂಬಂಧ ಒಳ್ಳೇದಾಗ್ಲಿ ಮಲ್ಲಪ್ಪನಿಂದ ಸಾವಿರಾರು ಜನ ಇಲ್ಲಿ ಶಿವ ಒತ್ತೆ ಇಟ್ಟಿದ್ದು ಇವತ್ತ ಬಂದ್ ಏನಾರ ತೆಲಿಗೊಂದು ಮಾತಾಡಂಗಿಲ್ಲಣ್ಣ. ಇದ್ರ ಬದಲು ನಾವು ಜವಾಬ್ದಾರಿ ಹೊತ್ತದ ಲೀಡರ್ ಮಾಡ್ರಿ, ಶಾಂತಿ ಇರುದ. ಅದಕ್ಕೆ ಸರ ದಯವಿಟ್ಟ 1 ಟನ್ ಕಬ್ಬ ಕಾಟ ಹೊಡೆದ್ರೆ ತಿಳ್ಕೊರೆ ಸಕ್ರಿದ ಒಂದು 5,000 ರೂಪಾಯಿ, ನಮಗ್ ಕೊಡ್ತಕ್ಕಂತ ಕಾರ್ಖಾನೆ ಬಿಲ್ ಒಂದು 3,500 ರೂಪಾಯಿ, ಮತ್ತ ನಿಮಗ್ ಹೋಗ್ತಕ್ಕಂತ ತೆರಿಗೆ ಹೇಳಿದಾಗ ಸ್ಪ್ರಿಟ್ ತುಡುಗರ್ಲೆ ಅಲ್ಲಿ ಒಂದು 4,500 ರೂಪಾಯಿ, ಮತ್ತೆ ಸಿಪ್ಪಿ ಅದೇನ್ ಟ್ಯಾಕ್ಸ್ ಮತ್ತೊಂದೇನೇನು ಎಲ್ಲಾದ್ರೂ ಕೂಡಿ ಒಂದು 10-12,000 ರೂಪಾಯಿ 1 ಟನ್ ಕಾಟ ಪಡೆದ್ರೆ ಉಳ್ಕೊಂಡ್ಬಿಡ್ತಾರ. ಅವ್ರ ವರ್ಷಕ್ಕ 10,000 ಕೃಷಿ ಟನ್ ಇದ್ದ 1 ಟನ್ ಕಾಟ ಹೊಡ್ಕೋತ ಬಂದಾರ್ರಿ. ಅದ್ರೊಳಗೆ ಸಂಶಯ ಇಲ್ಲ. 1 ಟನ್ ಕಾಟ ಹೊಡೆದ್ರಂದ್ರ 10,000 ಕೃಷಿ ದಿವಸ 500 ಟನ್ ಕಾಟ ಹೊಡಿತಾನ್ರಿ. 500 ಟನ್ ಹೊಡೆದ್ರ ದಿವಸ 7-8 ಕೋಟಿ ರೂಪಾಯಿ ರೊಕ್ಕ ಆತ. ಒಂದು 100 ದಿವಸ ನಡೆಸಿದ್ರ 700-800 ಕೋಟಿ ರೂಪಾಯಿ ರೊಕ್ಕ ಆತ್ರ ಅವ್ರದ. ಅಲ್ಲಿ ಲೆಕ್ಕ ಬೇರೆ ಇದ್ರೆ ನಾ ಹೇಳಿ ಹುಚ್ಚಿಡಿ ಮಂದಿಗೆ. ಅಲ್ಲ ಪೂಜಾರವ್ರೆ, ಇದನ್ನ ಎಲ್ಲಿ ಮಾತಾಡ್ತೀರಿ? ನೀವು ಮಾತಾಡಬೇಕಾದದ್ದು ವಿಧಾನಸೌಧದೊಳಗ ಕುಂತ್ ಮಾತಾಡ್ಬೇಕು. ನಾವ್ ಇಲ್ಲಿ ಕುಂತ್ ಮಾತಾಡಿದ್ರೆ ಆಗತ್ತೇನು? ಈಗೇನ್ ನೀವು ಹೇಳ್ತೀರಿ ಇದು ಸತ್ಯನೇ ಇರ್ಬೋದು, ಅದ್ರಲ್ಲಿ ಏನು ನಂದು ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ನಿಮ್ಮ ಸತ್ಯದ ಅರಿವನ್ನ ಎಲ್ಲೆಲ್ಲಿ ಯಾರ್ಯಾರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಡದೆ ಹೋದ್ರೆ ರೈತರಾಗಿರ್ತಕ್ಕಂಥ ನಾವು ವಿಫಲರಾಗ್ತೀವಿ. ಅದಕ್ಕ ತಾವು ವಿಶೇಷವಾಗಿ ಈ ಸಂಘಟನೆ ಏನ್ ಮಾಡಿದಿರಿ, ಈ ನೋವು ನಿಮ್ದೇನಿದೆ, ನಿಮ್ಮ ಪರವಾಗಿರ್ತಕ್ಕಂಥ ನಿಲುವುಗಳೇನವು, ಇವು ಯಾವು ಇದು ಸರಿ ಇಲ್ರಿ ಅಂತ ನಾವ್ಯಾರು ಸರ್ಕಾರ ಹೇಳೋದಲ್ಲ. ಅದಕ್ಕ ನೀವೇನು ಚರ್ಚೆ ಮಾಡ್ತೀರಿ, ನೀವೇನೇನು ಒಂದೊಂದು ಪಾಯಿಂಟ್ ಹೇಳ್ತೀರಿ, ಅದಕ್ಕ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆಯ ಜೊತೆಗೆ ಆ ಸಭೆಯ ಮೂಲಕ ನಿಮಗೆ ಪರಿಹಾರ ಸಿಗ್ತದ. ಅದಕ್ಕೆ ಲೇಟ್ ಮಾಡೋದು ಪ್ರಶ್ನೆ ಇಲ್ಲ. ನಾಳೆ ಸಾಯಂಕಾಲ ಅಂದ್ರೆ ಸಾಯಂಕಾಲ, ಇಲ್ಲ ನಾಡ್ದು ಮುಂಜಾನೆ ಅಂದ್ರೆ ಮುಂಜಾನೆ 7ನೇ ತಾರೀಕಿಗೆ ನಮ್ಮ ಸರ್ಕಾರದ ನಿರ್ಣಯ ಏನೈತಿ ಅದನ್ನ ನಿಮಗೆ ನಾವು ತಿಳಿಸ್ತೇವೆ. ಅಣ್ಣ ಈಗ ಕೇಳ್ರಿ, ಮುಖ್ಯಮಂತ್ರಿ ಕಡೆ ನಾವ್ ಯಾರು ಹೊಂಟಿಲ್ಲ, ಗಡಬಡ್ಸಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ಶಾಂತಿ ಇರ್ರಿ. ಅದನ್ನ ಬೆಳಿಗ್ಗೆ ಬೇಕು ತಡ್ರಿ. ಈಗ ಅವ್ರದ ಪಾಪ ನೋಡ್ರಿ, ಈಗ ಅವರ ಮುಖ್ಯಮಂತ್ರಿ ಅವ್ರಿಗೆ ಇದೆಲ್ಲ ವಿಷಯ ಗೊತ್ತಾಗಿತ್ತು ಇಲ್ಲೋ ಗೊತ್ತಿಲ್ಲ.
ಇಲ್ಲಿ ಬಂದ ಮೇಲೆ ನಾವೆಲ್ಲ ಮನವರಿಕೆ ಮಾಡಿ ಕೊಡ್ತಕ್ಕಂಥ ಚಟುವಟಿಕೆ ಆಗೈತಿ. ಬಹುಶಃ ಟಿವಿ ಮಾಧ್ಯಮ ಈ ದೇವರ ಪ್ರಕಾರ ಅವರೆಲ್ಲ ನೋಡಿದಾರ. ಆದ್ರೂ ಅದು ಇರ್ಲಿ, ವ್ಯವಸ್ಥೆ ಆಟ ದೊಡ್ಡ ಹೊಲಸೈತಿ. ಈಗ ಸಾಹೇಬ್ರ ನಮ್ದೊಂದು ದಯವಿಟ್ಟು ವಿನಂತಿ, ನೀವ ಕೇಳ್ರಿ, ಬಾಯ್ ಯಾಕೆ ಮಾಡಿದ್ರಿ ಕೇಳ್ರಿ ಸರ್. 100% ನಮಗ ನೀವು ಪರಿಹಾರನ ಘೋಷಣೆ ಮಾಡ್ಲೇಬೇಕು. ಕಾರ್ಖಾನೆ ಅವ್ರು ಇವತ್ತು ಅವ್ರ 3200 ಕೊಡ್ತಾರೋ 300 ಕೊಡ್ತಾರೋ ಕೊಡ್ಲಿ, 400 ಕೊಡ್ತಾರೋ ಕೊಡ್ಲಿ. ಅವ್ರು ಯಾವ ಕಟ್ ಅಪ್ಡೇಟ್ಗೆ ಬಂದಾರೋ ಅದೇನೈತಿ ನಡೆದೈತಿ, ಅದಕ್ಕೆಲ್ಲದಕ್ಕೂ ಗಟ್ಟಿಗಿದು. ತಾವು ಕಾರ್ಖಾನೆ ಅವ್ರು ಏನಾರ ಬರ್ಸ್ಲಿಲ್ಲ ಅಂತಂದ್ರ ನಾವ 1 ಟನ್ನಿಗೆ 1,000 ರೂಪಾಯಿ ಕೇಳಿದ್ವು. ತಾವ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತರ ಇಲ್ರಿ ಚರ್ಚೆ ಮಾಡ್ರಿ ಸರ್. ಟಿವಿ ಮುಖಾಂತರ ಅವ್ರೆಲ್ಲ ನೋಡಿರ್ತಾರ್ರಿ, ಇಡೀದೆಲ್ಲ ಲೈವ್ ಐತ್ರಿ ಟಿವಿ ಒಳಗ್ರಿ. ಈ ರಾಜ್ಯದ ಮುಖ್ಯಮಂತ್ರಿ ಅವ್ರು ಕೂತಿದ್ದೀನಿ, ಎಲ್ಲಾ ಪ್ರಶ್ನೆ ಕೂಡ ನೋಡುವಂತ ಪರಿಸ್ಥಿತಿ ಒಳಗ ಈ ದೇವರುಗಳೆಲ್ಲ ರೆಡಿಯಾಗಿ ಇಡೀ ದೇಶಕ್ಕ ರಾಜ್ಯಕ್ಕ ತೋರಿಸುವಂತದ್ ನಡೆದದ್ರಿ. ನಾವೇನಿತ್ತು ಸರ್, ನಮಗೂ ಇಲ್ಲಿ ಹೆಂಗೈತಿ, ನೀವ ಸರ್ಕಾರ ನೀರು ಕೊಡ್ರಲ್ಲ ಸರ್. ಏನಾಗೈತ್ರಿ, ನೀವ ಈಗ 2 ದಿವಸದಿಂದ ಬಂದಿರ ತಿಳ್ಕೊರಿ, ಅವಾಗ ಏನ್ರ ಡಿಸ್ಕಷನ್ ಮಾಡಬಹುದಾಗಿತ್ತ. ನಿನ್ನೆ ಕಾರ್ಖಾನೆ ಅವರು ಯಾವಾಗ ರೊಕ್ಕ ಕೊಡುದಿಲ್ಲ ಅನ್ನುವಂತ ಸಿಚುವೇಶನ್ ತಿಳಿದಾಗ ನಿನ್ನೆ 4 ಗಂಟೆಗ ನಾವು ನಿರ್ಣಯನ ಸರ್ಕಾರಕ್ಕ ಸಂದೇಶನ ಲಿಖಿತ ರೂಪದಾಗ ಲೆಟರ್ ಮುಖಾಂತರ, ತಹಶೀಲ್ದಾರ್ ಮುಖಾಂತರ, ಡಿಸಿ ಸಾಹೇಬ್ರಿಗೆ ಹಚ್ಚಿ ನರೇಂದ್ರ ಮೋದಿ ಅವ್ರಿಗೂ ಕಳಿಸಿದ್ರಿ, ತಮಗೂ ಕಳಿಸಿದ್ರು. ಇಂಥ ದೋಷಿಗೆ ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಐತಿ ಅಂತೇಳಿ ಮಾಧ್ಯಮ ಮುಖಾಂತರ ಕೂಡ ನಾವು ಸರ್ಕಾರಕ್ಕೆ ಸಂದೇಶ ಕೊಟ್ಟದ್ದಾಗೈತ್ರಿ. ಅದಕ್ಕ ದಯವಿಟ್ಟ ಈ ಜನರದು ಕೂಡ ಈ ಸ್ಥಿತಿಯನ್ನ ನನ್ನ ಕಂಟ್ರೋಲ್ದಾಗ ಇಲ್ರಿ. ಇವ್ರೀಗ ಈಗ ವೇದಿಕೆ ಕಂಟ್ರೋಲ್ ಐತಿ ಹೇಳ್ತನ್ರಿ, ಆದ್ರೂ ಇವ್ರಿಗೆ ಯಾವ್ದಾರ ಒಂದು ಫೈನಲ್ ಆಗ್ಬೇಕಾಗಿದೆ. ಕಾರ್ಖಾನೆ ಅವ್ರ ಜೊತೆ ಕೊಡಿಸ್ತೀರಿ, ಇದು ಬೇರೆ ವ್ಯವಹಾರ. ಇಲ್ಪ ಕಾರ್ಖಾನೆ ಅವ್ರು ಕೊಡಂಗಿಲ್ಲ ಅಂದ್ರ ಸರ್ಕಾರ ಏನು ಪರಿಹಾರ ಅದನ್ನ ಕೊಟ್ಟ ಈ ಕಬ್ಬು ಬೆಳೆಗಾರನ ರಕ್ಷಣೆ ಮಾಡ್ತೀರಿ ಅನ್ನೋದಂತದ ನಾಳೆ ಮಧ್ಯಾಹ್ನವರೆಗೆ ದಯವಿಟ್ಟು ನೀವು ತಿಳಿಸ್ರಿ ಅನ್ನೋಂಥದ್ದು ಕೈ ಮುಗಿದು ವಿನಂತಿ. ನಾಳೆ ನೀವು ಚರ್ಚೆಗೆ ಬರ್ಬೇಕು, ಕೂಡಬೇಕು, ಮಾತನಾಡಬೇಕು. ಚರ್ಚೆಯಿಂದ ಅದ್ರ ಬಗ್ಗೆ ಇರ್ತದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತಮ್ಮ ಹಿಂದೆ ಯಾರು ಮಾತಾಡ್ಬೇಡ್ರಿ. ನಿಂಗಪ್ಪನ ಹಿಂದೆ ಮಾತಾಡ್ಬೇಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ 1-2-3 ನಿಮಿಷ ಶಾಂತ ಇರ್ತೀರಿ, ಶಾಂತ. ಈಗ ರಾಜ್ಯಾಧ್ಯಕ್ಷರೆಲ್ಲ ವಿಷಯ ಮನವರಿಕೆ ಮಾಡಿಕೊಟ್ರು. ತಮ್ಮ ಕೇಳಬೇಕಾ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಬಹಳ ಗಾಂಭೀರ್ಯ ವೇದಿಕೆ ಇದೆ. 3 ನಿಮಿಷ ಅಷ್ಟೇ ಕೇಳ್ರಿ ಶಾಂತವಾಗಿ. ರಾಜ್ಯಾಧ್ಯಕ್ಷರು ಎಲ್ಲ ವಿಷಯ ಮನವರಿಕೆ ಮಾಡಿಕೊಟ್ರು. ನಮ್ಮದು ಹೆಂಗಾಗ್ಯದ ಪರಿಸ್ಥಿತಿ ಅಂದ್ರೆ ಮದುವೆಗೆ ಹೋಗಿ ಮಗ ಯಾವ ಹೋಗ್ತದ ಕೇಳೋ ವಿಚಾರ ಬಂದದಿ. 7 ದಿವಸ ನಾವು ಹೋರಾಟ ಮಾಡಾಕತ್ತೀವಿ. ಮೊನ್ನೆ ಡಿಸಿ ಸಾಹೇಬರು ನಮಗ್ ತಮ್ಮ ಕೇಳ್ರಿ ಅಷ್ಟ ವಿಷಯ ಕೇಳ್ಕೊಂಡು, ಡಿಸಿ ಸಾಹೇಬರು ಬಂದು, SP ಸಾಹೇಬರು ಬಂದು 3200 ರೂಪಾಯಿ ಘೋಷಣೆ ಮಾಡಿ ಹೋಗ್ಯಾರ. ಇದು ರಾಜ್ಯ ಮಾಧ್ಯಮ ಎಲ್ಲಾ ಕಡೆ ಪ್ರಸಾರ ಆಗ್ಯದ. ಇವತ್ತು HK ಪಾಟೀಲ್ ಸಾಹೇಬರು ಬಂದಾರ. ಈ ಕಲ್ಟಿವೇಶನ್, HNT, ಟ್ರಾನ್ಸ್ಪೋರ್ಟ್, ಡಿಜಿಟಲ್ ಕಾಟ, ಕರೆಂಟ್ ಇದಾದ ನಮಗೆ ಸದ್ಯ ಅವಶ್ಯಕತೆ ಇಲ್ಲ, ಆಮೇಲೆ ಅಧಿವೇಶನ ಮಾಡ್ಕೊಂಡು ಅದು ಬೇಡ. ಒಂದೇ ಬೇಡಿಕೆ, ಈ ವೇದಿಕೆ ಮ್ಯಾಗ ನಮ್ಗೆ ಎಷ್ಟು ರೇಟ್ ಘೋಷಣೆ ಆಕೈತಿ ಅದ್ರ ಸಲುವಾಗಿ ನಾವು ಕುಂತದೀವಿ. ಹೌದಾ? ಪೂರ್ಣ ಕೇಳ್ಕೊಂಡು ನೋಡಿ ಸಾಹೇಬರ, ಒಂದು ವಿನಂತಿ ಮಾಡ್ಕೊಳ್ತೀನಿ. ನಾವು 7 ದಿನ ಆಯ್ತು, ಲಕ್ಷ 2 ಲಕ್ಷ 3 ಲಕ್ಷ ಜನ ಸೇರಕತ್ತೀವಿ. ನಿಮಗ ನಾವು ವಿನಂತಿ ಮಾಡ್ಕೊಳ್ತೀವಿ, ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗ ನಾಳೆ ಬೆಳಗ್ಗೆ ನೀವು ಫ್ಯಾಕ್ಟರಿ ಕರೆದ ಮೀಟಿಂಗ್ ಮಾಡ್ಕೋರಿ. ಒಂದೇದ್ದು CM ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನಾಳೆ ಸಾಯಂಕಾಲ ತನಕ ಮಾಡ್ಕೋರಿ. 8 ಗಂಟೆ ತನಕ ನಿಮಗೆ ನಾವು ಸಮಯ ಕೊಡ್ತೀವಿ, ಚರ್ಚೆ ಮಾಡ್ಕೋರಿ. ನಾಳೆ ಸಾಯಂಕಾಲ ನಮಗೆ ಹೇಳಿದ್ರಿ ಅಂತಂದ್ರ, ಇಂತಿಷ್ಟು ರೇಟ್ ಅಂತ ಹೇಳಿದ್ರ ನಮಗ್ ಹೊಂದಾಣಿಕೆ ಆಯ್ತು ಅಂದ್ರ ಹೋರಾಟ ಹಿಂದ್ ತಕ್ಕೊಳ್ತೀವಿ. ಇಲ್ಲ ಅಂತಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದೇ ನಮ್ಮದು ಘೋಷಣೆ ಐತಲ್ಲ, ನಾವು ಹಿಂದ್ ತಕ್ಕೊಳ್ಳಿ ಅಲ್ರಿ. ಮತ್ತ ಈ ವಿಷಯ ತಡೀರಿ, ಈ ವಿಷಯ ತಾವು ಬಂದಿರೋ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲೆಯೊಳಗೆ 2 ಜನ ಸಚಿವರದಾರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಿಷಯ ಕೇಳ್ಕೊರೆ, ಸುಮ್ಮನೆ ಚೀರಾಡಿ ಗದ್ಲಾಗಿ ಕೈ ಮಾಡಿ ಹೋಗೋದಾಗಬಾರ್ದು. ಇದು ಚಳವಳಿ ಅಲ್ಲ, ಒಂದು ಸಾರಿ ಹೇಳಿದ್ರೆ ತಿಳ್ಕೋಬೇಕು ಏನ್ ನಡೆದ ವಿಷಯ. ತಮ್ಮ ಹಿಂದ್ ಮಾತಾಡ್ಬಿಡು. ಜಿಲ್ಲಾಧಿಕಾರಿಗಳು ಬಂದ ಮೊನ್ನೆ 3200 ತನಕ ನಾ ಕೊಡಿಸ್ತೀನಿ ಅಂತ ಹೇಳಿದ್ರು. ಇನ್ನೂ ಪ್ರಯತ್ನ ಮಾಡಿದ ಅಂತೇಳಿ ಒಬ್ಬರು ಜಿಲ್ಲಾಧಿಕಾರಿಗಳು ಹೇಳಿದ್ರು.
ಆದ್ರೆ ನೀವೇನ್ ಹೇಳಕತ್ತೀರಿ? ಮುಖ್ಯಮಂತ್ರಿ ಜೊತೆ ಮಾತಾಡಿಸ್ತೇನಂತ ಹೇಳಕತ್ತೀರಿ. ಇದು ಹೋರಾಟದ ವೇದಿಕೆ. 20 ಜನ ಬಿಟ್ಟು ಹೋದ್ರಂದ್ರ ಈ ಭಾಗದಾಗ ಉತ್ತರ ಕರ್ನಾಟಕದ ರೈತ ಮುಖಂಡರ ಬಗ್ಗೆ ತಪ್ಪು ಮಾತಾಡ್ತಾರ. ನಮಗದು ಬೇಡ. ನಾವ ಇಲ್ಲೇ ನೀವೆಲ್ಲ ಬರಕ್ ಗಟ್ಟಿದಿರಿ ಇಲ್ಲೋ? ಮಲ್ಲಪ್ಪನ ಎಲ್ಲಿ ಹೋಲಿ ಗಟ್ಟದಿಲ್ಲ ಸುಮ್ಕೊಂಡ್ರು. ನೋಡ್ರಿ, ನಾವ್ ವಿನಂತಿ ಮಾಡ್ಕೊಳ್ತೀವಿ, ನೀವು ಸಾಯಂಕಾಲ ತಕ್ಕ ಸಮಯ ತಗೋರಿ. ಯಾರು ರೈತರ ಕಬ್ಬ ಕಡ್ದಿಲ್ಲ, ರೈತರ ಸಂಪೂರ್ಣ ಸಹಕಾರ ಐತಿ. ಇಡೀ ಬೆಳಗಾವಿ ಜಿಲ್ಲಾನ ಇವತ್ತು ಬಂದ್ ಐತಿ. ಅಧ್ಯಕ್ಷರ, ನಾಳೆ ಸಾಯಂಕಾಲ ತಕ್ಕ ಸಚಿವರಿಗೆ ನಾವು ಸಮಯ ಕೊಡೋಣ ವಿನಂತಿ ಪೂರ್ವಕವಾಗಿ. ನಮ್ಮವರದವರು ಅದರೊಳಗೆ ಪೂರ್ಣ ಜ್ಞಾನ ಇದ್ದಂತ ಸರಳ ವ್ಯಕ್ತಿತ್ವ ಸಚಿವರ ಗೌರವ ಕೊಡೋನು. ಡಿಸಿ ಅವ್ರು ನಮಗ್ ಕೊಟ್ಟಂತ ಗೌರವ ನಾವು ಅವ್ರ ಮ್ಯಾಗ ಗೌರವ ಐತಿ. ಸರ್ ನೀವ್ ಏನ್ ಮಾಡ್ರಿ, ನೀವು ಬರ್ಲಿಕ್ಕಂದ್ರೆ ನಡೀತದ, ಮೀಟಿಂಗ್ ಮಾಡ್ರಿ, ಚರ್ಚೆ ಮಾಡ್ರಿ, ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು SP ಅವ್ರು ಬಂದ್ ಹೇಳಿ ನಾವು ಹೋರಾಟ ತಕ್ಕೋತೀವಿ. ನಮ್ಮದು ಹೋರಾಟ ನಿರಂತರ ಇರ್ತದ. ತಮಗ ನಾವು ವಿನಂತಿ ಮಾಡ್ಕೊಳ್ತೀನಿ, 7 ದಿನ ಆತು, ಮಳಿ ಗಾಳಿ ಎಲ್ಲಾರ್ದು ನಾವು ಬಿಸ್ಲಾಕ್ ಕೂತೀವಿ. ಒಂದ್ ರೇಟ್ ತಗೋಬೇಕಾಗ್ಯದ. 32ಕ್ಕೆ ಅವ್ರು ಬಂದಾರ, ನಾವು 35 ಕದೀವಿ. ನಾ ಮೊದಲು ಹೇಳಿನಿ, ಸ್ವಲ್ಪ ಹಿಡಿತೀವಿ, ಅವ್ರ ಮ್ಯಾಗ ಇರಿಸ್ರಿ, ಮುಗಿಸೋಣ ಅಂತ ಹೇಳಿನಿ. ಗುರ್ಲಾಪುರದೊಳಗನ ಅದು ಮುಗಿಬೇಕು ಸರ್. ದಯವಿಟ್ಟು ತಮ್ಮೆಲ್ಲರ ಪರವಾಗಿ ವಿನಂತಿ. ಇನ್ನೊಂದು ಮಾಡ್ರಿ, ದಯವಿಟ್ಟು ಇನ್ನೊಂದು ವಿಷಯ ತಪ್ಪು ತಿಳ್ಕೊಬೇಡ್ರಿ, ಪಕ್ಷಾತೀತವಾಗಿ ಹೇಳ್ತೀನಿ. ಜಿಲ್ಲೆಯೊಳಗೆ 2 ಜನ ಸಚಿವರು ಅದಾರ ಸರ್. ಅವ್ರು ಕರ್ನಾಟಕದಾಗ ಅದಾರೋ ಅಥವಾ ವಿದೇಶಕ್ಕೆ ಹೋಗ್ಯಾರೋ. ಅವ್ರ್ಯಾಕೆ ಬರ್ಲಿಲ್ಲ? ಅವ್ರ್ಯಾಕೆ ವೇದಿಕೆಗೆ ಬರ್ಲಿಲ್ಲ ಇಲ್ಲಿ? ಮಾತಷ್ಟೇ ಕೇಳ್ರಿ, ಬದಲ ಹಾಕ್ಬೇಡ್ರಿ ಸರ್. ಅವ್ರು ಯಾಕೆ ಬರ್ಲಿಲ್ಲ ನಮ್ಮ ವೇದಿಕೆಗೆ? ನಾವೇನ್ ಅನ್ಯಾಯ ಮಾಡಿವು? ಯಾಕೆ ಬರ್ತಾ ಇಲ್ಲ ಜಿಲ್ಲೆಯೊಳಗ? 7 ದಿನ ರೈತರು 2.5 ಲಕ್ಷ ಜನ ದಾರಿ ಬೀದಿ ಒಳಗೆ ಕುಂತಾರ. ಒಂದು ಬಂದ ಸೌಜನ್ಯಕ್ಕಾಗಿ ಯಾಕೆ ಕುಂತೀರಿ? ಏನಾಗ್ಯದ? ಫ್ಯಾಕ್ಟರಿ ಮಾಲಕರಂತಂದು ನಾ ಮಾತಾಡಿಸ್ತೀನಿ. ಒಂದು ಸಣ್ಣ ಚರ್ಚೆ ಇಲ್ಲ. ನೀವು ಬಂದಿರಿ, ಗೌರವ ಐತಿ ನಮಗ್. ಒಂದು ಗಾಂಭೀರ್ಯತೆ ಬೇಡ. ನಿಮಗ್ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ರಿ. ನಾವು 20 ಜನ ಬೆಂಗಳೂರಿಗೆ ಹೋದಿವಂತಾರೆ, ಏನಾಗಕತ್ತಿತ್ತು ಅದನ್ನು ಹೇಳ್ತೀನಿ. ನಮ್ಮ ಅಧ್ಯಕ್ಷರು ನಾವು ವಿಧಾನಸೌಧ ಮನೆ ಹೋದ್ ಸರಿ ಹೋದಿವಿ, 20 ಜನ ಕಳಿಸ್ಕೊಟ್ಟಿವಿ. ಅಧ್ಯಕ್ಷರ, ಗ್ಯಾರಂಟಿಗೆ ಹಣ ಸಾಲ್ತಾ ಇಲ್ಲ. ಅದಕ್ಕಾಗಿ ಬೇಡದು, ತಮಗ ಸಮಯ ಕೊಡ್ತೀವಿ. ನನಗ ಸಂಪೂರ್ಣವಾಗಿ ಎಲ್ಲಾರ್ಕಿಂತಲೂ ನಮ್ಮ ಜಿಲ್ಲಾಧಿಕಾರಿಗಳ ಮ್ಯಾಗ ವಿಶ್ವಾಸ ಐತಿ ಸರ್. ಮೊಹಮ್ಮದ್ ರೋಷನ್ ಸರ್, ನೀವು ಒಂದಿಷ್ಟು ಗಟ್ಟಿ ನಿರ್ಧಾರ ತಗೊಂಡ್ರೆ ನಮಗೆ ನ್ಯಾಯ ಸಿಗ್ತದ. ಸಚಿವರು ನೀವು ಚರ್ಚೆ ಮಾಡ್ರಿ, ನಮಗೆ ವಿಶ್ವಾಸ ಐತಿ. ನಮ್ಮ ಹೋರಾಟ ನಿರಂತರ ಇರ್ತೈತಿ. ಚರ್ಚೆ ಮಾಡ್ರಿ, ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ನಾಳೆ ಬೆಳಗ್ಗೆ ನಮ್ಮ DC ಸಾಹೇಬರ ನೇತೃತ್ವದೊಳಗ ಫ್ಯಾಕ್ಟರಿ ಎಲ್ಲಾ ಮಾಲಕರನ್ನ ಬೆಳಗಾವಿ ಜಿಲ್ಲಾದವ್ರು ಮೊದಲು ಕರೀರಿ, ಚರ್ಚೆ ಮಾಡ್ರಿ. ಒಂದಿಷ್ಟು ಅವ್ರು 2 ಸ್ಟೆಪ್ ಮ್ಯಾಗ ಬಂದ್ರೆ ನಾವೊಂದು ಸ್ವಲ್ಪ ಹಿಡಿತೀವಿ, ಮುಗಿಸ್ಕೊಂಡ್ಬಿಡೋಣ ಸರ್. ದಯವಿಟ್ಟು ವಿನಂತಿ. ಹೋರಾಟ ನಿರಂತರವಾಗಿರ್ತದ. ಹೋರಾಟ ನಿರಂತರ ತಗಂಗಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ